गिरिवरधारी जय राधा माधव कुंज विहारी गोपीजन वल्लभ गिरिवरधारी यशोदानंदन ब्रजजन रंजन यशोदा नंदन ब्रजजन रंजन यमुना तीरवनचारी यमुना तीरवनचारी जय राधा माधव कुंज विहारी गोपीजन वल्लभ गिरिवरधारी यशोदानंदन ब्रजजन रंजन यशोदानंदन ब्रजजन रंजन यमुना तीरवनचारी यमुना तीरवनचारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे जय प्रभुपदा जय प्रभुपदा प्रभुपदा जय प्रभुपदा जय प्रभुपदा जय प्रभुपदा प्रभुपदा जय प्रभुपदा ओम ज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यो मनोभीष्टं स्थापितं येन भूतले स्वयं रूप कदा मह्यं ददाति सहदामितं वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं सागरजातं सहगणा रघुनाथान्वितं तं सजीवं साद्वैतं सावधूतं परिजनसहित कृष्णचैतन्यदेवं श्रीराधा कृष्णान् पादान् सहगणललिता श्रीविशाखान्वितांश्च हे कृष्ण करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते तप्त कांचन गौरंगी राधे वृंदावनेश्वरी ऋषुभानुसुते देवी प्रणमामि हरिप्रिये वंशाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಸೊ ಇವತ್ತು 8ನೇ ಅಧ್ಯಾಯ ಅಲ್ಲ 7ನೇ ಅಧ್ಯಾಯದ ವಿಶ್ರಂಸಿ. ಓಕೆ, ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪ್ರಾರ್ಥ ಯೋಗಂ ಯುಂಜಂದದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಾತ್ವಾಜ್ಞಾಸಕ್ತಿ ತಚ್ಛೃಣು. ಅನುವಾದ: ದೇವೋತ್ತಮ ಪರಮಕೃಷ್ಣ ಹೀಗೆ ಹೇಳಿದನು: ಪಾರ್ಥ, ನನ್ನಲ್ಲಿ ಆಸಕ್ತನಾದ ಮನಸ್ಸಿನಿಂದ ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಅದು ಹೇಗೆ ಎಂದು ಕೇಳು. ಓಕೆ, ಇದು ಬಂದು ಭಗವದ್ಗೀತಾದಲ್ಲಿ ಈಗ ಬಂದು
ನಮ್ಗೆ ಏನ್ ಸ್ಟಾರ್ಟ್ ಆಗಿದೆ ಈಗ ಭಕ್ತಿ ಯೋಗ ಸ್ಟಾರ್ಟ್ ಆಗಿದೆ. ಇಷ್ಟ ದಿನ ಎಲ್ಲ ನಾವ್ ಏನ್ ಕೇಳ್ತಾ ಇದ್ವಿ, ಕರ್ಮ ಯೋಗನ ಕೇಳ್ತಾ ಇದ್ವಿ. ಈಗ ಬಂದು ಏನಾಗಿದೆ, ಇವತ್ತಿಂದ ನಾವು ಭಕ್ತಿ ಯೋಗದ ಮೇಲೆ ನಾವು ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಒಂದು ಮೊದಲನೇ 6 ಯೋಗ ಬಂದು ಕರ್ಮಯೋಗ, ಮಧ್ಯದ 6 ಯೋಗ ಬಂದು ಭಕ್ತಿ ಯೋಗ, ಮತ್ತೆ ಕೊನೆಯ 6 ಯೋಗ ಬಂದು 6 ಅಧ್ಯಾಯಗಳು ಬಂದು ಜ್ಞಾನ ಯೋಗ ಇರುತ್ತೆ. ಈಗ ಬಂದು ನೀವು ಯಾವ್ದೇ ಒಂದು ಈಗ ನೀವು ಆರ್ಡರ್ ಮಾಡಿದಾಗ ಈಗ ಬ್ರೆಡ್ ನ ಆರ್ಡರ್ ಮಾಡ್ತಾರೆ, ಮೇಲ್ಗಡೆ ಲೇಯರ್ 1 ಬ್ರೆಡ್, ಕೆಳಗಡೆ ಲೇಯರ್ 1 ಬ್ರೆಡ್, ಮಧ್ಯದಲ್ಲಿ ಏನು ಇರ್ತಾರೆ, ಇಲ್ಲ ಬೆಣ್ಣೆ ಹಾಕಿರ್ತಾರೆ, ಇಲ್ಲ ಅಂದ್ರೆ ಈಗ ಹೊಸದಾಗೆಲ್ಲ ಏನ್ ಮಾಡ್ತಾ ಇದಾರೆ, ಸ್ಯಾಂಡ್ವಿಚ್ ಅಂತ ಮಾಡ್ತಾರೆ. ಸ್ಯಾಂಡ್ವಿಚ್ ಅಂದ್ರೆ ಏನು, ಮೇಲೆ ಒಂದ್ ಬ್ರೆಡ್ ಲೇಯರ್, ಕೆಳಗಡೆ ಒಂದ್ ಬ್ರೆಡ್ ಲೇಯರ್, ಮಧ್ಯದಲ್ಲಿ ಬಂದು ಚೀಸು ಮತ್ತೆ ತರಕಾರಿಗಳನ್ನೆಲ್ಲ ಹಾಕಿ ಕೊಡ್ತಾರೆ. ಸೊ ಹೀಗೆ ಮೇಲ್ಗಡೆ ಲೇಯರ್ ಬಂದು ಏನೋ ಬ್ರೆಡ್ ಅಂದ್ರೆ ಕರ್ಮಯೋಗ ಆದ್ರೆ, ಕೆಳಗಡೆ ಲೇಯರ್ ಏನೋ ಜ್ಞಾನಯೋಗ, ಮಧ್ಯದಲ್ಲಿ ಬಂದು ಏನಾಗಿರುತ್ತೆ ನಮ್ಮ ಒಂದು ಭಕ್ತಿ ಯೋಗ ಇರುತ್ತೆ. ಭಕ್ತಿ ಯೋಗನಂದು ಮಧ್ಯದಲ್ಲಿ ಬಂದು ತುಂಬಾನೇ ಇಂಪಾರ್ಟೆಂಟ್. ಚೆನ್ನಾಗಿ ಬೆಣ್ಣೆ ಹಾಕಿದ್ರೆ ಏನ್ ಮಾಡ್ತಾರೆ, ಚೆನ್ನಾಗಿ ಇನ್ನೂ ಚೆನ್ನಾಗಿ ತಿನ್ಬೇಕು ಅನ್ಸುತ್ತೆ. ಹಾಗೆ ಸೊ ನಾವು ಸಹ ಸೊ ಇದನ್ನ ಬಂದು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಭಕ್ತಿ ಯೋಗ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಅಂತ. ಈಗ ನಾವು ಯಾರು ಸಹ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಸೇರ್ಬೇಕು ಅಂದ್ರೆ, ಅಥವಾ ಏನ್ ಮಾಡ್ತೀವಿ, ಹುಡುಕ್ತಿವಿ. ಅದೇ ರೀತಿ ಒಳ್ಳೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ಯಾವ ಹೋಟ್ಲ್ ತುಂಬಾ ಶ್ರೇಷ್ಠವಾದದ್ದು ಹುಡುಕ್ತಿವಿ. ಮಾಲ್ಗೆ ಹೋಗ್ಬೇಕು ಅಂದ್ರೆ ಹುಡುಕ್ತಿವಿ. ಅದೇ ರೀತಿ ಜಾಬ್ಗೂ ಸಹ ಹುಡುಕ್ತಿವಿ. ಇದೆಲ್ಲದಕ್ಕೂ ಏನ್ ಬೇಕು, ಸ್ವಲ್ಪ ನಮ್ಗೆ ಸ್ವಲ್ಪ ತಲೆ ಉಪಯೋಗಿಸ್ತೀವಿ. ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋಣ, ಅಥವಾ ಒಳ್ಳೆ ಪ್ರಾಡಕ್ಟ್ ನಾವು ತಗೊಳ್ಳೋಣ ಅನ್ಬಿಟ್ಟು ಏನ್ ಮಾಡ್ತೀವಿ, ಆ ರೀತಿಯಾಗಿ ನಾವ್ ಏನ್ ಮಾಡ್ತೀವಿ, ಸೇವೆನ ಮಾಡ್ತೀವಿ. ಆ ರೀತಿ ಒಂದು ಮನಸ್ಸಿನಲ್ಲಿ ಬಂದು ಯೋಚನೆ ಮಾಡ್ತೀವಿ. ಅದ್ರ ಪ್ರಕಾರವಾಗಿ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಇದ್ ಮಾಡ್ತೀವಿ. ನಾಲೆಡ್ಜ್ ಹೆಲ್ಪ್ ಆಫ್ ಹಿಯರಿಂಗ್. ಸೊ ಜ್ಞಾನ ಅನ್ನೋದನ್ನ ನಾವು ಯಾವುದೇ ಒಂದು ವಸ್ತುನ ನಾವು ಬಗ್ಗೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಬಂದು ನಾವು ಪೂರ್ಣವಾಗಿ ತಿಳ್ಕೊಂಡಿದ್ದಾಗ ಏನಾಗುತ್ತೆ, ಅದನ್ನ ಸರಿಯಾದ ರೀತಿ ಬೆಲೆ ಕೊಟ್ಟು ನಾವು ಪರ್ಚೇಸ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಒಂದು ಶಾಸ್ತ್ರ ಬಂದು ಇದು ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ಅಸತೋಮ ಸದ್ಗಮಯ, ತಮತೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಅಸತೋಮ ಅಂದ್ರೆ ಏನು, ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಹೋಗೋದು, ಮತ್ತು ಅಂಧಕಾರದಿಂದ ಮತ್ತು ಜ್ಞಾನದ ಕಡೆಗೆ ಹೋಗೋದು, ಮತ್ತೆ ಮೃತ್ಯುವಿನಿಂದ ಅಮೃತ ಕಡೆಗೆ ನಡೆಯುವುದು. ಸೊ ಈ ಒಂದು ಜ್ಞಾನ ಬಂದು ನಮ್ಗೆ ಭಗವದ್ಗೀತಾ ಅನ್ನೋದು ಕೊಡುತ್ತೆ. ಓಕೆ, ಓಂ ಶಾಂತಿ 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 ಅಂತ 3 ಸತಿ ಏನ್ ಕೇಳಿದ್ದಾರೆ ಅಂದ್ರೆ, ಇಲ್ಲಿ ಆಧ್ಯಾತ್ಮಿಕ ದುಃಖ, ಆದಿದೈವಿಕ ದುಃಖ, ಆದಿ ಭೌತಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂದ್ರೆ ಮನಸ್ಸಿನಿಂದ ಆಗುವಂತ ದುಃಖ, ಆದಿ ಭೌತಿಕ ದುಃಖ ಅಂದ್ರೆ ಇತರ ಜೀವಗಳಿಂದ ಆಗುವಂತ ದುಃಖ, ಆದಿ ಆತ್ಮಿಕ ಅಂದ್ರೆ ಆದಿ ದೈವಿಕ ಅಂದ್ರೆ ಪ್ರಕೃತಿಯಿಂದ ಆಗುವಂತ ದುಃಖ. ಈ 3 ದುಃಖಗಳು ನಮ್ಮ ಮೇಲೆ ಯಾವಾಗಲೂ ಸಹ ಪರಿಣಾಮ ಬೀರ್ತಾ ಇರ್ತವೆ. ಈ ಒಂದು ನಾವು ಯಾವಾಗ್ಲೂ ಸಹ ಅಸುರರು ಎಲ್ಲ ಏನ್ ಮಾಡ್ತಾರೆ, ಕತ್ಲೆಲ್ಲ ಇರ್ಬೇಕು ಅಂತ ಆಸೆ ಬಿಡ್ತಾರೆ. ಏನೋ ಜ್ಞಾನ ಬೇಡ, ನಾನು ಕತ್ಲಲ್ಲೇ ಇರ್ಬೇಕು. ಅವ್ರು ಬಂದು ಏನೋ ಅವರು ಸಹ ಏನ್ ಮಾಡ್ತಾರೆ, ಕತ್ಲಲ್ಲಿ ಯಾವಾಗ್ಲೂ ಸಹ ಭಯ ಅಲ್ಲ, ಅವರು ಸಹ ಭಯದಲ್ಲೇ ಇರಕ್ ಇಷ್ಟಪಡ್ತಾರೆ. ಮತ್ತೇನ್ ಮಾಡ್ತಾರೆ, ಇನ್ನೊಬ್ರು ಸಹ ಭಯದಲ್ಲಿ ಇಟ್ಟು ಏನ್ ಮಾಡ್ತಾರೆ, ಕಂಟ್ರೋಲ್ ಅಲ್ಲಿ ಮಾಡ್ತಾರೆ. ಆದ್ರೆ ಸೊ ಈಗ ನಾವು ನೋಡ್ಬೋದು, ಹಿರಣ್ಯಕಶಿಪು ಇರ್ಬೋದು, ರಾವಣ ಇರ್ಬೋದು, ಅವ್ರು ಬಂದು ಜ್ಞಾನ ಬಂದು ಏನಾಗಿದೆ, ಪೂರ್ಣವಾಗಿ ಜ್ಞಾನ ತಿಳ್ಕೊಳ್ಳಿಲ್ಲ. ಏನಾಗಿದೆ, ಅವ್ರು ಬಂದು ಜ್ಞಾನನ ಬಂದು ಅಪರಿಪೂರ್ಣವಾಗಿ ತಿಳ್ಕೊಂಡು ಏನಾಗಿತ್ತು, ಅವ್ರು ಬಂದು ಕತ್ಲಲ್ಲಿ ಇದ್ದಾರೆ. ಹಿಂಗೆ ಆಚಾರ್ಯರು ಒಂದು ಗುರುಗಳು ಏನ್ ಮಾಡ್ತಾರೆ, ನಮ್ಗೆ ಒಂದು ಸರಿಯಾದ ರೀತಿಯ ಒಂದು ಜ್ಞಾನನ ಕೊಡ್ತಾರೆ. ಸೊ ನಮ್ಗೆ ಯಾವಾಗ ಜ್ಞಾನ ತಗೊಳ್ತೀವಿ, ಆಗ ಭಗವಂತನ ಮೇಲೆ ಏನಾಗುತ್ತೆ, ನಂಬಿಕೆ ಅನ್ನೋದು ಬರುತ್ತೆ. ನಮ್ಮ ಒಂದು ನಾವು ಕೇಳೋದ್ರಲ್ಲಿ ಬಂದು ಭಗವಂತನ ಬಗ್ಗೆ ಕೇಳೋದ್ರಲ್ಲಿ ಬಂದು ಒಂದು ಅಂತ ಅಂದ್ರೆ ಆರೋಹಣ ಪಂಥ. ಆರೋಹಣ ಮತ್ತೆ ಇನ್ನೇನು ಅವರೋಹಣ, 2 ತರ. ಆರೋಹಣ ಅಂದ್ರೆ ಅಸೆಂಡಿಂಗ್ ಆರ್ಡರ್, ಅಂದ್ರೆ ನಾವು ಬಂದು ಏನು ಅವರೋಹಣ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಕತ್ತದು, ಆರೋಹಣ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆಗೆ ಬರೋದು. ಇದು ಬಂದು ನಾವು ಆರೋಹಣ ಪಂಥದಲ್ಲಿ ಬಂದು ನಾವು ಬಂದು ಜ್ಞಾನ ತಗೋಬೇಕು. ಇದರಲ್ಲಿ ಬಂದು ಶಬ್ದ ಪ್ರಮಾಣ, ಇದು ಆಕ್ಚುಲಿ ಬಂದು 3 ತರ ಪ್ರಮಾಣಗಳು ಬರುತ್ತೆ. ಒಂದು ಬಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅದು ಶಬ್ದ ಪ್ರಮಾಣ ಅಥವಾ ಶ್ರುತಿ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಾವು ನೋಡಿದ್ರು ಸಹ ಭಗವಂತನ ಅರಿಯಕ್ಕಾಗೋದಿಲ್ಲ. ಈಗ ಕಣ್ಣಿಂದ ನೋಡ್ತಾ ಇದೀವಿ. ಈಗ ಒಂದು ಗಾಜಿನ ಒಂದು ಲೋಟದಲ್ಲಿ ಬಂದು ಒಂದ್ ಸ್ಟ್ರೈಟ್ ಕಡ್ಡಿ ಇಟ್ಟಿದ್ರೆ, ನೀನು ನೋಡುವಂತಹ ಗ್ಲಾಸ್ ಬಂದು ಅದ ಕಡ್ಡಿ ಬಂದು ಏನ್ ಕಾಣಿಸುತ್ತೆ, ಗ್ಲಾಸ್ ಆಗಿ ಕಾಣುತ್ತೆ. ಈಗ ಬಂದು ಏನು, ನಮ್ಮ ಇಂದ್ರಿಯ ಬಂದು ಸರಿಯಾದ ರೀತಿ ಬಂದು ಗಮನಿಸ್ತಾ ಇಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ ನೋ ಪ್ರಾಬ್ಲಮ್. ಓಕೆ,
ಸೊ ಹೀಗೆ 3 ತರ ಬಂದು ಜ್ಞಾನಗಳಿದೆ. ಸೊ ನಾವು ಬಂದು ಏನ್ ಮಾಡ್ತೀವಿ, ಅಪರಿಪೂರ್ಣ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು ಏನು ಸರಿಯಾದ ರೀತಿ ನಮ್ಗೆ ನಾವು ಅದನ್ನ ತಗೊಳ್ತಾ ಇಲ್ಲ. ನೆಕ್ಸ್ಟ್ ಬಂದು ತಪ್ಪು ಮಾಡೋದು. ತಪ್ಪು ಬಂದು ನಾವು ಜೀವನದಲ್ಲಿ ಬಂದು, ಯಾಕಂದ್ರೆ ವಿಜ್ಞಾನಿಗಳು ಎಷ್ಟೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅವರು ಎಲ್ಲವನ್ನೂ ಸಹ ಏನೋ ಸರಿನೋ ತಪ್ಪನೋ ಒಟ್ಟಿನಲ್ಲಿ ಮಾಡ್ತಾರೆ, ಅದು ಮ್ಯಾಕ್ಸಿಮಮ್ ಅದು ತಪ್ಪೇ ಆಗೋದು. ಈಗ ಬಂದು ಫಸ್ಟ್ ಆಫ್ ಆಲ್ ಪ್ಲೇಗ್ ಬಂದಾಗ ಬಂದು ಫಸ್ಟ್ ಆಫ್ ಆಲ್ ಅವ್ರು ಏನಂತ ಡಿಸಿಷನ್ ತಗೊಂಡ್ರು ಅಂದ್ರೆ, ಅದು ಒಂದು ಬೆಕ್ಕಿಂದ ಬರ್ತಾ ಇದೆ ಅಂತ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಇಲ್ಲಿಂದ ಬರ್ತಾ ಇದೆ ಅಂತ. ಆಗೇನಾಗಿತ್ತು, ಬೆಕ್ಕುಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ರು. ಏನಾಗುತ್ತೆ, ಇನ್ನು ಪ್ಲೇಗ್ ಬಂದು ಜಾಸ್ತಿ ಆಯ್ತು. ಅವಾಗ ಅವ್ರಿಗೆ ಅರಿವಾಯ್ತು ಏನಂತ, ಸೊ ನಾವು ಬಂದು ಏನನ್ನ ಸಾಯಿಸ್ಬೇಕಾಗಿತ್ತು, ಇಲ್ಲಿಂದ ಸಾಯಿಸ್ಬೇಕಾಗಿತ್ತು ಅಂತ. ಈಗ ಬಂದು ನೋಡಿ ಮೋಸ ಅಂದ್ರೆ, ಈ ಕಲಿಯುಗದಲ್ಲಿ ಬಂದು ಏನಾದ್ರೂ ಒಂದು ಅರ್ಧೋಗಿರೋ ನೋಟ್ ಓಡಿಸ್ಬೇಕು ಅಂದ್ರೆ ಸುಮ್ನೆ ಮಡಿಸ್ಬಿಟ್ಟು ಹಿಂಗ್ ತಗೊಂಡೋಗಿ ಕೊಟ್ಬಿಡ್ತಾರೆ, ಏನೋ ಸಾಮಾನ್ ತಗೊಂಡ್ಬಿಡ್ತಾರೆ. ಹಿಂಗೆ ಏನ್ ಮಾಡ್ತಾರೆ, ಕೆಲವೊಬ್ರು ಒಂದು ಕಡಿಮೆ ರೇಟ್ ಇದ್ರೂ ಸಹ ಜಾಸ್ತಿ ರೇಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಬಂದು ಹೊರದೋಗಿರೋ ನೋಟ್ ಇರುತ್ತೆ, ಪೇಪರ್ ತಗೋಬೇಕು, ಟ್ರೈನ್ ಹೊರಡೋ ತನಕ ಸುಮ್ಮನೆ ಇರ್ತಾನೆ. ಟ್ರೈನ್ ಹೊರಡ್ಬೇಕಾದ್ರೆ ಏನ್ ಮಾಡ್ತಾನೆ, ಅಲ್ಲಿ ಪೇಪರ್ ಮಾಡೋನಿಗೆ ದುಡ್ಡು ಕೊಟ್ಟು ಪೇಪರ್ ಕಳಿಸ್ಕೊಂಡು ಓಡೋಗಿ ಟ್ರೈನ್ ಅಲ್ಲಿ ಹತ್ತಿರ್ತಾನೆ. ಹಬ್ಬ, ಆ ಅರ್ಧೋಗಿರೋ ನೋಟ್ ನಾನು ಓಡಿಸ್ತೆ ಅಂತ. ಆದ್ರೆ ಕೊಡೋನು ಏನ್ ಪೇಪರ್ ಕೊಟ್ಟಿರ್ತಾನೆ ಅಂತ, ಇಂಥವ್ರು ಸಿಗ್ತಾರೆ ಅನ್ಬಿಟ್ಟು ನೆನ್ನೆ ಪೇಪರ್ ಕೊಟ್ಟಿರ್ತಾರೆ. ಈಗ ನಾವು ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಅವರು ಸಹ ನಮಗೆ ಮೋಸ ಮಾಡ್ತಾರೆ. ಅಪರಿಪೂರ್ಣ ಇಂದ್ರಿಯ, ಅಪರಿಪೂರ್ಣ ಇಂದ್ರಿಯ ಬಗ್ಗೆ ನಾನು ಆಲ್ರೆಡಿ ಗಾಜಿನ ಲೋಟದ ಬಗ್ಗೆ ಹೇಳಿದೆ. ಮತ್ತೆ ಭ್ರಮೆ ಅಂದ್ರೆ ಏನು, ನಾವು ಕತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಬಿದ್ದೋಗ್ಬಿಡ್ತೀವಿ. ಬಿದ್ದಾಗ ಏನಾಗುತ್ತೆ ನಾವು ಬಂದು ಅಲ್ಲಿ ಒಂದು ಹಗ್ಗದ ಒಂದು ಒಂದು ತುಂಡಿರುತ್ತೆ. ನಾವ್ ಅನ್ಕೊಳ್ತೀವಿ ಕಾಲಿಗೆ ಸ್ವಲ್ಪ ಚುಚ್ಚಿದಂಗ ಆಗುತ್ತೆ. ಹಗ್ಗನ ನೋಡಿದಾಗ ಅದು ಹಾವು ತರ ಕಂಡ್ಬಿಟ್ಟು ಏನಾಗುತ್ತೆ, ಭ್ರಮೆ ಆಗ್ಬಿಟ್ಟು ಓ ಹಾವೇ ನನ್ನ ಕಚ್ಬಿಟ್ಟಿದೆ ಅಂತ ಇಮಿಡಿಯೇಟ್ಲಿ ಏನಾಗುತ್ತೆ, ದೇಹ ತ್ಯಾಗ ಆಗ್ಬಿಡುತ್ತೆ. ಇವು ಬಂದು 4 ಏನು, ಇದು ಪ್ರತ್ಯಕ್ಷ ಪ್ರಮಾಣದಲ್ಲಿ ಇದು 4 ತರ. ಇನ್ನು ಬಂದು ಅನುಮಾನ ಪ್ರಮಾಣ, ಭಗವಂತನ ಬಂದು ಅನುಮಾನದಿಂದನೂ ಸಹ ಅರಿಯಕ್ಕಾಗೋದಿಲ್ಲ. ಈಗ ಬಂದು 6 ಜನ, ಯಾರೋ 6 ಜನ ಬಂದು ಯಾರಿರ್ತಾರೆ, ಕುರುಡ್ರಿರ್ತಾರೆ. ಅವರೆಲ್ಲರೂ ಸಹ ಭಗವಂತನ ಇದನ್ನ ಆನೆನ ಬಂದು ಇಟ್ಕೊಳ್ತಾರೆ. ಒಬ್ಬ ಕಾಲು ಇಟ್ಕೊಳ್ತಾನೆ, ಒಬ್ಬ ಸೊಂಡ್ಲನ್ನ ಇಟ್ಕೊಳ್ತಾನೆ, ಒಬ್ಬ ಏನೋ ದಂತನ ಇಟ್ಕೊಳ್ತಾನೆ, ಒಬ್ಬ ಬಾಲನ್ನ ಇಟ್ಕೊಳ್ತಾನೆ. ಹೀಗೆ ಎಲ್ಲಾರು ಸಹ ಇಟ್ಕೊಂಡಿದ್ದಾರೆ. ಎಲ್ಲಾರು ಏನ್ ಹೇಳ್ತಾ ಇದ್ದಾರೆ, ಆನೆ ಹೇಗಿದೆ ಅಂತ. ಆನೆ ಬಂದು ಕಂಬ ತರ ಇದೆ. ಇನ್ನ ದಂತ ಇಟ್ಕೊಂಡಿರೋರು ಏನ್ ಹೇಳ್ತಾನೆ, ಆನೆ ಬಂದು ಒಂದು ಈಟಿ ತರ ಇದೆ. ಇನ್ನ ಬಂದು ಇದು ಏನು ಇದು ಕಿವಿನ ಇಟ್ಕೊಂಡಿರೋನ್ ಏನ್ ಹೇಳ್ತಾರೆ, ಆನೆ ಬಂದು ಬೀಸನ್ಗೆ ತರ ಇದೆ. ಹೀಗೆ ಎಲ್ಲಾರು ಸಹ ಅನುಮಾನಿಸ್ತಾ ಇದ್ದಾರೆ. ಅನುಮಾನದ ಪಟ್ಟರು ಸಹ ಭಗವಂತನ ಅರಿಯಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದು ಶಬ್ದ ಪ್ರಮಾಣ. ನಾವು ಶಬ್ದ ಪ್ರಮಾಣ ಅಂದ್ರೆ ಶ್ರುತಿ ಪ್ರಮಾಣ, ಭಗವಂತನಿಂದ ಏನೋ ಬಂದಂತಹ ಒಂದು ಸಂದೇಶ ಬಂದು ಗುರು ಪರಂಪರೆಯಿಂದಂತ ಆ ಆರೋಹಣ ಪಂಥದಿಂದ ಬಂದಂತಹ ಒಂದು ಜ್ಞಾನನ ಬಂದು ತಗೊಂಡಾಗ ಏನಾಗುತ್ತೆ, ಸೊ ಅದು ಬಂದು ಏನಾಗಿರುತ್ತೆ, ಆ ಅಂದ್ರೆ ಗುರು ಪರಂಪರೆಯಿಂದ ಬಂದಂತ ಜ್ಞಾನ ಬಂದು ಪರಿಪೂರ್ಣವಾಗಿರುತ್ತೆ. ಈಗ ಒಂದು ಸಗಣಿ ಬಂದು ಏನಾಗಿದೆ, ಸಗಣಿ ಬಂದು ಅದು ಬಂದು ಒಂದು ಮೂತ್ರ, ಆದ್ರೂ ಸಹ ಭಗವಂತನ ಸೇವೆಗೆ ಶುದ್ಧ ಅಂತ ಉಪಯೋಗಿಸ್ತೀವಿ, ಗೋಮೂತ್ರ ಮತ್ತೆ ಇದನ್ನ. ಮತ್ತೆ ಶಂಕು ಸಹ ಒಂದು ಪ್ರಾಣಿಯ ಮೂಳೆ, ಆದ್ರೂ ಸಹ ಲಕ್ಷ್ಮೀ ಸ್ವರೂಪ ಅಂದ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಅದನ್ನ ಭಗವಂತನ ಸೇವೆಗೆ ಬಂದು ಊದೋದಕ್ಕೆ ಬಂದು ನಾವು ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಾವು 4 ತರ ಜನರಿದೀವಂತೆ, 4 ತರ ಜನರು. ಮೊದಲನೇ ತರ ವ್ಯಕ್ತಿ ಹೇಳಿದ ತಕ್ಷಣ, ಈಗ ಭಗವಂತನ ಬಗ್ಗೆ ಕೇಳಿದ ತಕ್ಷಣ ಭಗವಂತನ ಸೇವೆ ಮಾಡ್ಬೇಕು ಅಂತ ಏನಾಗುತ್ತೆ, ಅವ್ರಿಗೆ ಬಂದು ಉತ್ಸಾಹ ಬಂದ್ಬಿಡುತ್ತೆ. ಅವರು ಮೊದಲನೇ ತರ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಭಕ್ತಿ ಬರೋರು. ಇನ್ನ 2ನೇ ತರ ಭಕ್ತರು ಏನ್ ಮಾಡ್ತಾರೆ, ಇನ್ನೊಬ್ರು ನೋಡಿ, ಓಕೆ ಮದ್ಯಪಾನ ಮಾಡೋದ್ರಿಂದ, ಧೂಮಪಾನ ಮಾಡೋದ್ರಿಂದ ಈ ರೀತಿ ಕಾಯಿಲೆಗಳು ಬರುತ್ತೆ, ನಾನ್ ಮಾಡಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಅವರು ಸಹ ಭಕ್ತಿಗೆ ಬರ್ತಾರೆ. ಭಕ್ತಿಗೆ ಬರೋದ್ರಿಂದ ಏನಾಗುತ್ತೆ, ಭಗವಂತನ ಅರಿಬಹುದು, ನೀನು ಚೆನ್ನಾಗಿರ್ಬೋದು ಅಂತ. ಇನ್ನು ಬಂದು ಕೆಲವೊಬ್ರು ಬಂದು ಏನ್ ಮಾಡ್ತಾರೆ, ತನಗ್ ಬರೋ ತನಕನೂ ಸಹ ಆ ಕಾಯಿಲೆಗಳನ್ನ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡು ಆ ಕಾಯಿಲೆ ಬರೋ ತನಕನೂ ಸಹ ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಆ ಕಾಯಿಲೆ ಬಂದಾಗ ಏನ್ ಮಾಡ್ತಾರೆ, ಅದನ್ನ ಅನುಭವಿಸ್ತಾರೆ. ಓ ಈಗ ಇದು ಈ ರೀತಿ ನಾನು ಕೆಟ್ಟ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ನಾನು ಅನುಭವಿಸ್ಬೋದು ಅಂತ ಏನ್ ಮಾಡ್ತಾರೆ, ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದು ಅವರು ನಂತರ ಭಕ್ತಿಗೆ ಬರ್ತಾರೆ. ಇನ್ನ 4ನೇ ತರದ ಭಕ್ತರು ಬಂದು ಅವರು ಕೇಳಿದ್ರು ಬರಲ್ಲ, ನೋಡಿದ್ರು ಬರಲ್ಲ, ಅನುಭವಿಸಿದ್ರು ಬರಲ್ಲ, ಅವ್ರ ಭಕ್ತಿಗೆ ಬರೋದಿಲ್ಲ. ಈಗ ನಾವು ಭಗವಂತನ ಭಕ್ತಿ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಯಾವ ಹಂತದಲ್ಲಿ ಇದೀವಿ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಇಲ್ಲಿ ಬಂದು ಭಗವಂತ ಸೃಷ್ಟಿಯಲ್ಲಿ ಬಂದು ಏನಾದ್ರು ಎಲ್ಲಾ ಭಗವಂತ ವಸ್ತುಗಳನ್ನ ಕೊಟ್ಟಿದ್ದಾನೆ. ಆ ವಸ್ತುನ ಬಂದು ಏನ್ ಮಾಡ್ತಾ ಇದೀವಿ, ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇದೀವಿ. ಈಗ ಬಂದು ಪ್ರಸಾದ ಮಾಡೋದಕ್ಕೆ, ಕಿಚಡಿ ಮಾಡೋದಕ್ಕೆ ಏನೇನ್ ಬೇಕು, ಅದಕ್ಕೆ ಬಂದು ಅಕ್ಕಿ ಬೇಕು, ಅರಿಶಿನ ಬೇಕು, ಖಾರದ ಪುಡಿ ಬೇಕು, ಬೇಳೆ ಬೇಕು. ಅದೆಲ್ಲ ಮಾಡೋದಕ್ಕೆ ಏನಾಗುತ್ತೆ, ಕಿಚಡಿ ಅಥವಾ ಬಿಸಿಬೇಳೆ ಬಾತ್ ಅಂತ ಕರೀತಾರೆ. ಇಸ್ಕಾನ್ ಅಲ್ಲಿ ಬಂದು ಕಿಚಡಿ ಅಂದ್ರೆ ತುಂಬಾ ಫೇಮಸ್ ಆಲ್ ಓವರ್ ದಿ ವರ್ಲ್ಡ್. ಓಕೆ, ಹೀಗೆ ಬಂದು ಎಲ್ಲದಕ್ಕೂ ಸಹ ಒಂದು ವಸ್ತು ಬೇಕು. ಅದನ್ನ ಮಾಡೋದಕ್ಕೆ ಬಂದು ಏನ್ ಬೇಕು, ಒಂದು ದೇಹ, ಒಂದು ಆತ್ಮ ಬಂದು ಆ ದೇಹದಲ್ಲಿ ಇರ್ಬೇಕು. ಆ ವ್ಯಕ್ತಿ ಮಾತ್ರ, ಈಗ ಕಾರ್ ಇದೆ, ಕಾರಿನ ಒಳಗಡೆ ಬಂದು ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಆ ವ್ಯಕ್ತಿಯಲ್ಲಿ ಬಂದು ಆತ್ಮ ಇಲ್ಲ ಅಂದ್ರೆ ಆ ಕಾರು ಸಹ ಮುಂದಕ್ಕೆ ಹೋಗೋದಿಲ್ಲ.
ಈಗ ಸತ್ತೋಗಿದ್ದಾರೆ ಅಂತಾರಲ್ಲ, ಆ ಸತ್ತೋದಾಗ ಏನ್ ಬಿಟ್ಟೋಗಿದೆ ಆ ದೇಹದಿಂದ? ಆತ್ಮ ಅನ್ನೋದು ಬಿಟ್ಟೋಗಿದೆ. ಇದನ್ನ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಬಂದು ಏನಾಗುತ್ತೆ, ಭಗವಂತ ಬಂದು ಏನ್ ಮಾಡ್ತಾ ಇದ್ದಾನೆ, ಯಾವುದೇ ಒಂದು ಹಣ್ಣನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅದ್ರಲ್ಲಿ ಏನಿದೆ, ಒಂದು ರುಚಿ ಅನ್ನೋದಿದೆ. ಓಕೆ, ರುಚಿ ಅನ್ನೋದು ಏನಿದೆ ಇರೋದ್ರಿಂದ ಏನಾಗಿದೆ, ನಾವು ಹಣ್ಣನ್ನ ಬಂದು ತಿಂತಾ ಇದೆ. ಇವತ್ತು ಇದ್ರ ಬಗ್ಗೆ ಭಗವಂತ ಅಂದ್ರೆ ಯಾವ ಒಂದು ರೂಪದಲ್ಲಿ ಭಗವಂತ ಇರ್ತಾನೆ, ಹೇಗೆ ಭಗವಂತನ ನಾವು ಹರಿಬಹುದು ಅನ್ನೋದ್ರ ಬಗ್ಗೆ ನಾವು ಕೇಳ್ಬೇಕು. ನಾವು ಇಲ್ಲಿ ಶ್ಲೋಕ ಹೇಳ್ತಾ ಇದೆ, ಪ್ರಭುಪಾದರು ಭಾವಾರ್ಥದಲ್ಲಿ ಬಂದು ಹೇಳ್ತಾರೆ, ಶೃಣ್ವತ ಸುಖದ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣೆ ವಿದೋನೋತಿ ಸ್ವಸುತಂ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತ್ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಕ್ಕೆ ತದಾ ರಾಜಸ್ತಮೋ ಭಾವ ಕಾಮಲೋಭಶ್ಚ ಯಶ್ಚಹೇ ಚೇತ ಏತೈರ್ ಅನಾರ್ ವಿದುಂ ಸ್ಥಿತಂ ಸತ್ವೇ ಪ್ರಸಿದ್ಧತೆ ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತಃ ಭಗವತಃ ವಿಜ್ಞಾನ ಮುಕ್ತ ಸಂಗಸ್ಯ ಜಾತೆ ಬೀಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಚಿದಂತಿ ಚಸ್ಯ ಕರ್ಮಾಣಿ ದುಷ್ಟ ಏವಾತ್ಮ ನಿಶ್ವರೇ. ಕೃಷ್ಣನ ವಿಷಯದಲ್ಲಿ ವೇದ ಸಾಹಿತ್ಯಗಳಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದ ಕೇಳುವುದೇ ಪುಣ್ಯ ಕಾರ್ಯ. ತನ್ನ ವಿಷಯದಲ್ಲಿ ಕೇಳಿದವನಿಗೆ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಶ್ರೀ ಕೃಷ್ಣನು ಪರಮಹಿತೈಷಿಯಾದ ಸ್ನೇಹಿತನಾಗಿ ನಡೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ವಿಷಯದಲ್ಲಿ ಕೇಳುವುದರಲ್ಲಿ ನಿರತನಾದ ಭಕ್ತನು ಪರಿಶುದ್ಧಗೊಳ್ಳುತ್ತಾನೆ. ಈ ರೀತಿಯಲ್ಲಿ ಭಕ್ತರು ತನ್ನ ಸೂಕ್ತ ರೀತಿಯಲ್ಲಿರೋ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಭಾಗವತದಲ್ಲೂ ಭಕ್ತರಿಂದ ಕೃಷ್ಣನ ವಿಷಯದಲ್ಲಿ ಇನ್ನಷ್ಟು ಕೇಳಿದಂತೆ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಯವಾಗಿ ಉಳಿಯುತ್ತಾನೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ರಜೋಗುಣ ಮತ್ತು ತಮೋಗುಣಗಳಿಂದ ಬಿಡುಗಡೆ ಭಗವಂತ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಈ ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಹೀಗೆ ಭಕ್ತಿಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸುತ್ತದೆ ಮತ್ತು ಮನುಷ್ಯನು ಕೂಡಲೇ ಅಸಂಶಯಂ ಸಮಗ್ರಂ ಸ್ಥಿತಿಗೆ ಅಥವಾ ಪರಮಸತ್ಯನಾದ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುವುದು ಸಾಧ್ಯವಾಗುತ್ತದೆ. ಇದು ಬಂದು 1ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಬರುತ್ತೆ ಈ ಶ್ಲೋಕ. ಹೀಗೆ ಭಗವಂತನ ಬಗ್ಗೆ ಕೇಳೋದ್ರಿಂದ ಏನಾಗುತ್ತೆ, ನಮ್ಮ ಹೃದಯ ಅನ್ನೋದು ಶುದ್ಧಿ ಆಗುತ್ತೆ. ನಮ್ಮ ಹೃದಯ ಒಂದು ಶುದ್ಧಿ ಮಾಡೋದಕ್ಕೆ ಯಾವುದೇ ಒಂದು ಸೋಪಿಲ್ಲ. ನಷ್ಟಪ್ರಾಯಶ ಅಭದ್ರೇಶು ನಿತ್ಯಂ ಭಾಗವತೆ ಸೇವೆಯ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವಂತ ಏನು ಎಲ್ಲ ಕಶ್ಮಲಗಳೆಲ್ಲ ತೆಗೆದು ಭಗವಂತನ ಬಗ್ಗೆ, ಈಗ ಒಬ್ರನ್ನ ಫ್ರೆಂಡ್ ಮಾಡ್ಬೇಕು, ಅವ್ರ ಬಗ್ಗೆ ತಿಳ್ಕೊಂಡಾಗ ತಾನೇ ಒಬ್ರು ಫ್ರೆಂಡ್ ಮಾಡ್ಕೋಬೇಕು ಅಂದ್ರೆ ಅವನ ಬಗ್ಗೆ ತಿಳ್ಕೊಂಡು ಅವ್ನು ಯಾರು, ಅವ್ನು ಎಲ್ಲಿಂದ ಬರ್ತಾನೆ, ಅವ್ನ ಗುಣಗಳೇನು ಅನ್ನೋದು ತಿಳ್ಕೊಂಡಾಗ ಏನಾಗುತ್ತೆ, ಅವನನ್ನು ಸಹ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಬೆಳೆಸುತ್ತೆ, ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಭಗವಂತನ ಬಗ್ಗೆನೇ ತಿಳ್ಕೊಬೇಕು. ಈಗ ಬಂದು ಶುಕಮನಿಗಳು ಭಗವಂತನ ಬಗ್ಗೆ ಪೂತಿನಿಗೆ ಕೃಷ್ಣ ಬಂದು ವೈಕುಂಠದಲ್ಲಿ ತಾಯಿ ಸ್ಥಾನ ಕೊಟ್ನ ಅಂತ ಯಾವಾಗ ಶುಕಮನಿ ಕೇಳಿದ್ರು, ಮತ್ತೆ ಏನ್ ಮಾಡಿದ್ರು, ಮತ್ತೆ ಬಂದು ವ್ಯಾಸದೇವ್ರ ಹತ್ರಕ್ಕೆ ಬಂದ್ರು. ವ್ಯಾಸದೇವ್ರ ಹತ್ರದಿಂದ ಏನ್ ಮಾಡಿದ್ರು, ಭಗವಂತನ ಬಗ್ಗೆ ಏನ್ ಮಾಡಿದ್ರು ಕೇಳಿದ್ರು. ಮತ್ತೆ ಇನ್ನೊಂದ್ಸತಿ ಭಾಗವತ ಕೇಳಿದ್ರು. ಫಸ್ಟ್ನೇ ಸತಿ ಭಾಗವತ ಕೇಳಿದಾಗ ಅವರು ಬಂದು ನಿರಾಕಾರವಾದಿಯಾಗಿದ್ರು. ಮತ್ತೆ 2ನೇ ಸತಿ ಬರ್ತಾರೆ. 2ನೇ ಸತಿ ಬಂದು ವ್ಯಾಸದೇವ್ರ ಹತ್ರ ಭಾಗವತನ ಕೇಳ್ತಾರೆ. ಅವಾಗ ಬಂದು ಶುದ್ಧ ಭಕ್ತಿಗೆ ಬರ್ತಾರೆ. ಹೀಗೆ ಭಗವಂತನ ಬಗ್ಗೆ ಏನ್ ಮಾಡ್ಬೇಕು, ಹರೇ ಕೃಷ್ಣ ಭಕ್ತರು ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕು ಅಂತ ಬೇಡ್ಕೊಳ್ತೀವಿ. ಹೀಗೆ ಭಗವಂತನ ಬಗ್ಗೆ ನಾವು ಕೇಳಿದಾಗ ಏನಾಗುತ್ತೆ, ನಮ್ಮಲ್ಲಿ ಭಕ್ತಿ ಅನ್ನೋದೇ ಬರೆಯುತ್ತೆ. ಜ್ಞಾನಂ ದೇಹಂ ವಿಧಂ ವಶ್ಯಂ ಶೇಷತಃ ಜ್ಞಾತವ್ಯ ಮವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ಅವನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಹರೇ ಕೃಷ್ಣ. ದಯವಿಟ್ಟು ಭಕ್ತರು ಯಾರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೇಕು ಅಂತ ಬೇಡ್ಕೊತೀನಿ. ಹರೇ ಕೃಷ್ಣ. ಮಾಡ್ಕೊಳ್ಳಿ. ಹರೇ ಕೃಷ್ಣ.
ಓಕೆ, ಹರೇ ಕೃಷ್ಣ. ಮನುಷ್ಯನಾಂ ಸಹಸ್ರೇಷು ಪ್ರತಿನಿಧಿಸಿದೆಯೇ ಯಥತಾ ಮಾಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತಿ ತತ್ವತ. ಸಾವಿರಾರು ಜನರಲ್ಲಿ ಒಬ್ಬರು ಪರಿಪೂರ್ಣತೆಯನ್ನು ಪ್ರಯತ್ನಿಸಬಹುದು. ಪರಿಪೂರ್ಣತೆ ಸಾಧಿಸುವುದರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ತಿಳಿದು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಆಕ್ಚುಲಿ ನೋಡಿ, ಈಗ ಫ್ಯಾನ್ ರನ್ ಆಗುತ್ತೆ. ಫ್ಯಾನ್ ರನ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಅದರಿಂದ ಏನಾಗ್ತಾ ಇದೆ, ಫ್ಯಾನ್ ರನ್ ಆಗ್ತಾ ಇದೆ. ಅದೇ ರೀತಿ ಈಗ ನಾವು ಗೊಂಬೆ ಆಟ ನೋಡ್ತೀವಿ. ಆ ಗೊಂಬೆ ಆಟದಲ್ಲಿ ಏನಾಗ್ತಾ ಇದೆ, ಮೇಲ್ಗಡೆ ಒಬ್ಬ ಏನ್ ಮಾಡ್ತಾ ಇದ್ದಾನೆ, ಸೊ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅಂದ್ರೆ ಇದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಬೇಕು. ಸಾವಿರಾರು ಜನರಲ್ಲೂ ಒಬ್ರು ಮಾತ್ರ ಓಕೆ ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಹೇಗೆ ಕಂಟ್ರೋಲ್ ಮಾಡ್ಕೊತಾ ಇದಾರೆ ಅಂತ ತಿಳ್ಕೊಬೇಕು ಅನ್ನೋದು ಏನಾಗುತ್ತೆ, ಆಸಕ್ತಿ ಬರುತ್ತೆ. ಭಗವಂತನ ಅರಿಯೋದಕ್ಕೆ ಮೂರು ವಿಧಾನ. ಒಂದು ಬ್ರಹ್ಮನ್, ಭಗವಾನ್ ಮತ್ತು ಪರಮಾತ್ಮ. ಬ್ರಹ್ಮನ್ ಹಂತದಲ್ಲಿ ಏನಾಗುತ್ತೆ, ಈಗ ಪ್ರಭುಪಾದರು ಇಲ್ಲಿ ಒಂದು ಟ್ರೈನ್ ಉದಾಹರಣೆ ಕೊಡ್ತಾರೆ. ಒಂದು ಟ್ರೈನ್ ಬರ್ತಾ ಇದೆ, ದೂರದವರು ಆ ಊರಿಗೆ ಯಾವತ್ತೂ ಸಹ ಟ್ರೈನೇ ಬಂದ್ರೆ ಫಸ್ಟ್ ಟೈಮ್ ಟ್ರೈನ್ ಬರ್ತಾ ಇದೆ. ಒಬ್ಬ ನೋಡ್ತಾನೆ, ಟ್ರೈನ್ ಬರ್ತದೆ, ಟ್ರೈನ್ ನಾನು ನೋಡ್ದೆ ಟ್ರೈನ್ ಅಂದ್ರೆ ಬರೀ ಒಂದು ಲೈಟು ಅಂದ್ಬಿಟ್ಟು ಏನ್ ಮಾಡ್ತದನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಬರುತ್ತೆ, ಏನಾಗುತ್ತೆ, ಲೈಟ್ ಕಾಣಿಸ್ತಾ ಇದೆ, ಇಂಜಿನ್ ಕಾಣಿಸ್ತಾ ಇದೆ, ಬುಗ್ಗಿಗಳು ಕಾಣಿಸ್ತಾ ಇದೆ. ಇನ್ನೊಬ್ಬ ವ್ಯಕ್ತಿ ನೋಡ್ರೆ, ಟ್ರೈನ್ ಅಂದ್ರೆ ಲೈಟ್ ಎಲ್ಲ ಕಣೋ, ಅದರಲ್ಲಿ ಇಂಜಿನ್ ಇದೆ, ಅದರಲ್ಲಿ ಏನಿದೆ, ಲೈಟು ಸಹ ಇದೆ, ಮತ್ತೆ ಡಬ್ಬಗಳು ಸಹ ಇದೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ನಿಲ್ಲ ತನಕ ಸುಮ್ನೆ ಇರ್ತಾನೆ. ಎಲ್ಲ ನಿಂತಾದ್ಮೇಲೆ 5 ನಿಮಿಷ ಆದ್ಮೇಲೆ ಲೈಟು ಇದೆ, ಇಂಜಿನ್ ಇದೆ, ಆ ಬಾಕ್ಸಸ್ ಡಬ್ಬಗಳು ಸಹ ಇದೆ, ಆ ಡಬ್ಬದಲ್ಲಿ ಜನರು ಸಹ ಕೂತಿದ್ದಾರೆ, ಆತ ಇಳಿತಾ ಇದ್ದಾರೆ ಮತ್ತೆ ಇಳಿಸ್ತಾ ಇದ್ದಾರೆ. ಇದು ನಿಜ ಟ್ರೈನ್ ಅಂದ್ರೆ ಇಷ್ಟದೆಲ್ಲ ಇರುತ್ತೆ. ಹೀಗೆ ಭಗವಂತನ ಬಗ್ಗೆ ಅಷ್ಟೇ. ಬ್ರಹ್ಮನ್ ಅಂದ್ರೆ ಭಗವಾನ್ ಅಂತ. ಆ ಬ್ರಹ್ಮನ್ ಅಂದ್ರೆ ಭಗವಂತನ ದೇಹದಿಂದ ಉತ್ಪತ್ತಿಯಾದಂತ ಪ್ರಭೆ. ಓಕೆ, ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಏನಾಗುತ್ತೆ, ಪರಮಾತ್ಮ. ಭಗವಂತ ಪರಮಾತ್ಮನಾಗಿ ಎಲ್ಲಾ ಹೃದಯದಲ್ಲಿ ಇದಾನೆ. ಋಷಿಗಳಿಗೂ ಸಹ ಏನ್ ಮಾಡ್ತಾರೆ, ಭಗವಂತನ ಅರಿಯಕ್ಕೆ ತಪಸ್ಸನ್ನು ಕೂರ್ತಾರೆ, ತಮ್ಮ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡ್ತಾರೆ. ಇನ್ನು ಭಗವಾನ್ ಅಂತ. ಸೊ ಭಗವಾನ್ ಹಂತದಲ್ಲಿ ಭಗವಂತ ಸಚ್ಚಿದಾನಂದ ವಿಗ್ರಹನಾಗಿ ಇದ್ದಾನೆ. ಅವನನ್ನ ಭಕ್ತರು ಡೈರೆಕ್ಟ್ ಆಗಿ ಸೇವೆ ಮಾಡ್ಬೇಕು. ಈಗ ವಿಗ್ರಹಾರಾಧನೆ ಮಾಡ್ತಾ ಇದೀವಿ, ಭಗವಂತ ಜಗತ್ತಿಗೆ ಒಡೆಯನಾದಂತ ತಂದೆಯಲ್ಲಿ ಕೂತಿದ್ದಾನೆ, ಅವನಿಗೆ ನಾವು ಸೇವೆ ಮಾಡ್ಬೇಕು, ಅವನಿಗೆ ಭೋಗ ಕೊಡ್ಬೇಕು. ಈ ಒಂದು ಭಾವದಲ್ಲಿ ಏನ್ ಮಾಡ್ತಾರೆ, ಭಗವಾನ್ ಹಂತದಲ್ಲಿ ಪರಿಪೂರ್ಣವಾಗಿ ಭಗವಂತನ ಸೇವೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಇವ್ರು ಪ್ರಯತ್ನ ಮಾಡ್ತಾರೆ. ಓಕೆ, ಸೊ ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರಿ ವಿಧಿ ವಿನ ಐನಾಕಿ ಹರೇರ್ ಭಕ್ತಿರ್ ಉತ್ಪತ್ತ ಏವ ಕಲ್ಪತೆ. ಉಪನಿಷತ್ತುಗಳು ಮತ್ತು ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯಗಳನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಉತ್ಪತ್ತ ಅಥವಾ ಗಲಭೆ. ಓಕೆ, ಆಕ್ಚುಲಿ ಈಗ ನಮ್ದು ಎಷ್ಟೊಂದು ಶಾಸ್ತ್ರಗಳಿದೆ. ಶಾಸ್ತ್ರಗಳನ್ನ ತರ 3 ತರ ಡಿವೈಡ್ ಮಾಡ್ತಾರೆ: ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಕರ್ಮಕಾಂಡ ಅಂದ್ರೆ ಏನ್ ಪೂಜೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ. ಓಕೆ, ಈಗ ಒಂದು ದೇವಸ್ಥಾನದಲ್ಲಿ ನಾನು ಹೋಗಿ ನೋಡಿದ್ದೀನಿ, ಈ ಪೂಜೆ ಮಾಡಿದ್ರೆ ಆಯುಸ್ ಹೆಚ್ಚಾಗ್ಬೇಕು ಅಂದ್ರೆ ಏನ್ ಮಾಡಿಸ್ಬೇಕು, ಯಾವ ಪೂಜೆ ಮಾಡಿಸ್ತಾರೆ, ಮೃತ್ಯುಂಜಯ ಹೋಮ ಮಾಡಿಸ್ಬೇಕು. ಓಕೆ, ಮತ್ತೆ ಇನ್ನೊಂದು ಈ ದೋಷಕ್ಕೆ ಈ ಪೂಜೆ ಇವೆಲ್ಲ ಒಂದು ಕರ್ಮಕಾಂಡ ಇದ್ದಾಗ. ಓಕೆ, ಪುರಂದರದಾಸರು ಹೇಳ್ತಾರೆ ಅವ್ರ ಹೆಂಡತಿಗೆ, ಈ ಖರ್ಚಿಲ್ದೆ ಇರುವಂತಹ ಒಂದು ವ್ರತ ಮಾಡೇ, ಏಕಾದಶಿ ಮಾಡು, ಖರ್ಚೇ ಇಲ್ಲ, ನಿನ್ ಪಾಪನೂ ಸಹ ಹೋಗುತ್ತೆ, ನಿನಗೆ ವೈಕುಂಠನೂ ಸಹ ಹೋಗುತ್ತೆ. ತುಳಸಿ ವ್ರತ ಮಾಡು, ಬರೀ ನೀರ್ ಹಾಕಿದ್ರೆ ಸಾಕು, ತುಳಸಿ ದೇವಿ ಏನಾಗ್ಬಿಡ್ತಾಳೆ, ತೃಪ್ತರಾಗ್ಬಿಡ್ತಾಳೆ. ಇದನ್ನ ಮಾತ್ರ ಬಿಡೋದು. ಇದು ನೋಡಿ, ಇದು ನಮ್ ಜೀವನದಲ್ಲೂ ಸಹ ಇದು ಖರ್ಚಿಲ್ದೆ ಇರುವಂತಹ ವ್ರತ. ಓಕೆ, 15 ದಿವಸಕ್ಕೊಂದ್ಸತಿ ಏಕಾದಶಿ ಬರುತ್ತೆ. ಓಕೆ, ಹೇಗೆ ದೇಹಕ್ಕೂ ಸಹ ರೆಸ್ಟ್ ಬೇಕಲ್ಲ. ಓಕೆ, ಮಿಕ್ಸಿ ಹೇಗೆ ಮಿಕ್ಸಿ ಯಾವಾಗ್ಲೂ ಸಹ ಓಡ್ತಾ ಇದ್ರೆ ಪ್ಲೇಟ್ಗಳೆಲ್ಲ ಸೌದೋಗ್ಬಿಡುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಸಹ ಏಕಾದಶಿ ಮಾಡೋದ್ರಿಂದ ಏನಾಗುತ್ತೆ, ದೇಹ ಏನಾಗುತ್ತೆ, ರೆಸ್ಟ್ ಸಿಗುತ್ತೆ. ಆಗ ಏನಾಗುತ್ತೆ, ನಮ್ಮ ಆರೋಗ್ಯನೂ ಸಹ ಏನಾಗುತ್ತೆ, ಶುದ್ಧಿ ಆಗುತ್ತೆ. ಮತ್ತೆ ಏಕಾದಶಿ ಆಚರಿಸೋದ್ರಿಂದ ಆಕ್ಚುಲಿ ಆ ಅಮಾವಾಸ್ಯೆಗೆ 11 ದಿನಕ್ಕೆ, ಹುಣ್ಣಿಮೆಯಾಗ 11 ದಿನಕ್ಕೆ ಸಮುದ್ರದಲ್ಲಿ ಏರಿಳಿತಗಳಾಗುತ್ತೆ. ಆ ಏರಿಳಿತ ಆದಾಗ ಏನಾಗುತ್ತೆ, ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆ ಪರಿಣಾಮ ಬಿದ್ದಿದ್ದಾಗ ಏನಾಗುತ್ತೆ, ನಾವು ಆಹಾರ ತಗೊಂಡಿದ್ದಾಗ ಏನಾಗುತ್ತೆ, ತುಂಬಾ ಕೆಟ್ಟ ಪರಿಣಾಮ ಬೀರಿ ಹಲವಾರು ಕಾಯಿಲೆಗಳು ಬರುತ್ತೆ. ನಾವ್ ಯಾವಾಗ ಏನಾಗುತ್ತೆ, ಈ ರೀತಿಯಾಗಿ ಉಪವಾಸ ಮತ್ತೆ ಸೊ ಇದನ್ನ ಯಾವಾಗ ಮಾಡ್ತೀವಿ, ಭಗವಂತನ ಸೇವೆ ಮಾಡ್ಬೇಕು, ಉಪವಾಸ ಮಾಡ್ತೀವಿ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಏನಾಗುತ್ತೆ, ಆ ಒಂದು ಎಫೆಕ್ಟ್ ಆಗೋದಿಲ್ಲ. ಹೀಗೆ ಮತ್ತೆ ಕಲಿಯುಗದಲ್ಲಿ ಏಕಾದಶಿ ದಿನ ಕಲಿ ಧಾನ್ಯಗಳಲ್ಲಿ ಪ್ರವೇಶ ಮಾಡ್ತಾರೆ. ಅದರಿಂದ ಭಕ್ತರು ಮಾಡ್ತೀರಾ, ಧಾನ್ಯಗಳನ್ನ ಮಾತ್ರ ತಗೋಬೇಡಿ, ಊಟದಷ್ಟೇ ಫಲಹಾರ ತಗೊಳ್ಳಿ. ಓಕೆ, ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ನೀವು ಸಹ ಏಕಾದಶಿ ಮಾಡ್ದಂಗಾಗತ್ತೆ, ಭಗವಂತನ ಕೃಪೆ ನಿಮಗೆ ಸಿಕ್ದಂಗಾಗತ್ತೆ.
ಓಕೆ ಅಥ ಶ್ರೀಕೃಷ್ಣ ನಾಮಾದಿ ಭವೇ ಮಿಂದ್ರಿಯ ಸೇವೋನ್ಮಿಕಿ ಜೀವಾದೌ ಓ ಸ್ವಮೇವ ಸ್ಪೃದ್ಯತಃ. ಜಡ ಭೌತಿಕ ಇಂದ್ರಿಯಗಳ ಮೂಲಕ ಯಾರು ಕೃಷ್ಣನು ಇರುವಂತೆ ಅವನನ್ನು ಗ್ರಹಿಸಲಾರರು. ಆದರೆ ಆತನು ಭಕ್ತರು ತನಗೆ ಅರ್ಪಿಸಿದ ಪ್ರೇಮಪೂರ್ವಕ ಸೇವೆಯಿಂದ ಸುಪ್ರೀತನಾಗಿ ಅವರಿಗೆ ಪ್ರಕಟನಾಗುತ್ತಾನೆ. ಭಗವಂತನ ನೋಡಿ, ಸೇವೆ ಮಾಡೋದ್ರಿಂದ ಮಾತ್ರ ಭಗವಂತನ ಬಂದು ಹರಿಬಹುದು. ಸೊ ಅದರಿಂದ ನಾವು ಭಗವಂತನ ಒಂದು ಸೇವೆ ಮಾಡ್ಬೇಕು. ಮಾಡ್ತೀವಿ. ಭಗವಂತ ಜಗತ್ತಿಗೆ ಒಡೆಯನಾದಂತ ತಂದೆನ ಸೇವೆ ಮಾಡ್ಬೇಕು. ನಮ್ಮ ಬಂದು ಯಾವಾಗ ಬಂದು ತಿರುಪತಿ ತಿಮ್ಮಪ್ಪನ ಬಂದು ನಮ್ಮ ಯಾರು ಆತಿರಾಮ್ ಬಾಬಾಜಿ ಅವ್ರು ಬಂದು ಭಗವಂತನ ಮುಂದೆ ನಿಂತಿದ್ದಾರೆ. ಭಗವಂತನ ನೋಡ್ತಾನೆ ಇದ್ದಾರೆ. ಅವ್ರ ದೇವಸ್ಥಾನಕ್ಕೆ ಬಂದ್ರೆ 6 to 8 hours ತಿರುಪತಿ ತಿಮ್ಮಪ್ಪ ನೋಡ್ತಾ ಇದ್ರು. ಅವ್ರಿಗೆ ಅಷ್ಟು ಭಗವಂತನ ಒಂದು ಯಾದ್ರ ಮೇಲೆ ಭಗವಂತನ ಒಂದು ಸೌಂದರ್ಯನ ಬಂದು ಅಷ್ಟು ಸವಿತಾ ಇದ್ದಾರೆ. ಆದ್ರೆ ಬೇರೆ ಭಕ್ತರು ತಿಳ್ಕೊಳ್ತಾ ಇದಾರೆ, ನನ್ ಮಗ ಬಂದ ದೇವ್ರಿಗೆ ಇಷ್ಟು ಒಡವೆ ಆಗಿದ್ದೀನಿ ಅಂತ ನೋಡಕ್ ಬಂದಿದ್ದ ನಾನು. ಪ್ರಸಾದ ಕೊಡ್ಬೇಕಾದ್ರೆ ಏನಾಗತ್ತೆ, ಬಂದ ನೋಡು ಅಂದ್ಬಿಟ್ಟು ಮೂತಿ ತಿರ್ಗ್ಸೋದು, ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ಅಂತ ಅವ್ರಿಗೆ ಬಂದು ತುಂಬಾ ಬೇಜಾರಾಗತ್ತೆ. ಸೊ ಬೇಜಾರಾಗ್ಬಿಟ್ಟು ಏನ್ ಮಾಡ್ತಾರೆ, ಭಗವಂತನಿಗೆ ಹೇಳ್ಬಿಡ್ತಾರೆ, ಭಗವಂತ ನಾನ್ ಇನ್ ಬರಲ್ಲ ಕಣಪ್ಪ, ನಾನು ಬಂದು ಏನ್ ಮಾಡ್ತೀನಿ, ನನ್ನ ಆಶ್ರಮದಲ್ಲಿ ನಿನ್ನ ನಾಮಸ್ಮರಣೆ ಮಾಡ್ಕೊಂಡಿರ್ತೀನಿ ಅಂತ. ಅವ್ರೇನ್ ಮಾಡಿದ್ರು, ಅವ್ರ ಆಶ್ರಮದಲ್ಲೇ ನಾಮಸ್ಮರಣೆ ಮಾಡಕ್ ತಿರುಪತಿ ತಿಮ್ಮಪ್ಪ ನಮ್ಮಪ್ಪ ಏನ್ ಮಾಡಿದ್ರು, ಅದೇ ಯಾವ ಗರ್ಭಗುಡಿ ಬಾಗ್ಲ ಹಾಕಿದ್ರು ತಕ್ಷಣ ಏನ್ ಮಾಡ್ತಿದ್ರು, ಆತಿರಾಮ್ ಬಾಬಾಜಿ ಆಶ್ರಮದಲ್ಲಿ ಮಲಗ್ತಾ ಇದ್ರು. ಆತಿರಾಮ್ ಬಾಬಾಜಿ ಅವ್ರು ಏನ್ ಮಾಡಿದ್ರು, ಭಗವಂತನ ಬಗ್ಗೆ ಗುಣದಾನ ಆಡ್ತಾರೆ, ಅವ್ನ್ ಕಾಲು ಒತ್ತುತ್ತಾರೆ, ಅವ್ನ್ ಸೇವೆ ಮಾಡ್ತಾರೆ. ಆತಿರಾಮ್ ಬಾಬಾಜಿ ಭಗವಂತನ ಜೊತೆ ಅಂತ ಪಗಡೆನೂ ಆಡ್ತಾ ಇದ್ರು. ಆಗ ಆತಿರಾಮ್ ಬಾಬಾಜಿ ಹೇಳ್ತಾರೆ, ಭಗವಂತ ಪಗಡೆ ಆಡಿ ಆಲ್ರೆಡಿ ಪಾಂಡವರು ವನವಾಸಕ್ಕೆ ಹೋದ್ರ ಕಣಪ್ಪ, ಇದೆಲ್ಲ ಕೆಟ್ಟದ್ದು. ಇಲ್ಲ ನಾನು ಹೇಳ್ಕೊಡ್ತೀನಿ ಆಡು ಅಂದ್ಬಿಟ್ಟು ಭಗವಂತನೇ ಸ್ವಯಂ ಆತಿರಾಮ್ ಬಾಬಾಜಿ ಅವರಿಗೆ ಪಗಡೆ ಆಟ ಆಡ್ಕೊಡ್ತಾರೆ. ಹೇಳ್ಕೊಟ್ಟಾಗ ಏನಾಗುತ್ತೆ, ಆತಿರಾಮ್ ಬಾಬಾಜಿ ಯೋಚನೆ, ಭಗವಂತ ಗೆಲ್ಲಿ ಅಂತ ಬೇಕು ಅಂತ ಕಡಿಮೆ ಅನ್ಸೋದು. ಏನೋ ನಾನು ಸೋಲ್ಬೇಕು ಅಂತ. ಆದ್ರೆ ಏನ್ ಮಾಡ್ತಾರೆ, ಭಗವಂತ ಏನ್ ಬಂದ ನನ್ ಭಕ್ತ ಗೆಲ್ಲಿ ಅನ್ಬಿಟ್ಟು ಏನ್ ಮಾಡ್ತಾನೆ, ಅವನು ಸಹ ಏನ್ ಮಾಡ್ತಾನೆ, ಈ ರೀತಿ ಆಟ ಆಡ್ತಾರೆ. ಹಿಂಗೆ ಭಗವಂತನಿಗೂ ಸಹ ಪ್ರೀತಿ. ಯಾರು ಸೇವೆ ಮಾಡ್ತಾರೆ ಅವ್ನಿಗೆ ಯಾವತ್ತೂ ಸಹ ಏನನ್ನು ಸಹ ಇಟ್ಕೊಡೋದಿಲ್ಲ. ನಾವು 1 ಪಟ್ಟು ಸೇವೆ ಮಾಡ್ತಾರೆ, ನಮ್ಗೆ 10 ಪಟ್ಟು ಕೊಡ್ತಾನೆ. ಆದ್ರೆ ಭಕ್ತರು ಭಗವಂತನಿಂದನೂ ಸಹ ಏನೋ ಸೇವೆ ಏನೋ ಸ್ವೀಕರಿಸಕ್ಕೆ ಇಷ್ಟಪಡೋದಿಲ್ಲ. ಅನ್ಸದ್ ಏನಾಗುತ್ತೆ ನೋಡಿ, ನನಗೆ ಒಂದೊಂದು ಕತೆ ಹೇಳ್ತಾ ಇದ್ರೆ ಇನ್ನೊಂದು ಕತೆ ಜ್ಞಾಪಕ ಬರ್ತಾ ಇರುತ್ತೆ. ಅದೊಂದು ಪ್ರಾಬ್ಲಮ್ ನಮ್ಗೆ. ಓಕೆ, ಸೊ ಯಾವಾಗ ಬಂದು ನಮ್ಮ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ವೃಂದಾವನ ಕೂತ್ಬಿಟ್ಟಿದ್ದಾರೆ. ಏನೋ ಬಿಸಿಲಲ್ಲಿ ಕೂತ್ಬಿಟ್ಟಿದ್ದಾರೆ. ರಾಧಾರಾಣಿ ಬಂದು ಏನ್ ಮಾಡಿದ್ದಾರೆ, ಈ ರೀತಿ ಸೆರಗಿ ಹಿಡ್ದಿದ್ದಾರೆ. ಆಗ ಬಂದು ರೂಪ ಗೋಸ್ವಾಮಿ ಅವರು ನೋಡ್ಬಿಡ್ತಾರೆ. ಅದನ್ನ ನೋಡಿದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ, ರಘುನಾಥ ನೀನು ರಾಧಾಕೃಷ್ಣನ್ ಸೇವೆ ಮಾಡಕ್ ಬಂದ್ಯಾ, ರಾಧಾಕೃಷ್ಣನ ಸೇವೆ, ರಾಧಾರಾಣಿಯಿಂದ ಸೇವೆ ಸ್ವೀಕರಿಸಕ್ ಬಂದಿದ್ಯಾ? ಅಟ್ಲೀಸ್ಟ್ ಒಂದು ಗುಡಿಸ್ ಹಾಕೊಂಡಲ್ಲ ಅದ್ರ ಕೆಳಗಡೆ ಕುತ್ಕೊಂಡು ಜಪ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಇನ್ನೊಂದ್ ದಿವಸ ಏನ್ ಮಾಡ್ತಾರೆ, ಮಾರದಿನ ಮತ್ತೆ ಜಪ ಮಾಡ್ತಾ ಇದ್ರೆ ಒಂದು ಹುಲಿ ಇವ್ರನ್ನ ಅಟ್ಯಾಕ್ ಮಾಡಕ್ ಬಂದಿದೆ, ಜಗತ್ತಿ ಒಡೆಯನ ಅಂತ ಕೃಷ್ಣ ಬಂದು ಒಂದ್ ಪೋಲ್ ಇಟ್ಕೊಂಡು ಆ ಹುಲಿನ ಓಡಿಸ್ತಾನೆ, ಹೋಗ್ ಇಲ್ಲಿಗೆ ಬರಬೇಡ, ನನ್ ಭಕ್ತ ಜಪ ಮಾಡ್ತಾ ಇದ್ದಾನೆ ಅಂತ. ಹೀಗೆ ಭಗವಂತನ ಭಕ್ತರು ಬಂದು ಅವನ ಸೇವೆಯಲ್ಲಿ ಇದ್ದಾಗ ಏನಾಗುತ್ತೆ, ಭಗವಂತನ ಸ್ವಯಂ ಬಂದು ಅವನ್ ಸೇವೆ ಮಾಡಕ್ ನಿಂತು ಬಿಟ್ಟಿರ್ತಾನೆ. ಓಕೆ, ಭೂಮಿ ರಪೋ ನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಮೇ ಭಿನ್ನ ಪ್ರಕೃತಿರಷ್ಟದ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ 8 ಪ್ರತ್ಯೇಕ ಭೌತಿಕ ಶಕ್ತಿಗಳು. ಓಕೆ, ಈ ದೇಹ ಬಂದು ಯಾವುದರಿಂದ ಮಾಡಲ್ಪಟ್ಟಿದೆ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಆತ್ಮ ಬಂದು ಮನಸ್ಸು, ಬುದ್ಧಿ, ಅಹಂಕಾರ. ಈಗ ಸತ್ತಾಗ ಬಂದು ಇವೇನೋ ಭೂಮಿಗೆ ಸೇರ್ಕೊಳ್ಳುತ್ತೆ, ರಕ್ತ ನೀರಿಗೆ ಸೇರ್ಕೊಳ್ಳುತ್ತೆ, ಅಗ್ನಿ ದೇಹದಲ್ಲಿ ನೋಡಿ ಆತ್ಮ ಹೋದ ತಕ್ಷಣ ಏನಾಗುತ್ತೆ, ದೇಹ ಬಂದು ತಣ್ಣಗಾಗೋಗುತ್ತೆ. ಓಕೆ, ವಾಯು ನಾವು ಉಸಿರಾಡುವಂತಹ ಗಾಳಿ, ಮತ್ತೆ ಆಕಾಶ. ಆಕ್ಚುಲಿ ಬಂದು ಈಗ ಬರ್ಬೇಕಾದ ಪ್ರವಚನ ಕೇಳ್ತಾ ಇದೆ, ನಾವು ಮಾಡುವಂತ ಮಾತು ಆಕಾಶದಲ್ಲಿ ರೆಕಾರ್ಡ್ ಆಗುತ್ತಂತೆ. ಭಗವಂತ ಏನ್ ಮಾಡ್ತಾನೆ, ಅದನ್ನೆಲ್ಲ ಶಾಶ್ವತ ಪರ್ಮನೆಂಟ್. ಅದರಿಂದ ನಾವು ಯಾವತ್ತೂ ಸಹ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆನೇ ಆಗಿರ್ಬೋದು, ನಮ್ಮ ಬಗ್ಗೆನೇ ಆಗಿರ್ಬೋದು, ಯಾರ ಬಗ್ಗೆನಾದ್ರೂ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡ್ಬೋದು. ಯಾಕಂದ್ರೆ ಆಕಾಶದಲ್ಲಿ ಎಲ್ಲವೂ ಸಹ ನಾವು ಮಾತಾಡುವಂತ ಮಾತುಗಳೆಲ್ಲ ಏನಾಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಅದರಿಂದ ನಾವು ಭಗವಂತನ ಬಗ್ಗೆ ಆದಷ್ಟು ಬಂದು ಏನ್ ಮಾಡ್ಬೇಕು, ಅವನ ಗುಣದನ್ನ ಆಡಕ್ಕೇನೆ ಪ್ರಯತ್ನ ಮಾಡ್ಬೇಕು. ಹಾಗೇನಾಗತ್ತೆ, ನಾವು ಮಾತಾಡುವಂತ ಮಾತು, ಈಗ ನಾವು ಏನೋ ನಾಮ ಸಂಕೀರ್ತನೆ ಸರ್ವ ಪಾಪ ಪ್ರಣಾಶನಂ ಅಂತ ಭಾಗವತದಲ್ಲಿ ನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಏನಾಗುತ್ತೆ,
ಎಲ್ಲರ ಪಾಪನು ಸಹ ನಾವು ಸಂಕೀರ್ತನೆ ಯಜ್ಞ ಅಂತ ಮಾಡ್ತೀವಿ. ಹೊರಗಡೆ ಹೋಗ್ತೀವಿ, ಕೀರ್ತನೆ ಮಾಡ್ತೀವಿ, ದೇವಸ್ಥಾನದಲ್ಲಿ ಕೀರ್ತನೆ ಮಾಡ್ತೀವಿ, ಇನ್ನೊಬ್ರ ಮನಸ್ಸು ಸಹ ಶುದ್ಧಿ ಆಗ್ತಾ ಇದೆ. ಏನಾಗುತ್ತೆ, ಆಕಾಶದಲ್ಲಿ ಯಾವಾಗ ಭಗವಂತನ ನಾಮಸ್ಮರಣೆ ಮಾಡುತ್ತೆ, ಕೆಟ್ಟದೆಲ್ಲ ಏನಾಗುತ್ತೆ ನಾಶ ಆಗ್ತಾ ಬರುತ್ತೆ. ಇದು ಬಂದು ಭಗವಂತ ಒಂದು ಆಕಾಶದ ಒಂದು ಇದಕ್ಕೆ ಬಂದು ಭಕ್ತರು ಬಂದು ಇವತ್ತಿನ ಪ್ರವಚನದಲ್ಲಿ ನಾನು ಕೇಳಿದೆ, ತುಂಬಾ ಚೆನ್ನಾಗಿ ಅನಿಸ್ತು. ಅದರಿಂದ ನನಗೂ ಅನಿಸ್ತು, ಓಕೆ, ನಾವು ಮಾತಾಡ್ತೀವಿ, ಯಾಕೆ ಭಗವಂತನ ಬಗ್ಗೆ ಹೆಚ್ಚಿಗೆ ಮಾತಾಡಬಾರ್ದು. ಆ ಶ್ಲೋಕ 5 ಮಹಾಭಾವವಾದ ಅರ್ಜುನನೇ, ಇವೆಲ್ಲದೆ ನನ್ನ ಶ್ರೇಷ್ಠವಾದ ಶಕ್ತಿ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿ ಸಂಪರ್ಕದಿಂದ ಬಳಸಿಕೊಂಡಿರುವ ಜೀವಿಗಳಿಂದ ಆದದ್ದು. ಓಕೆ, ಸೊ ಓ ನಿತ್ಯ ಪರಮಪ್ರಭುವೆ, ದೇಹಸ್ಥ ಜೀವಿಗಳು ನಿನ್ನಂತೆ ನಿತ್ಯರು, ಸರ್ವ ಅಂತರ್ಯಾಮಿಗಳು ಆಗಿದ್ದರೂ ಅವರು ನಿನ್ನ ಹತೋಟಿಯಲ್ಲಿ ಇರುತ್ತಿರಲಿಲ್ಲ. ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳೆಂದು ಪರಿಗಣಿಸಿದರೆ ಅದು ಕೂಡಲೇ ನಿನ್ನ ಪರಮ ಕಾರಣಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ. ಈ ಶರಣಾಗತಿಯನ್ನು ಅವರಿಗೆ ಸಂತೋಷ ತರುತ್ತದೆ. ಓಕೆ, ಈಗ ಬಂದು ನಾವು ಮಕ್ಕಳನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ತೀವಿ. ಮಾರ್ಕೆಟ್ ಕರ್ಕೊಂಡು ಹೋದಾಗ ನಾವು ತಾಯಿ ಕೈ ಇಟ್ಕೋಬೇಕ, ತಾಯಿ ನಮ್ ಕೈ ಇಟ್ಕೊಳ್ತಾರ. ತಾಯಿ ಏನ್ ಮಾಡ್ತಾಳೆ, ಬಡಿ ತಪ್ಸ್ಕೊಂಡ್ಬಿಡ್ತಾನೆ ಅಂತ ಏನ್ ಮಾಡಿದ್ರು, ತಾಯಿನ ಏನ್ ಮಾಡ್ತಾರೆ, ಮಗು ಕೈ ಇಟ್ಕೋತಾರೆ. ಇಟ್ಕೊಂಡ್ಬಿಟ್ಟು ದರ ಎಲ್ಲ ಹಿಂಗನ್ನು ಇಟ್ಕೊಂಡು ಮಗು ಕೈ ಹಿಂಗ್ ಇಟ್ಕೊಂಡು ಏನ್ ತಪ್ಪಿಸ್ಕೊಂಡು ಅವ್ನು ಹುಡ್ಕಕ್ ಬೇರೆ ಸಮಯ ವೇಸ್ಟ್ ಆಗುತ್ತೆ. ಅಲ್ಲಿ ಹೋಗಿ ಮನೇಲೂ ಸರಿ ಕೆಲ್ಸ ಜಾಸ್ತಿ ಅಂತ ಏನ್ ಮಾಡ್ತಾರೆ, ತಾಯಿ ನಮ್ ಕೈ ಇಟ್ಕೋಬೇಕು. ನಾವು ತಾಯಿ ಕೈ ಇಟ್ಕೊಂಡಾಗ ಎಲ್ಲಿ ಅಲ್ಲಿ ಆಟ ಸಾಮಾನು ನೋಡೋ, ನಾವೇನಾದ್ರೂ ಭಗವಂತನ ಕೈ ಬಂದು ಭಗವಂತ ನಮ್ ಕೈ ಹಿಡಿಬೇಕು. ನಾವ್ ಹೋಗಿ ಭಗವಂತನ ಕೈ ಹಿಡಿಬಾರ್ದು. ನಾವ್ ಭಗವಂತನ ಕೈ ಹಿಡಿದ್ಬಿಟ್ರೆ ಏನಾಗುತ್ತೆ, ಎಲ್ಲಿ ಹೆಣ್ಣನ್ ನೋಡೋ, ಎಲ್ಲಿ ಮಣ್ಣನ್ ನೋಡೋ, ಒಂದನ್ ನೋಡೋ ಬಿಟ್ಬಿಡ್ತೀವಿ ಕೈ. ಆದ್ರೆ ಭಗವಂತ ನಮ್ ಕೈ ಹಿಡಿದ್ರೆ ನಾವು ಅಲ್ಲಿ ನೋಡಿದ್ರೆ ದರ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಇದು ಬಂದು ನಾವು ಆ ರೀತಿಯಾಗಿ ಸೇವೆ ಮಾಡ್ಬೇಕು. ಚೈತನ್ಯ ಮಹಾಪ್ರಭು ಇರ್ಬೇಕಾದ್ರೆ ಏನಾಗುತ್ತೆ, ಒಬ್ಬ ಅವ್ರಿಗೆ ಬಂದು ಛೋಟ ಹರಿದಾಸ್ ಠಾಕೂರ್ ಒಬ್ಬ ಅಸಿಸ್ಟೆಂಟ್ ಕೊಟ್ಟಿರ್ತಾರೆ. ಅವ್ರು ಬಂದು ಏನಾಗುತ್ತೆ, ಕಾಡಿನಲ್ಲಿ ಏನಾಗುತ್ತೆ, ಒಂದ್ ಕಡೆ ಅವರು ಮೋಹಗೊಂಡು ಉಳ್ಕೊಂಡ್ಬಿಡ್ತಾರೆ. ಹಾಗೇನಾಗುತ್ತೆ, ಚೈತನ್ಯ ಮಹಾಪ್ರಭು ಅವ್ರನ್ನ ಏನ್ ಮಾಡ್ತಾರೆ, ದರ ಇಟ್ಕೊಂಡು ಹೇಳ್ಕೊಂಡ್ ಬರ್ತಾರೆ. ಯಾರು ಈಗ ಬಂದು ಶಿಕ್ಷಾ ಗುರುಗಳು ಇರ್ತಾರಲ್ಲ, ಅವ್ರಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ನೋಡಪ್ಪ, ನಿನ್ ಶಿಷ್ಯನ ನೀನ್ ನೋಡ್ಕೊ, ನೀನ್ ನನ್ ಜೊತೆ ಕರ್ಕೊಂಡು ಕಳ್ಸಿದ್ದೆ, ನಾನು ಕರೆಕ್ಟ್ ಆಗಿ ಕರ್ಕೊಂಡ್ಬಂದು ನಿನ್ನ ಹತ್ರ ಬಿಟ್ಟಿದ್ದೀನಿ. ಓಕೆ ಅನ್ಬಿಟ್ಟು ಹೇಳ್ತಾರೆ. ಹೀಗೆ ಮಾಯ ಅನ್ನೋದು ನಮ್ಮನ್ನ ಯಾವಾಗ ಆಕರ್ಷಣೆ ಮಾಡ್ಬಿಡುತ್ತೆ ಗೊತ್ತಾಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ನಾವು ಕೈ ಹಿಡಿದಿಲ್ಲ, ಭಗವಂತನೇ ನಮ್ಮನ್ನ ಕೈ ಹಿಡಿಬೇಕು. ಆ ರೀತಿಯಾಗಿ ಭಗವಂತನ ಸೇವೆ ಬಂದು ನಾವು ಮಾಡ್ಬೇಕು. ಸೃಷ್ಟಿ ಏತದ್ಧ್ಯಾನಾನಿ ಭೂತಾನಿ ಸರ್ವ ನಿತ್ಯ ಪದಾರಯ ಅಹಂ ಕೃತ್ವಸ್ಯ ಜಗತಃ ಪ್ರಭಾವ ಫಲಂ ಯತ್ಸ್ತದಾ. ಸೃಷ್ಟಿಯಾದ ಎಲ್ಲ ಜೀವಿಗಳು ಎರಡು ಪ್ರಕೃತಿಗಳೇ ಮೂಲ. ಈ ಭೌತಿಕ ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಇದಾದ್ಮೇಲೆ ಈ ಶ್ಲೋಕ ಬಂದು ತುಂಬಾ ಚೆನ್ನಾಗಿರೋ ಶ್ಲೋಕ ಇಡೀ. ಯಾಕಂದ್ರೆ ನಾವು ತಿಳ್ಕೋಬೇಕಾದಂತಹ ಶ್ಲೋಕ. ಮತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವವಿದಂ ಪ್ರೋತಂ ಸ್ತೋತ್ರಮಣಿ ಗಣಾಯುವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ. ಮಣಿಗಳು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸುತ್ತೆ. ಈಗ ನೋಡಿ, ನಾವು ಕಂಠಿಮಾಲ ಹಾಕಿದ್ವಿ, ಇದ್ರಲ್ಲಿ ಒಂದು ಆಕ್ಚುಲಿ ಟ್ರಾನ್ಸ್ಪರೆಂಟ್ ದಾರ ಇದೆ. ಅದರ ಮೇಲೆ ಏನಾಗುತ್ತೆ, ತುಳಸಿ ದಳಗಳು ಹಾಕಿದ್ದಾರೆ. ಓಕೆ, ಹಾಗೆ ಏನಾಗಿದೆ, ಈ ಒಂದು ಹಾಕಿರೋದ್ರಿಂದ ಆಟೋಮೆಟಿಕಲಿ ಈ ಮಣಿ ಬಂದು ನಮ್ ಕುತ್ತಿಗೆಲಿರೋದ್ರಿಂದ ಬಂದು ನಮ್ಗೆ ಗೊತ್ತಾಗ್ತಾ ಇದೆ ಮಣಿಯ ಹಿಂದೆ ಒಂದು ದಾರ ಇದೆ ಅನ್ನೋದು ನಾವು ತಿಳ್ಕೊಬೇಕು. ಹಾಗೆ ನಾವು ಸಹ ಈ ಭೌತಿಕ ಜಗತ್ತನ್ನು ಭಗವಂತ ಸೃಷ್ಟಿಸಿದ್ದಾನೆ, ಇದರಿಂದ ಒಬ್ಬ ಕಂಟ್ರೋಲರ್ ಇದ್ದಾನೆ. ಬ್ರಹ್ಮದೇವರಿಗೂ ಸಹ ಒಂದ್ಸತಿ ಡೌಟ್ ಬಂದ್ಬಿಡ್ತು. ನಾವೇನ್ ಡೌಟ್ ಪಡುದು, ಬ್ರಹ್ಮದೇವರಿಗೆ ಡೌಟ್, ನಾನೇ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದೀವಿ, ನಾವೆಲ್ಲ ಏನಾಗ ಕೊಟ್ಬಿಟ್ಟಿದೀವಿ, ಬಾಸ್ ಆಗ ಕೊಟ್ಬಿಟ್ಟಿದೀವಿ, ದಾಸರಾಗ್ಬೇಕು ಅನ್ನೋದು ಮರ್ತ್ ಬಿಟ್ಟಿದೀವಿ. ಯಾವಾಗ ಬಂದು ಬ್ರಹ್ಮದೇವರಿಗೆ ಡೌಟ್ ಬಂದ್ಬಿಡ್ತು, ಬ್ರಹ್ಮದೇವರು ಬಂದು ದ್ವಾರಕಕ್ಕೆ ಬಂದಿದ್ದಾರೆ ಭಗವಂತನ ಕೃಷ್ಣನ ದರ್ಶನ ಮಾಡೋದಕ್ಕೆ. ತಕ್ಷಣ ಬಂದು ದ್ವಾರಪಾಲಕದಲ್ಲಿ ಭಗವಂತ ಏನ್ ಮಾಡಿದಾರೆ, ಅವನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ನೀನು ಯಾವ ಬ್ರಹ್ಮ, ಯಾರು ಅಂತ ಕೇಳ್ಕೊಂಡು ಬರಕ್ ಹೇಳಿ. ಆಗ ಬಂದು ಬ್ರಹ್ಮ ಹೇಳ್ತಾರೆ, ನಾನು ಬಂದು ಚತುರ್ಮುಖ ಬ್ರಹ್ಮ,
4 ಕುಮಾರರ ತಂದೆ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಭಗವಂತ ಬಂದು ಅವ್ರನ್ನ ಒಳಗಡೆ ಕರ್ಸ್ಕೊಳ್ತಾರೆ. ಆ ಸಮಯದಲ್ಲಿ ಭಗವಂತ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ ತಕ್ಷಣ ಅನ್ಕೊಂಡ್ರು ಎಷ್ಟು ಬ್ರಹ್ಮಾಂಡಗಳಿದೆ, ಎಲ್ಲ ಬ್ರಹ್ಮ ಬರ್ತಾರೆ. ನಮ್ಮ ಒಂದು ಭೌತಿಕ ಜಗತ್ತಿನ ಸೈಜ್ಗೆ 4 ತಲೆ ಬ್ರಹ್ಮ, 10 ತಲೆಯ ಬ್ರಹ್ಮ, ಇನ್ನೊಬ್ಬ ಬ್ರಹ್ಮ ಬಂದು 10 ತಲೆ ಬ್ರಹ್ಮ, 100 ತಲೆ ಬ್ರಹ್ಮ, 1,00,000 ತಲೆ ಬ್ರಹ್ಮ. ಈ ರೀತಿಯ ಬ್ರಹ್ಮಾಂಡದ ಒಂದು ಸೈಜ್ಗೆ ತಕ್ಕನಾಗೆ ತಲೆಗಳಿದೆ. ಹೀಗೆ ಬಂದು ಆ ಬ್ರಹ್ಮ ಎಲ್ಲ ಬಂದಿದ್ದಾರೆ. ಎಲ್ಲರೂ ಸಹ ಭಗವಂತನ, ಮತ್ತೆ ಅಲ್ಲಿರೋ ಶಿವನು ಬಂದಿದ್ದಾರೆ. ಅವರೆಲ್ಲರೂ ಸಹ ಭಗವಂತನ ಪಾದಕ್ಕೆ ಬೀಳ್ತಾರೆ. ಭಗವಂತನ ಪಾದ ಎಲ್ಲರಿಗೂ ಸಿಗುತ್ತೆ. ಇವಾಗ ಈಗ ಈ ಬ್ರಹ್ಮಂಗ ನೋಡಿ ಆಶ್ಚರ್ಯ ಆಗಿದೆ. ಅವ್ರು ಅನ್ಕೊಂಡ್ರು ನಾನು ಒಬ್ನೇ ಬ್ರಹ್ಮ ಅನ್ಕೊಂಡೆ. ಆದ್ರೆ ಬಂದು ಸಾಸಿವೆ ಈಗ ಬಂದು ಈ ಮಣ್ಣಿನ ಕಣ ಈಗ ಕೈಯಲ್ಲಿ ಇಟ್ಕೊಂಡ್ವಿ ಅಂದ್ರೆ ಈ ಕೈ ಹಿಡಿದು ಎಷ್ಟು ಮಣ್ಣಿನ ಕಣಗಳಿದೆ ಅಂತ ಎಣಿಸ್ಕಾಗುತ್ತಾ? ಆಗೋದಿಲ್ಲ. ಅದೇ ರೀತಿ ಭಗವಂತ ಎಷ್ಟು ಸೃಷ್ಟಿ ಮಾಡಿದಾನೆ ಅಂತ ಎಣಿಸೋದಕ್ಕೆ ಆಗೋದಿಲ್ಲ. ಓಕೆ, ಹೀಗೆ ಬ್ರಹ್ಮದೇವರಿಗೆ ಬಂದು ಆಗ ಬಂದು ಅರಿವಾಯ್ತು. ನಾನು ಅನ್ಕೊಂಡೆ ನಾನೊಬ್ನೇ ಬ್ರಹ್ಮ, ನಾನೇ ಒಬ್ನೇ ಸೃಷ್ಟಿಕರ್ತ, ನಾನೇ ಎಲ್ಲ ಪಾಲನೆ ಮಾಡ್ತಾ ಇದ್ದೀನಿ. ಆದ್ರೂ ಸಹ ಏನೋ ಭಗವಂತ ಬಂದು ಈ ರೀತಿ ಅದೇ ಒಂದು ಲೀಲೆ ಮಾಡ್ತಾ ಇದ್ದಾನೆ. ಅವನು ಬಂದು ನನಗಿಂತ ಭಗವಂತನೇ ಶ್ರೇಷ್ಠವಾದ ಸತ್ಯ, ಅವನೇ ಎಲ್ಲಾರನ್ನೂ ಸಹ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಏನಾಗುತ್ತೆ ಅವಾಗ ಬಂದು ಅವ್ರಿಗೆ ಅರಿವಾಗುತ್ತೆ. ಆಗ ಬಂದು ಬ್ರಹ್ಮದೇವರು ಬಂದು ಬ್ರಹ್ಮ ಸಮೇತ ಬರೀತಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಈಶ್ವರ ಅಂದ್ರೆ ನಿಯಂತ್ರಕ. ಈಶ್ವರ ಪರಮ ಕೃಷ್ಣ, ಇವನು ಬಂದು ಯಾರು? ಪರಮ ನಿಯಂತ್ರಕ ಕೃಷ್ಣ. ಸಚ್ಚಿದಾನಂದ ವಿಗ್ರಹ, ಶಾಶ್ವತವಾದ ಆನಂದ ಪೂರ್ಣಿತವಾದ ಜ್ಞಾನ ಪೂರ್ಣಿತವಾದ ವ್ಯಕ್ತಿ ಭಗವಂತ. ಓಕೆ, ಆದಿರ್ ಗೋವಿಂದ, ಎಲ್ಲ ಸೃಷ್ಟಿಗಳಿಗೆ ಹಿಂದೆ ಇದ್ದಂತವರು ಭಗವಂತ ಗೋವಿಂದ ಅಥವಾ ನಾರಾಯಣ ಒಬ್ರೆ. ಅದರಿಂದ ಇವನನ್ನ ಆದಿಮೂಲ ಅಂತಾನೂ ಸಹ ಕರೀತಾರೆ. ಇನ್ಯಾರಿಗೂ ಸಹ ಆದಿಮೂಲ ಅಂತ ಯಾರಿಗೂ ಕರೆಯೋದಿಲ್ಲ. ಓಕೆ, ಆದಿರ್ ಗೋವಿಂದ ಸರ್ವ ಕಾರ್ಯಗಳಿಗೆ ಕಾರಣ. ಎಲ್ಲ ಏನೇನ್ ಲೀಲೆ ನಡೀತಾ ಇದೆ ಎಲ್ಲದಕ್ಕೂ ಸಹ ಅವನೇ ಕಾರಣ. ಇದನ್ನ ಬಂದು ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಾವು ಬಂದು ಭಕ್ತಿಗೆ ಬರ್ತೀವಿ. ತಮಸ್ಸಿನ ಎಲ್ಲ ಐಕ ಪರಿಕಲ್ಪನೆಯ ಮೀರಿದ ಆ ದೇವೋತ್ತಮ ಪರಮ ಪುರುಷನನ್ನು ನಾನು ಬಲ್ಲೆ. ಅವನನ್ನು ಅರಿತವನು ಮಾತ್ರ ಹುಟ್ಟು ಸಾವುಗಳ ಬಂಧನದಿಂದ ಬಿಡಿಸಿಕೊಳ್ಳಬಲ್ಲ. ಮೋಕ್ಷಕ್ಕೆ ಆ ಪರಮ ಪುರುಷನ ಈ ಜ್ಞಾನವನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ನೋಡಿ, ಒಟ್ಟು 3 ಗುಣಗಳು. ಒಂದು ಸತ್ವಗುಣ, ರಜಗುಣ, ತಮಗುಣ. ಸತ್ವಗುಣದಲ್ಲಿ ಅಂದ್ರೆ ಜ್ಞಾನ ಪೂರ್ಣಿತವಾಗಿ ಕಾರ್ಯ ಮಾಡೋದು. ಭಗವಂತ ಮುಂದೆ ನಮ್ಗೆ ಜ್ಞಾನ ಕೊಟ್ಟಿದ್ದ, ಅವನಿಗೆ ಅರಿಯಕ್ಕೋಸ್ಕರ ಜ್ಞಾನ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಏನ್ ಮಾಡ್ತೀವಿ? ಸತ್ವಗುಣದಲ್ಲಿ ಇದ್ದಾಗ ಬೆಳಿಗ್ಗೆ ಎದ್ದು ಬೇಗ ಜಪ ಮಾಡ್ತೀವಿ, ಭಗವಂತನ ಸೇವೆ ಮಾಡ್ಬೇಕು ಅಂತ ಆಸೆ ಬೆಳೆಸ್ಕೊಳ್ತೀವಿ, ಭಗವಂತನ ಪ್ರಸಾದನ ತಿನ್ಬೇಕು ಅನ್ಸುತ್ತೆ. ಇದೆಲ್ಲ ಸತ್ವಗುಣ. ಓಕೆ, ಇನ್ನ ಬಂದ ರಜಗುಣ ಅಂದ್ರೆ ಆಸೆಯಿಂದ ಮಾಡುವಂತ ಕಾರ್ಯ. ಆಸೆಯಿಂದ ಸಂಪಾದನೆ ಮಾಡ್ಬೇಕಮ್ಮ, ಬೆಳಿಗ್ಗೆ ಎದ್ರೆ ಸಂಪಾದನೆ, ರಾತ್ರಿ ಆಯ್ತಾ ಇದ್ರೆ ಸಂಪಾದನೆ. ರಜಗುಣ ಆಸೆಯಿಂದ ಏನ್ ಮಾಡ್ತೀವಿ? ಕಾರ್ಯಗಳನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದು ತಮಗುಣ, ಅಜ್ಞಾನ ಅಂದ್ರೆ ಸೋಂಬೇರಿತನ, ಮಾಡೋ ಕೆಲ್ಸನೆಲ್ಲ ಏನ್ ಮಾಡ್ತಾ ಇದೀವಿ? ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಓಕೆ, ಆದ್ರೆ ತಮೋಗುಣದ ಎಲ್ಲ ಐಕ ಪರಿಕಲ್ಪನೆಯನ್ನು ಮೀರಿದವನು ಭಗವಂತ ದೇವೋತ್ತಮ ಪರಮಪುರುಷ. ಅವನನ್ನು ಅರ್ಥಾಗ ಏನಾಗುತ್ತೆ, ನಾವು ಈ ಹುಟ್ಟು ಸಾವು ಬಂಧನದಿಂದ ಏನಾಗುತ್ತೆ? ಬಿಡುಗಡೆ ಆಗ್ತೀವಿ. ಭಗವಂತ 4ನೇ ಅಧ್ಯಾಯದಲ್ಲೂ ಸಹ ಜನ್ಮ ಕರ್ಮೇ ಚಿಮೇ ದಿವ್ಯಂ ಯೋನ ವೇದಿ ತತ್ವತಃ ತ್ಯಕ್ತ್ವಾ ದೇಹಂ ಪುನಃ ಜನ್ಮ ನೈತಿ ಮಾಮೇತಿ ಸೂರ್ಜುನ. ಏನಂತ ಹೇಳಿದಾನೆ? ಎಲ್ಲರೂ ಸಹ ಭಗವಂತನ ಯಾರು ಜನ್ಮ ಮತ್ತು ಕರ್ಮಗಳನ್ನ ಯಾರು ತಿಳ್ಕೊಡ್ತಾರೆ ಅವನಿಗೆ ಏನಾಗಿದೆ? ಈ ಒಂದು ಇದೇ ಇಲ್ಲ, ಏನು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಾವೆಲ್ಲ ಬಂದು ಹೊರಗಡೆ ಬರ್ಬೋದು. ಇಲ್ಲಿ ರಸೋಮಸ್ತುಕೋಂತಯ ಪ್ರಭಾಸ್ಮಿ ಶಶಿ ಸೂರ್ಯ ಪ್ರಣವಃ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ನೋಣು. ಅರ್ಜುನ, ನಾನು ನೀರಿನಲ್ಲಿರುವಂತ ರುಚಿ, ಸೂರ್ಯಚಂದ್ರರ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಓಕೆ, ಸೊ ಈ ಶ್ಲೋಕದ ವಿವರಣೆ ನಾನು ಆಕ್ಚುಲಿ ಕೇಳ್ತಿದ್ದೆ. ಓಕೆ, ನೀರಿನಲ್ಲಿ ರುಚಿ ನೋಡಿ, ಎಲ್ಲರಿಗೂ ಸಹ ಬಯರ್ಕೆ ಆದಾಗ ಮಾತ್ರ ನೀರ್ ಕುಡಿದಾಗ ಅಮೃತ ಕುಡಿದಷ್ಟು ಏನಾಗುತ್ತೆ? ಒಂದು ಆನಂದ ಆಗುತ್ತೆ. ಎಲ್ಲ ನೀವು ನೋಡಿ, ನೀರ್ ಯಾವಾಗ್ಲೂ ಕುಡಿತಾ ಇದ್ರೆ ಅದು ಅನ್ಸಲ್ಲ. ಸಡನ್ ಆಗಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀವಿ, ನೀರ್ ಬೇಕು ಅನ್ಸುತ್ತೆ, ಇನ್ನೂ ಒಂದು ಅರ್ಧ ಗಂಟೆ ಆದ್ಮೇಲೆ ನೀರ್ ಕೊಟ್ಟಾಗ ಎಷ್ಟು ಆನಂದ ಬರುತ್ತೆ ಅಂದ್ರೆ ನೀರ್ ಕುಡಿದಾಗ, ಅವಾಗ ನೀರಿನಲ್ಲಿರುವಂತ ರುಚಿನ ಬಂದು ಅನುಭವಿಸ್ಬೋದು. ಹಂಗೆ ನಾವು ಸಹ ನೀರ್ ಕುಡಿಬೇಕಾದ್ರೆ ಭಗವಂತ ಇದರಲ್ಲಿ ಇರುವಂತಹ ರುಚಿನೇ ನೀನು ಅಂತಾಗ ಏನಾಗುತ್ತೆ? ನಾವು ಕೃಷ್ಣನ ನೆನೆತಾ ಇದೀವಿ ಅಂತ ಒಂದು ಭಗವಂತನ ಪ್ರತಿ ಕಣದಲ್ಲೂ ಅರಿಬಹುದು ಅಂತಾರಲ್ಲ, ಈಗ ಈ ರೀತಿ ಅರಿಬಹುದು ನಾವು. ಮತ್ತೆ ಸೂರ್ಯ ಚಂದ್ರರ ಬೆಳಕು, ಭಗವಂತನಿಗೆ ಬೆಳಕು, ಸೂರ್ಯನಿಗೆ ಮತ್ತೆ ಚಂದ್ರನಿಗೆ ಮತ್ತೆ ನೋಡಿ, ಸೂರ್ಯನ ತೇಜಸ್ಸು
ಎಷ್ಟೋ ಮಿಲಿಯನ್ ಇದು ಅವನ ದೇಹದಿಂದ ಏನಾಗುತ್ತೆ, ಪ್ರಭೆ ಹೊರಗಡೆ ಬರ್ತದೆ. ಅದನ್ನ ಕೊಡ್ತಾರೆ ಯಾರು? ಸ್ವಯಂ ಬಂದು ಯಾರು? ಸ್ವಯಂ ಕೃಷ್ಣ. ಓಕೆ, ಅವರು ಮೈನ್ ಜಂಕ್ಷನ್, ಇವ್ರು ಬಂದು ಸಬ್ ಜಂಕ್ಷನ್. ದೇವತೆಗಳು ಸೂರ್ಯ ಚಂದ್ರರಲ್ಲ. ಇನ್ನ ಚಂದ್ರ ಬಂದು ಏನ್ ಮಾಡ್ತಾ ಇದ್ದಾನೆ? ಚಂದ್ರನಿಗೆ ಬೆಳಕು ಕೊಡ್ತಾನೆ. ಮತ್ತೆ ವೇದ ಮಂತ್ರಗಳ ಓಂಕಾರ ನೋಡಿ, ನಮ್ಮ ಹರಿಕೃಷ್ಣ ಮಂತ್ರದಲ್ಲಿ ಎಲ್ಲಾ ಮಂತ್ರಗಳು ಅಡಗಿದೆ. ಪ್ರಭು ಈ ಎಲ್ಲ ಮಂತ್ರಗಳು ಸಹ ಈ ಹರಿಕೃಷ್ಣ ಮಂತ್ರದಲ್ಲಿ ಅಡಗಿರೋದ್ರಿಂದ ಈ ಕಲಿಯುಗದಲ್ಲಿ ಬಂದು ಯಾವ ಮಂತ್ರ ಹೇಳಬೇಕು ಅನ್ನೋದನ್ನ ಬಂದು ವೇದಗಳಲ್ಲಿ ಸಹ ಏನಾಗಿದೆ, ಮೆನ್ಷನ್ ಆಗಿದೆ. ಹಿಂದೆ ಎಲ್ಲ ಸತ್ಯಯುಗದಲ್ಲಿ ಅಲ್ಲೆಲ್ಲ ಓಂಕಾರ ಮಂತ್ರ ಹೇಳೋದ್ರ ಮೂಲಕ ಅವ್ರಿಗೆ ಏನಾಗ್ತಾ ಇತ್ತು? ಭಗವಂತನ ಧಾಮ ಪ್ರಾಪ್ತಿ ಆಗ್ತಾ ಇತ್ತು. ಆದ್ರೆ ನಾವು ಈ ಹರೇ ಕೃಷ್ಣ ಮಂತ್ರ ಇಸ್ಕಾನ್ನಲ್ಲಿ ಇರೋರೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರ ಬಂದು ಕಲಿಸಂತರಣ ಉಪನಿಷತ್ತಿನಲ್ಲಿದೆ. ಕಲಿಸಂತರಣ ಉಪನಿಷತ್ತಿನಲ್ಲಿ ನಾರದ ಮುನಿಗಳು ಬ್ರಹ್ಮದೇವರನ್ನ ಕೇಳ್ತಾರೆ, ಈ ಕಲಿಯುಗದಲ್ಲಿ ಇರೋ ಎಲ್ಲಾ ಬದ್ಧ ಜೀವಿಗಳು ಭಗವಂತನ ಧಾಮಕ್ಕೆ ಬರ್ಬೇಕು ಅಂದ್ರೆ ಯಾವ ಮಂತ್ರ ಜಪ ಮಾಡ್ಬೇಕು ಅಂದಾಗ, ಆಗ ಬ್ರಹ್ಮದೇವರು ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಕರ್ಮಂ ನಾಮ ಕಲಿಕಲ್ಮಶನಾಶನಂ ನಾತಃ ಪರತೃಪಾಯ ಸರ್ವವೇದೇಶು ದೃಶ್ಯತೆ. 16 ಅಕ್ಷರ ಪದ ಯಾರು ಉಚ್ಚಾರಣೆ ಮಾಡ್ತಾರೆ, ಕಲಿಯುಗದ ಕಲ್ಮಶಗಳಿಂದ ಬಿಡುಗಡೆಯಾಗಿ ಭಗವಂತನ ಧಾಮಕ್ಕೆ ಬರ್ತಾರೆ ಅಂತ ಏನ ಮಾಡಿದ್ದಾರೆ ಬ್ರಹ್ಮದೇವರು ಹೇಳಿದ್ದಾರೆ. ಸೊ ಈ ಕಲಿಯುಗ ಈ ಓಂಕಾರ ಸಹ ಭಗವಂತ. ಓ ಅದರಲ್ಲಿ ಆಕಾರ ಎಲ್ಲವೂ ಸಹ ಭಗವಂತ, ಎಲ್ಲ ಅಕ್ಷರ ಸಹ ಭಗವಂತ. ಓಕೆ, ಸೊ ಹೀಗೆ ನಾನು ಆಕಾಶದಲ್ಲಿರುವಂತ ಶಬ್ದ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ನಾವು ಮಾತಾಡುವಂತ ಮಾತು ಸಹ ಏನಾಗುತ್ತೆ, ಆಕಾಶದಲ್ಲಿ ರೆಕಾರ್ಡ್ ಆಗುತ್ತೆ. ಅದರಿಂದ ನಾವು ಮಾತಾಡೋದ್ ಮಾಡ್ತೀವಿ, ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರೆ ಏನಾಗುತ್ತೆ, ಆಕಾಶನು ಸಹ ಶುದ್ಧಿಯಾಗಿ ನಮಗೆ ಕೃಪೆನ ಸಿಗುತ್ತೆ. ಮತ್ತೆ ಪುರುಷರಲ್ಲಿರುವಂತಹ ಪೌರುಷವು ನಾನೇ. ಒಬ್ಬ ಮೊಹಮ್ಮದ್ ಅಲಿ ಅನ್ಬಿಟ್ಟು ಒಬ್ಬ ಫೇಮಸ್ ಬಾಕ್ಸರ್. ಸೊ ಯಾವತ್ತೂ ಸಹ ಅವನು ಚಾಂಪಿಯನ್ ಅಲ್ಲಿ ಸೋತೆ ಇಲ್ಲ. ಅವನು ಐ ಆಮ್ ಗ್ರೇಟ್ ಅಂತ ಯಾವಾಗ ಸಹ ಹೇಳ್ತಾ ಇರ್ತಾನೆ. ಹಾಗೇನಾಗುತ್ತೆ, ಅವನಿಗೆ ಪಾರ್ಕಿನ್ಸನ್ ಅಂದ್ಬಿಟ್ಟು ಮೂಳೆ ಕ್ಯಾನ್ಸರ್ ಬರುತ್ತೆ. ಮೂಳೆ ಕ್ಯಾನ್ಸರ್ ಬಂದಾಗ ಏನಾಗುತ್ತೆ, ಅವನು ಕಾಫಿ ಕುಡಿಯುವಂತಹ ಒಂದು ಲೋಟನು ಸಹ ಅವನ ಕೈಯಿಂದ ಲಿಫ್ಟ್ ಮಾಡಕ್ಕಾಗಲ್ಲ, ಎತ್ತೋದಕ್ಕಾಗಲ್ಲ. ನೋಡಿ, ಭಗವಂತನ ಒಂದು ಏನ್ ಹೇಳಿದರೆ, ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಪೌರುಷ ಏನು ಇಲ್ಲ, ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾರೆ. ಓಕೆ, ದೇವತೆಗಳು ಸಹ ಏನು ಉಳ್ಕಡ್ಡಿನೂ ಸಹ ಮೂಗಲ್ಲ ಅಂತಾರಲ್ಲ, ಭಗವಂತನ ಇಚ್ಛೆ ಇಲ್ಲ, ಅದು ನಿಜ. ಯಾವಾಗ ಬಂದು ಅಗ್ನಿ ದೇವ್ರು ಬಂದು ಅವ್ರ ಹೆಂಡತಿ ಹತ್ರ ಹೇಳ್ಕೊಳ್ತಾ ಇದಾರೆ, ನಾನು ಎಲ್ಲಾನು ಸುಟ್ಟು ಬಿಟ್ಟೆ ಅಂತ. ವಾಯುದೇವ್ರು ಏನ್ ಮಾಡ್ತಾರೆ, ನಾನು ಎಲ್ಲಾನು ಉಫ್ ಅಂತ ಉರ್ಬಿದ ತಕ್ಷಣ ಎಲ್ಲ ಹಸುರೆಲ್ಲ ಸುಟ್ಟೋಗ್ಬಿಟ್ರು. ಓಕೆ, ಹಿಂಗೆ ಎಲ್ಲರೂ ಹೇಳ್ಕೊಳ್ತಾ ಇದಾರೆ. ಆಗ ಬಂದು ಭಗವಂತ ಏನ್ ಮಾಡ್ತಾನೆ, ಇವ್ರ ಅಹಂಕಾರ ಕಳಿಬೇಕು ಅಂದ್ಬಿಟ್ಟೆ ಕರೆದ್ರು. ನೋಡಪ್ಪ, ಈ ಉಳ್ಕಡ್ಡಿ ಇಟ್ಟಿದ್ದೀನಿ, ಇದನ್ನ ನೀನು ಉರುಬು ತೋರ್ಸು. ಆ ವಾಯುದೇವ್ರು ಉಫ್ ಉಫ್ ಅಂತ ಉರುಬುದ್ರು ಸಹ ತನ್ನ ಚಂಡಮಾರುತ ಸಮಯದಲ್ಲಿ ಬಿಡಿಸುವಂತ ಗಾಳಿ ಬಿಟ್ರು ಸಹ ಉಳ್ಕಡಿನ ಅಲ್ಲಾಡ್ಸಕ್ ಆಗ್ಲಿಲ್ಲ. ಆಮೇಲೆ ಬಂದು ಅಗ್ನಿನ ಕರೆದ್ರು, ಬಾರಪ್ಪ ಅಂತ, ಇದನ್ನ ಸುಡು ಅಂತ. ಒಂದ್ ಶಕ್ತಿ ಎಲ್ಲ ಉಪಯೋಗಿಸಿದ್ರು ಸಹ ಉಳ್ಕಡಿನ ಸುಡಕ್ ಆಗ್ಲಿ. ಓಕೆ, ಅವ್ರಿಗೂ ಸಹ ನಾನು ಏನೂ ಅಲ್ಲ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಂದ್ರ ಬರ್ತಾ ಇದ್ರು. ಆಗ ಬಂದು ತಾಯಿ ದುರ್ಗಾದೇವಿ ಬಂದು ಹೇಳ್ತಾರೆ, ನೋಡಪ್ಪ, ಭಗವಂತ ಈಗ ಎಲ್ಲಾರನ್ನು ಪರೀಕ್ಷೆ ಮಾಡಿ ಎಲ್ಲಾರನ್ನು ಸಹ ಫೇಲ್ ಮಾಡಿ ಕಳಿಸ್ತಾ ಇದ್ದಾನೆ. ನೀನ್ ಹೋದ್ರು ಸಹ ಫೇಲೇ ಆಗೋದಂತೂ ಗ್ಯಾರಂಟಿ. ಅಲ್ಲಿಗಂತೂ ಹೋಗೋದೇನ್ ಬೇಡ, ನೀನ್ ಫೇಲ್ ಕ್ಯಾಂಡಿಡೇಟ್ ಅನ್ಬಿಟ್ಟು ನೆಟ್ಟಿಗೆ ನೀನು ಅವ್ರ ಜೊತೆ ಸೇರ್ಕೊಂಡ್. ಹೀಗೆ ಭಗವಂತ ಮಾತ್ರ ನಮಗೆ ಶಕ್ತಿ ಕೊಡೋದ್ರಿಂದ ಏನಾಗುತ್ತೆ, ನಾವು ಸೇವೆನ ಬಂದು ಮಾಡಬಹುದು. ಓಕೆ, ಸೊ ಪುಣ್ಯೋ ಗಂಧ ಪೃಥ್ವೀಂ ಚ ತೇಜಸ್ವಿಸ್ಮಿ ವಿಭಾಸ ವ್ಯಾವಸೌ ಜೀವನಂ ಸರ್ವಭೂತೇಶು ತಪಶ್ಚಸ್ಮಿ ತಪಸ್ಸುಷು. ನಾನು ಭೂಮಿಯ ಮೂಲ ಪರಿಮಳ, ನಾನು ಅಗ್ನಿಯ ತೇಜಸ್ಸು, ಎಲ್ಲ ಜೀವಿಗಳ ಜೀವ ನಾನೇ, ಎಲ್ಲ ತಪಸ್ಸುಗಳ ತಪಸ್ಸು ನಾನೇ. ಓಕೆ, ನಾವು ಭೂಮಿಯ ಮೇಲಿನ ಮೂಲ ಪರಿಮಳ. ಈಗ ಬಂದು ಮಳೆ ಬಿದ್ದಾಗ ಏನಾಗುತ್ತೆ, ಒಂದು ಸ್ಮೆಲ್ ಬರುತ್ತೆ. ಮಳೆ ಯಾವ ಅಪರೂಪಕ್ಕೆ ಬಿದ್ದಾಗ ಏನಾಗುತ್ತೆ, ಮಣ್ಣು ಮೇಲೆ ಬಿದ್ದಾಗ ಆ ಸ್ಮೆಲ್ ಬರುತ್ತಲ್ಲ, ಅದು ಒಂಥರ ಡಿಫ್ರೆಂಟ್ ಅದು. ಓಕೆ, ನಿಮ್ಗೆ ಅದೆಲ್ಲ ಅನುಭವಿಸಿರ್ತಾರೆ ನೋಡಿ. ಆ ವಾಯುವಿನ ಮೂಲಕ ಈಗ ಮಲಗಿ ಕಡೆ ಎಲ್ಲೋ ಇದೆ, ಆ ಸ್ಮೆಲ್ ಬಂದು ನಾವು ಕೂತಿರ್ ಜಾಗ ಬಂದಾಗ ಎಂತ ಸುಗಂಧ ಬರ್ತಾ ಇದೆ, ಎಂತ ಪರಿಮಳ ಅಂತ ನಾವು ಅನುಭವಿಸ್ತೀವಿ. ಓಕೆ, ಮತ್ತೆ ನಾನು ಅಗ್ನಿಯಲ್ಲಿರುವಂತ ತೇಜಸ್ಸು. ಅಗ್ನಿ ಉರಿತಾ ಇದೆ ಅಂದ್ರೆ ಭಗವಂತ ಬಂದು ಅದಕ್ಕೆ ಏನ್ ಮಾಡಿದಾನೆ, ತೇಜಸ್ಸು ಕೊಟ್ಟಿದ್ದಾನೆ. ಒಬ್ಬೊಬ್ರು ಭಕ್ತರು, ಶುದ್ಧ ಭಕ್ತರು ಯಾರು ಬ್ರಹ್ಮಚರ್ಯನ ಆಚರಿಸಿರ್ತಾರೆ, ಅವರು ಬಂದು ಅವ್ರ ಮುಖದಲ್ಲಿ ತೇಜಸ್ಸನ್ನು ನಾವು ನೋಡ್ಬೋದು. ಓಕೆ, ಸೊ ಇದು ನಾವು ಇಸ್ಕಾನ್ ಸನ್ಯಾಸಿಗಳಲ್ಲಿ ಎಲ್ಲರೂ ಸಹ ನಾವು ಅದನ್ನು ಗಮನಿಸ್ಬೋದು. ಯಾಕಂದ್ರೆ ಅವ್ರ ತೇಜಸ್ ತಮ್ಮ ವೀರ್ಯನ ಬಂದು ಅವರು ಏನ್ ಮಾಡಿದರೆ, ತಮ್ಮ ಮೇಲ್ಭಾಗಕ್ಕೆ ಕಳಿಸಿದ್ರೆ, ಆದ್ರಿಂದ ಅವ್ರ ಮುಖದಲ್ಲಿ ಅಷ್ಟು ತೇಜಸ್ ಇರುತ್ತೆ. ಮತ್ತೆ ಎಲ್ಲ ಜೀವಿಗಳ ಜೀವ ನಾನೇ.
ಭಗವಂತ ಪರಮಾತ್ಮನಾಗಿ ಪರಮಾತ್ಮಂಗೆ ಯಾವಾಗ ಇಷ್ಟ ಇಲ್ಲ ಅನ್ಬಿಟ್ಟು ಪರಮಾತ್ಮ ಹೊರಟೋಗ್ಬಿಟ್ರೆ ಜೀವನ ಸಹ ಏನಾಗುತ್ತೆ, ಆತ್ಮನು ಸಹ ಅದ್ರ ಜೊತೆ ಹೊರಟೋಗ್ಬಿಡುತ್ತೆ. ಅದರಿಂದ ನಾವು ಈ ಜೀವ ಒಂದು ಬಂದಿದೆ ಅಂದ್ಮೇಲೆ ಭಗವಂತ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಹುಟ್ಬೇಕಾದ್ರೆ ಗರ್ಭದಲ್ಲಿ ಇರ್ಬೇಕಾದ್ರೆ ನಾವು ಭಗವಂತನ ಬೇಡ್ಕೊಡ್ತೀವಂತ ಏನಂತೆ, ಭಗವಂತ ನನ್ನ ಗರ್ಭದಲ್ಲಿ ಈ ಒಂದು ಏನೋ ಒಳಗಡೆ ಒಂದು ಕ್ಲೋಸ್ಡ್ ಕಂಟೈನರ್, ಒಂದು ಬಾಕ್ಸ್ ಅಲ್ಲಿ ಇದೀವಿ, ಅದ್ರೊಳಗೆ ಏನೋ ಮೂತ್ರನ ಅಲ್ಲೇ ಮಾಡ್ಕೊಂಡಿದೀವಿ, ಎಲ್ಲ ಇದಾಗಿ ಮೈ ಎಲ್ಲ ಕಟ್ತಾ ಬರ್ತಾ ಇದೆ. ಆಗ ಒಂದು ಭಗವಂತ ನನ್ನನ್ನು ಬೇಗ ಇದ್ರಿಂದ ಹೊರಗಡೆ ಹಾಕು, ನಾನು ಬಂದ ತಕ್ಷಣ ನಿನ್ ಸೇವೆ ಮಾಡ್ತೀನಿ ಅಂತ. ಆದ್ರೆ ಬಂದ್ಬಿಡ್ತೀವಿ, ಇಲ್ಲಿ ಬಂದು ದೇವ್ರೆಲ್ಲ ಅವನೇ ಹೇಳು, ತೋರ್ಸು ನೋಡೋಣ ಅಂತ ಪ್ರಶ್ನೆ ಮಾತ್ರ ಕೇಳ್ತೀವಿ. ಸೊ ಹೀಗೆ ಜೀವಿಗಳಾಗಿ ನಮ್ಮ ಪರಿಸ್ಥಿತಿ ಆ ಮಟ್ಟದಲ್ಲಿದೆ. ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಭಗವಂತ ಯಾರಿಗೋಸ್ಕರ ತಪಸ್ ಮಾಡ್ಬೇಕು? ಒಬ್ಬ ನೆನ್ನೆನೂ ಸಹ ಹೇಳಿದ್ದೆ ಅನ್ಸುತ್ತೆ, ಇಂದ್ರ ತೃಪ್ತಿಗೋಸ್ಕರ ಯಾರು ತಪಸ್ ಮಾಡ್ತಾರೆ? ವಿಶ್ವಾಮಿತ್ರ ಮನೆ ತಪಸ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಬಂದು ಅವರು ವಸಿಷ್ಠರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ತಪಸ್ ಮಾಡ್ತಾ ಇದ್ದಾರೆ, ಆ ಸಮಯದಲ್ಲಿ ಏನಾಗುತ್ತೆ, ಆಗ ಬಂದು ಏನಾಯ್ತು, ಮೇನಕನ ಕಳ್ಸಿಬಿಟ್ಟು ಏನ್ ಮಾಡ್ತಾರೆ, ಆ ತಪಸ್ಸು ಭಂಗ ಆಗೋಗುತ್ತೆ. ಅದನ್ನೆಲ್ಲ ಅರ್ಥ ಆದ್ಮೇಲೆ ನಾನು ಭಗವಂತನ ಅರಿಬೇಕು ಅಂತ ಯಾವಾಗ ಬಂದು ವಿಶ್ವಾಮಿತ್ರ ಮುನಿಗಳು ತಾವು ಎಂತ ನಮ್ಮ ತ್ರಿಶಂಕು ಸ್ವರ್ಗನ ಸೃಷ್ಟಿ ಮಾಡ್ತಾರೆ, ಅದು ಇನ್ನೇ ಕೆಳಗಡೆ ಬಿದ್ದೋಗ್ತಾ ಇದೆ. ಭಗವಂತ ನನ್ನ ತಪಸ್ಸನ್ ಬಲ ಏನು ಇಲ್ಲ, ಭಗವಂತ ನೀನ್ ನನ್ನನ್ನು ಕಾಪಾಡು ತಂದೆ ಅಂತ ತಕ್ಷಣ ಏನಾಗುತ್ತೆ, ಭಗವಂತ ನಾರಾಯಣ ಬರ್ತಾರೆ, ಆ ತ್ರಿಶಂಕು ಸ್ವರ್ಗನ ಮತ್ತೆ ಎತ್ತಿ ನಿಲ್ಲಿಸ್ತಾರೆ. ಸೊ ಇದು ಭಗವಂತ ಬಂದು ನಮ್ಮ ಒಂದು ತಪಸ್ಸಿನ ಫಲ ಏನು ಇಲ್ಲ. ಭಗವಂತ ಒಂದು ಕೃಪೆ ಕೊಟ್ರೆ ಏನೋ ಏನ್ ಬೇಕಾದ್ರೂ ಸಹ ಆಗ್ಬೋದು. ಓಕೆ, ನೆನ್ನೆನೂ ಸಹ ಹೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿ ಬಂದು ಏನ್ ಮಾಡಿದಾನೆ, ವೈಕುಂಠಕ್ಕೆ ಹೋಗಿದ್ದಾನೆ. ವೈಕುಂಠ ದ್ವಾರದಲ್ಲಿ ದ್ವಾರಪಾಲಕರು ಕೇಳ್ತಾ ಇದ್ದಾರೆ, ಏನ್ ಸೇವೆ ಮಾಡಿದ್ಯಾ ಹೇಳು, 100 ಮಾರ್ಕ್ಸ್ ನಿಂದೆಲ್ಲ ನಾನು 100 ಆದ್ರೆ ನಿನ್ನನ್ನು ಒಳಗಡೆ ಬಿಡ್ತೀವಿ ಅಂತ. ಓಕೆ, ಅವಾಗ ಅನ್ನಿಸ್ತು, ಸ್ವಾಮಿ ನಾನು ಡೈಲಿ ಜಪ ಮಾಡ್ತೀನಿ 16 ರೌಂಡ್, ಓಕೆ 2 ಮಾರ್ಕ್ಸ್. ಸ್ವಾಮಿ ನಾನು ಡೈಲಿ ಪ್ರಸಾದ ತಿಂತಿದ್ದೆ, 3 ಮಾರ್ಕ್ಸ್. ಸ್ವಾಮಿ ನಾನು ಡೈಲಿ ಭಗವದ್ಗೀತಾ ಮಾರಕ್ ಹೋಯ್ತಿದ್ದೆ, ಅದೊಂದು 3 ಮಾರ್ಕ್ಸ್. ಸ್ವಾಮಿ ನಾನು ಡೈಲಿ ಏನು ಮಂಗಳಾರತಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ, ಅದಕ್ಕೊಂದು 2 ಮಾರ್ಕ್ಸ್. ಬರೀ 10 ಮಾರ್ಕ್ಸ್ ಆಗಿದೆ. 10 ಮಾರ್ಕ್ಸ್ ಆಗಿದೆ. ಇದೆಲ್ಲ ಮಾಡಿದ್ದು ನಾನು ಭಗವಂತನ ಕೃಪೆಯಿಂದವಲ್ಲ, ಕೃಪೆಯಿಂದನೇ ಇದನ್ನ ಮಾಡಿದ್ದು ಅಂತ ಯಾವಾಗ ಅದನ್ನ ನೆನ್ಸ್ಕೊಂಡ, ಇಮಿಡಿಯೇಟ್ಲಿ ಇನ್ ಮಿಕ್ಕಿದ್ 19 ಮಾರ್ಕ್ಸ್ 90 ಮಾರ್ಕ್ಸ್ ಬಂದ್ಬಿಡ್ತು. ಈಗ ರೈತರು ಅಷ್ಟೇ, ಉಳ್ತಾರೆ ಬಿತ್ತುತ್ತಾರೆ, ಮಳೆ ಕರೆಕ್ಟ್ ಆಗಿ ಬರ್ಸೋದು ಭಗವಂತ. ಅವ್ನ್ ಮಳೆ ಕೊಡ್ಲಿಲ್ಲ ಅಂದ್ರೆ ರೈತರು ಬಿತ್ತಿ ಒಂದು ಉತ್ತಿ ಏನ್ ಪ್ರಯೋಜನ? ಹಂಗೆ ಭಗವಂತನ ಕೃಪೆ 95%, ನಮ್ದು ಏನಿದ್ರು ಶ್ರಮ ಬಂದು 5%. ಅದು ನಮಗೆ ಯಾವಾಗಿರುತ್ತೆ, ಆಗ ಬಂದು ಭಗವಂತನ ಬಂದು ಯಾವಾಗ್ಲೂ ಸಹ ನಾವು ಅನುಭವಿಸ್ಬೋದು. ಯಾವಾಗ ಬಂದು ಓಕೆ, ಇಲ್ಲಿ ಇನ್ನು ಹೋಗ್ತಾ ಇನ್ನು ಲೀಲೆಗಳು ಬರುತ್ತೆ. ಬೀಜಂ ಮಾಂ ಸರ್ವಭೂತಾನಾಂ ವಿದುಪಾರ್ಥ ಸನಾತನಂ ಬುದ್ಧಿರ್ಮವಾತ್ಮಸ್ಮಿ ತೇಜಸ್ವಿ ನಮಹಂ. ಪಾರ್ಥ, ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲಾ ಶಕ್ತಿಗಳ ಶಕ್ತಿಯು ಎಂದು ತಿಳಿದು ಪಾರ್ಥ, ನಾನು ಎಲ್ಲ ಅಸ್ತಿತ್ವದ ಮೂಲ ಬೀಜ. ಕೆಲವೊಬ್ರು ಕೇಳ್ತಾರಲ್ಲ, ಸ್ವಾಮಿ ಬೀಜ ಫಸ್ಟ್ ಬಂತ, ಗಿಡ ಎಂತ ಕೋಳಿ ಫಸ್ಟ್ ಬಂತ, ಮೊಟ್ಟೆ ಫಸ್ಟ್ ಬಂತ ಅಂತ. ಭಗವಂತ ಬೀಜ ಕೊಟ್ಟಿರೋದಕ್ಕೆ. ಓಕೆ, ಭಗವಂತ ಈಗ ನಾವೆಲ್ಲ ಬಿತ್ತನೆ ಮಾಡ್ತಾ ಇದ್ವಿ. ಯಾವಾಗ ಒಂದು ಮತ್ಸ್ಯ ಅವತಾರದಲ್ಲಿ ಭಗವಂತ ಏನ್ ಮಾಡ್ತಾನೆ, ಸಪ್ತ ಋಷಿಗಳಿಗೆ ಆದೇಶ ಮಾಡ್ತಾನೆ. ಸೊ ರಾಜ ಪೃಥ್ವಿನ ಬಂದು ಯಾವ ರಾಜನ ಹೆಸರೇನು ಭಕ್ತರು ಹೇಳ್ಬೇಕು ಅಂತ ಬೇಡ್ಕೊಳ್ತೀನಿ. ಆ ರಾಜನಿಗೆ ಬಂದು ಆದೇಶ ಮಾಡ್ತಾನೆ, ಏನಂತ, ನಾನು ಮೀನಾಗಿ ಬಂದು ಅವ್ರಿಗೆ ಫಸ್ಟ್ ಮೀನಾಗಿ ಒಂದು ಚಿಕ್ಕ ಮೀನು ತರ ಕೈಗೆ ಭಗವಂತ ಸಿಗ್ತಾನೆ. ಆ ಮೀನ್ ಬೇಡ್ಕೊಡುತ್ತೆ, ನನ್ನನ್ನ ಬಂದು ಯಾವ್ದ್ರಲ್ಲಿ ಬಿಡಿ, ನಮ್ಮನ್ನ ಬಂದು ಒಂದು ಚಿಕ್ಕ ಕೊಳದಲ್ಲಿ ಬಿಡುವಂತ. ಆ ಕೊಳದಲ್ಲಿ ಬಿಟ್ಟ ತಕ್ಷಣ ಆ ಕೊಳದಷ್ಟೇ ದೊಡ್ಡದಾಗತ್ತೆ. ಇದು ನನ್ನ ಜಾಗ ಸಾಕಾಗುತ್ತಲ್ಲ, ನನಗೆ ಬಂದು ಒಂದನ್ನ ಕೆರೆಯಲ್ಲಿ ಬಿಡುವಂತ. ಕೆರೆಯಲ್ಲಿ ಬಿಡ್ತಾರೆ, ಆಗ ನಾವು ಕೆರೆ ಅಷ್ಟು ಉದ್ದನೇ ಆಗ್ಬಿಡ್ತಾರೆ. ಮತ್ತೆ ನದಿಲಿ ಬಿಡ್ತಾರೆ, ನದಿ ಅಷ್ಟು ಉದ್ದನೇ ಆಗುತ್ತೆ. ಸಮುದ್ರದಲ್ಲಿ ಬಿಡ್ತಾರೆ, ಸಮುದ್ರದಲ್ಲಿ ಬಿಟ್ಟಾಗ 8.5 ಮೈಲಿ ಇತ್ತಂತೆ ನಮ್ಮ ಮತ್ಸ್ಯ ಅವತಾರ. ಆಗ ಭಗವಂತ ಆದೇಶ ಮಾಡ್ತಾನೆ ಸತ್ಯವ್ರತ ರಾಜನಿಗೆ. ಓಕೆ, ಆ ರಾಜ ಬಂದು ಮುಂದೆ ಪ್ರಳಯ ಆಗುತ್ತೆ, ನಾನು ಬಂದು ಮತ್ಸ್ಯ ಅವತಾರದಲ್ಲಿ ಬಂದು ನಿನ್ನನ್ನು ರಕ್ಷಣೆ ಮಾಡ್ತೀನಿ. ಸಪ್ತಋಷಿಗಳನ್ನ ಕೂಡ್ಸ್ಕೊಂಡು ಮುಂದೆ ಜಗತ್ತಿಗೆ ಮತ್ತೆ ಬೀಜನೇ ಬಿತ್ತನೆ ಮಾಡೋದಕ್ಕೆ ಎಲ್ಲ ಬೀಜಗಳನ್ನೆಲ್ಲ ಏನ್ ಮಾಡು, ಅದನ್ನ ಸಂಗ್ರಹಿಸಿ ನೀನು ದೋಣಿಯಲ್ಲಿ ರೆಡಿ ಆಗಿರೋದು. ಆಗ ಬಂದು ಏನಾಗತ್ತೆ, ಆ ರಾಜ ಬಂದು ಆ ರೀತಿ ಎಲ್ಲ ಸಪ್ತ ಋಷಿಗಳ ಮೂಲಕ ಎಲ್ಲ ವೇದಗಳನ್ನ ಸಂರಕ್ಷಣೆ ಮಾಡ್ತಾ
ಮತ್ತೆ ಎಲ್ಲಾ ಬೀಜಗಳನ್ನ ಇಟ್ಕೊಂಡು ಸಮುದ್ರ ಏನು ಪ್ರಳಯ ಆದಾಗ ಏನಾಗುತ್ತೆ, ನೀರಿನಲ್ಲಿ ಇದ್ದಾಗ ಏನಾಗುತ್ತೆ, ಆಗ ಭಗವಂತ ಮತ್ಸ್ಯ ಅವತಾರದಲ್ಲಿ ಬಂದು ಆ ಆ ರಾಜನಿಗೆ ಬಂದು ಮತ್ತೆ ಸಪ್ತ ಋಷಿಗಳಿಗೆ ಬಂದು ಸಂಪೂರ್ಣ ಆ ವೇದ ಜ್ಞಾನದಲ್ಲೂ ಸಹ ಭಗವಂತ ಮತ್ತೆ ಧರೆ ಹೇಳಿದ್ದಾನೆ. ಹೀಗೆ ಬೀಜ ಬಂದು ಫಸ್ಟ್ ಬಂದಿದ್ದು. ಓಕೆ, ಮತ್ತು ಬುದ್ಧಿವಂತರ ಬುದ್ಧಿಶಕ್ತಿ. ಒಬ್ಬ ಐನ್ಸ್ಟೈನ್ ನ್ಯೂಟನ್ ಹತ್ರ ಬರ್ತಾನೆ. ಐನ್ಸ್ಟೈನ್ ನ್ಯೂಟನ್ ಬಂದು ಆಕ್ಚುಲಿ ಬಂದು ಅವರು ತುಂಬಾ ಭಗವಂತನ ಬಗ್ಗೆ ತುಂಬಾ ನಂಬ್ತಾ ಇದ್ರು. ಅವ್ನ ಫ್ರೆಂಡ್ಗೆ ಬಂದು ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಏನಾಗುತ್ತೆ ಬಂದಾಗ ಏನಾಗುತ್ತೆ, ಐನ್ಸ್ಟೈನ್ ನ್ಯೂಟನ್ ಬಂದು ಅವ್ರ ಮನೇಲಿ ಒಂದು ಮಾಡೆಲ್ ಮಾಡಿದ್ರೆ ಇಟ್ಟಿರ್ತಾರೆ, ಗ್ರಹಗಳು ಹೇಗೆ ಚಲಿಸುತ್ತೆ ಕ್ಯಾಂಪ್ ಸಿಸ್ಟಮ್ ಅಲ್ಲಿ. ಅದೇನಾಗುತ್ತೆ, ಈ ವ್ಯಕ್ತಿ ಬಂದಾಗ ಯಾರು ಇದ್ ಮಾಡಿದ್ವಿ, ಎಷ್ಟು ಚೆನ್ನಾಗಿ ಮಾಡಿದ್ಯೋ, ಅವನಿಗೆ ಬಂದು ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅನ್ನೋ ನಂಬಿಕೆ ಇಲ್ಲ. ಬೆಳಿಗ್ಗೆ ಎಲ್ಲ ವಸ್ತುಗಳನ್ನೆಲ್ಲ ಇಟ್ಬಿಟ್ಟಿದ್ದೆ, ಅದ್ ಹಂಗೆ ಆಗ್ಬಿಟ್ಟಿದೆ ಕಣೋ. ಯಾರು ಇಲ್ದಲೆ ಸುಮ್ನೆ ಅದ್ ಹೆಂಗೋ ಉತ್ಪತ್ತಿ ಆಗ್ಬಿಡುತ್ತೆ, ಅದ್ ಯಾರೊಬ್ಬ ಮಾಡಿರ್ಲೇಬೇಕು ತಾನೆ. ಅವಾಗ ಹೇಳ್ತಾರೆ, ನೋಡಪ್ಪ, ಇಡೀ ಬ್ರಹ್ಮಾಂಡ ಒಂದು ಭಗವಂತ ಸೃಷ್ಟಿ ಮಾಡಿದಾನೆ, ಇದಕ್ಕೊಬ್ಬ ಸೃಷ್ಟಿಕರ್ತ ಇರ್ಲೇಬೇಕು. ಸುಮ್ನೆ ಯಾವ್ದು ಸಹ ಬಂದಿರಲ್ಲ, ಅದಕ್ಕೊಬ್ಬ ಏನು ಸೃಷ್ಟಿಕರ್ತ ಇದ್ದಾನೆ, ಅವನೇ ಭಗವಂತ ಅಂತ ಏನ್ ಮಾಡ್ತಾರೆ ಮಾಡ್ತಾರೆ. ಹೀಗೆ ನಮ್ಗೆ ಒಂದು ಬುದ್ಧಿ ಕೊಡ್ತಾನೆ ಎಲ್ಲಾ ವಿಜ್ಞಾನಿಗಳು. ಇಷ್ಟು ಇಂಟೆಲಿಜೆನ್ಸ್ ಇದೆ. ಓಕೆ, ಅದನ್ನೆಲ್ಲ ಕೊಟ್ಟಂತ ಭಗವಂತ ಸ್ಮರಣೆ ಜ್ಞಾನ ಮರೆವು 15ನೇ ಅಧ್ಯಾಯ 15ನೇ ಶ್ಲೋಕ. ಓಕೆ, ಎಲ್ಲ ಶಕ್ತಿಗಳ ಶಕ್ತಿ ಎಂದು ತಿಳಿದುಕೊ. ಹೀಗೆ ಬಂದು ನಾವು ತಿಳ್ಕೋಬೇಕು. ನಿತ್ಯಾನಾಂ ಚೇತಸೋ ಚೇತನಾಂ ಏಕೋ ಬಹುನಾಂ ಯೋತಿ ವಿತದಾತಿ ಕಾಮ. ಅವನು ಎಲ್ಲ ನಿತ್ಯ ಪ್ರಧಾನ ನಿತ್ಯನು, ಎಲ್ಲ ಜೀವಿಗಳ ಪರಮ ಪುರುಷನು, ಅವನೊಬ್ಬ ಸಮಸ್ತ ಜೀವಿಗಳ ಪೋಷಕನು ಮತ್ತು ಬುದ್ಧಿಶಕ್ತಿ ಇಲ್ಲದ ಮನುಷ್ಯನು ಏನನ್ನು ಮಾಡಲಾರ. ಕೃಷ್ಣನು ತಾನು ಎಲ್ಲರ ಬುದ್ಧಿಯ ಮೂಲ ಎಂದು ಹೇಳುತ್ತಾನೆ. ಮನುಷ್ಯನು ಬುದ್ಧಿವಂತನಲ್ಲದಿದ್ದರೆ ಅವನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರ. ಓಕೆ, ನಾವು ಸಹ ಭಗವಂತನ ನಿತ್ಯ. ಆದ್ರೆ ಭಗವಂತನಿಗೆ ಹಿಂದಿನ ಅಧ್ಯಾಯದಲ್ಲಿ ಏನೋ 4ನೇ ಅಧ್ಯಾಯದಲ್ಲಿ ಅವನಿಗೆ ಹಿಂದಿನ ಜನ್ಮದೆಲ್ಲ ನೆನಪಿದೆ, ಆದ್ರೆ ನಮ್ಗೆ ಹಿಂದಿನ ಜನ್ಮದಲ್ಲಿ ನೆನಪಿಲ್ಲ. ಓಕೆ, ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರೋಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಭರತವಂಶದಲ್ಲಿ ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಓಕೆ, ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಯ ಬಲ. ನೋಡಿ, ಭಗವಂತನ ಎಲ್ಲ ಬಂದು ಯಾರು ನಮ್ಮ ರಾಜರುಗಳು, ಅವ್ರನ್ನ ಬಂದು ರಾಜಶ್ರೀಗಳು ಅಂತ ಕರೀತಾರೆ. ನಮ್ಮ ಪ್ರತಾಪ ರುದ್ರ ಭಗವಂತನ ಜಗನ್ನಾಥನ ರಥಯಾತ್ರೆ ಮುಂದೆ ಕಸ ಗುಡಿಸ್ತಾ ಇದ್ದಾನೆ. ಜಗತ್ತಿಗೆ ಒಡೆಯನಾದಂತ ತಂದೆ ರಥದ ಮುಂದೆ ತಾನೊಬ್ಬ ರಾಜನಾದ್ರೂ ಸಹ ನಾನು ತೃಣಕ್ಕೆ ಸಮ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಭಗವಂತನ ಒಂದು ದೇವಸ್ಥಾನ ಏನೋ ರಥದ ಮುಂದೆ ಕಸ ಗುಡಿಸ್ತಾ ಇದ್ದಾನೆ. ಕಾಶಿ ರಾಜನ ಮಗಳನ್ನ ಬಂದು ಕೊಡ್ಬೇಕು ಅಂತ ಏನಾಗಿದೆ, ಡಿಸಿಷನ್ ಆಗಿದೆ. ಕಾಶಿ ರಾಜನ ಮಂತ್ರಿ ಬಂದಿದ್ದಾನೆ. ಅವ್ನ ರಾಜ ಕಸ ಗುಡ್ಸೋದ್ ನೋಡ್ಬಿಡಿ ಏನ್ ಮಾಡ್ದ ತಕ್ಷಣ ಈ ರಾಜ ಕಸ ಗುಡ್ಸೋನ್ಗೆ ನಮ್ಮ ಮಗಳನ್ನ ಇವ್ರಿಗೆ ಕೊಡೋದ ಅಂದ್ಬಿಟ್ಟು ಏನ್ ಮಾಡಿದ್ರು, ಮದ್ವೆ ಕ್ಯಾನ್ಸಲ್ ಮಾಡ್ಬಿಟ್ಟು. ತಕ್ಷಣ ಪ್ರತಾಪರಾದ್ರಿಗೆ ಕೋಪ ಬಂದು ಏನ್ ಮಾಡಿದ್ರು, ಇದ್ದಕ್ಕೆ ಹೋಗ್ತಿರೋದು ಸೋತೋಗ್ಬಿಡ್ತಾರೆ. ಮತ್ತೆ ಬರ್ತಾನೆ ಜಗನ್ನಾಥನ್ ಮುಂದೆ ಜಗನ್ನಾಥನ್, ನಿನ್ಗೋಸ್ಕರ ನಾನು ಇದ್ದಕ್ಕೆ ಹೋದೆ, ನನ್ನನ್ನೇ ಸೋಲ್ಸ್ಬಿಡಲ್ಲ. ಜಗನ್ನಾಥ ಹೇಳ್ತಾನೆ, ಅಲ್ಲ ಹೋಗೋದು ಹೋಯ್ತಿದ್ದೆ, ನನ್ನೇನು ಕೇಳ್ಕೊಂಡು ಹೋದೆ ನೀನು, ಈಗ ನಾನು ಹೇಳ್ತಾ ಇದ್ದೀನಿ, ಈಗ ಹೋಗು ನೀನ್ ಗೆಲ್ತಿ ಅಂತ. ಮತ್ತೆ ಸೈನ್ಯ ಕಟ್ಕೊಂಡು ಮತ್ತೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಭಗವಂತ ಸ್ವಯಂ ಕೃಷ್ಣ ಬಲರಾಮ ಇಬ್ರು ಫಸ್ಟ್ ಹೋಗ್ಬಿಟ್ಟಿರ್ತಾರೆ. ಹೋಗಿ ಅಲ್ಲಿ ಮಜ್ಜಿಗೆ ಮತ್ತೆ ಬೆಣ್ಣೆ ಭಗವಂತ ಏನ್ ಮಾಡ್ತಾನೆ, ಒಂದ್ ಅಜ್ಜಿ ಬೆಣ್ಣೆ ಮಾಡ್ತಾ ಇರುತ್ತೆ, ಬೆಣ್ಣೆ ತಿಂದ್ಬಿಡ್ತಾನೆ. ದುಡ್ಡು ಕೊಡೋದಕ್ಕೆ ಏನ್ ಮಾಡ್ತಾನೆ, ತನ್ನ ಬಳೆನ ಬಿಚ್ಬಿಟ್ಟು ಕೊಡ್ತಾನೆ. ಏನಂತ ಹೇಳ್ತಾನೆ, ತಾಯಿ, ಹಿಂದೆ ಒಬ್ಬ ರಾಜ ಬರ್ತಾ ಇದ್ದಾನೆ, ಈ ಬಳೆ ತೋರ್ಸು. ನಿನಗೆ ಏನ್ ಮಾಡ್ತಾನೆ, ನಿನ್ಗೆ ಎಷ್ಟು ಬೇಕು ಅಷ್ಟು ಹಣ ಕೊಡ್ತಾನೆ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಚಿನ್ನದ ಬಳೆನ ಬಿಟ್ಟು ಕೊಟ್ಟರು ಹೋಗ್ಬಿಟ್ಟಿದ್ದಾನೆ. ಹೋಗಿ ಕಾಶಿರಾಜನ ಸೋಲ್ಸ್ಬಿಟ್ಟಿದ್ದಾನೆ. ಈ ರಾಜ ಹೋಗ್ಬೇಕಾದ್ರೆ ಅಜ್ಜಿ ಬಂದು ಆ ಬಳೆ ಕೊಡುತ್ತೆ. ಈ ಇಬ್ರು ಹುಡುಗರು ಬಂದಿದ್ರಪ್ಪ, ಈ ಬಳೆನ ತೋರಿಸಿ ನಿಮ್ಗೆ ಹಣ ಕೊಡ್ತಾರೆ. ಬಳೆ ಬಂದು ಜಗತ್ತಿಗೆ ಒಡೆಯನಾದಂತಹ ಬಂದು ಯಾರು ನಮ್ಮ ಭಗವಂತನಿಗೆ ಬಂದು ತಂದೆ ಏನು ಜಗತ್ತಿಗೆ ಒಡೆಯನಾದಂತ ತಂದೆ ಏನ್ ಮಾಡಿದಾನೆ, ನನಗಿಂತ ಮುಂಚೆ ಹೋಗಿದ್ದಾನೆ. ಸ್ವಯಂ ಭಗವಂತನ ಬಳೆ ಅಂತ ಏನಾಗುತ್ತೆ, ಅವನಿಗೆ ಆನಂದ ಆಗುತ್ತೆ. ಆನಂದ ಆಗಿ ಹೋಗ್ತಾನೆ. ಕಾಶಿ ರಾಜ ಆಲ್ರೆಡಿ ಸೂತೋಗ್ಬಿಟ್ಟಿದ್ದಾನೆ. ಅವಳ ಹೆಂಡತಿನ ಆ ಹುಡುಗಿ ಯಾರು ಮದ್ವೆ ಬರ್ಬೇಕೋ ಅವ್ನ ಎಡ್ಕೊಂಡ್ ಬರ್ತಾರೆ. ಎಳ್ಕೊಂಡ್ ಬಂದ್ ಏನ್ ಮಾಡ್ತಾರೆ, ಮಂತ್ರಿಗೆ ಹೇಳ್ತಾರೆ, ಒಳ್ಳೆ ಕಸ ಗುಡ್ಸೋನ್ ಕೊಟ್ಟು ಮದ್ವೆ ಮಾಡಿ ಅಂತ.
ಆ ಮಂತ್ರಿ ಪಾಪ ಬುದ್ಧಿವಂತ ಮಂತ್ರಿ ನೆಕ್ಸ್ಟ್ ಇಯರ್ ರಾಜ ಕಸ ಗುಡ್ಸೋ ತನಕ ವೆಯ್ಟ್ ಮಾಡ್ತಾನೆ ರಥದ ಮುಂದೆ. ನೆಕ್ಸ್ಟ್ ಇಯರ್ ಏನಾಗುತ್ತೆ ಭಗವಂತನ ರಥದ ಮುಂದೆ ಕಸ ಗುಡಿಸ್ಬೇಕಾದ್ರೆ ನಿಮ್ಗಿಂತ ಕಸ ಗುಡ್ಸೋರು ಚೆನ್ನಾಗಿರೋರು ಸಿಕ್ಕಲ್ಲ ಅಂತ ಅವ್ರ ಕೈಲಿ ಮದುವೆ ಮಾಡ್ತಾರೆ. ಹೀಗೆ ಭಗವಂತ ಬಲಶಾಲಿ. ನಮ್ಗ್ ಬಲ ಕೊಟ್ರೆ ತಾನೆ ನಾವು ಸೇವೆ ಮಾಡಕ್ಕಾಗಲ್ಲ. ಅದು ಧರ್ಮವಿಲ್ಲದ ಕಾಮ. ಏನಕ್ಕೋಸ್ಕರ ಧರ್ಮವಿಲ್ಲದ ಕಾಮ? ಇದು ಅನೈತಿಕ ಲೈಂಗಿಕ ಸಂಪರ್ಕ ಮಾಡಿದ್ರೆ ಏನಾಗುತ್ತೆ, ಅದು ಧರ್ಮಕ್ಕೆ ವಿರುದ್ಧವಾದದ್ದು. ಮದುವೆಯಾಗಿ ಮಕ್ಳಿಗೋಸ್ಕರ ಯಾವಾಗ ಸಂಭೋಗ ಮಾಡ್ತೀವಿ, ಅದು ಮೊದಲು ಧರ್ಮವಿಲ್ಲದ ಕಾಮ. ಓಕೆ, ಹೀಗೆ ಏಕಪತಿ ವ್ರತಸ್ಥನಾಗಿ ಯಾವಾಗ ಬಾಳ್ತೀವಿ ಆಗ ಒಂದು ಆಯುಸ್ಸು ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಲಿ ನಾವು ಧರ್ಮನು ಪಾಲನೆ ಮಾಡಿದಾಗ ಆಗತ್ತೆ, ಒಳ್ಳೆ ಗುಣಗಳು ಸಹ ನಮ್ಮಲ್ಲಿ ಬರುತ್ತೆ. ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನಿದೆ ಇದು? ಹರೇ ಕೃಷ್ಣ. ಈ ಚೈವ ಸಾತ್ವಿಕಂ ಭಾವ ರಾಜಸಸ್ವಮಶ್ಚಯೇ ಮತಃ ಏವೇತಿ ತಾನ್ ವಿಧಿ ನ ತ್ವಾಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ. ಸಾತ್ವಿಕ, ರಾಜಸಿಕ, ರಾಜಸ ಮತ್ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ಐಕ ಪ್ರಕೃತಿ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವು. ಆಕ್ಚುಲಿ ನಾವ್ ಯಾವಾಗ ನಾನು ಆಲ್ರೆಡಿ 3 ಗೊಂಬೆಗಳನ್ನ ತೋರಿಸಿದ್ವಲ್ಲ, 3 ಗೊಂಬೆಗಳು ಏನಂದ್ರೆ ಅರ್ಥ ಮಾಡ್ಕೊ, ಒಂದು ಸತ್ವಗುಣ, ಒಂದು ರಜಗುಣ, ಒಂದು ತಮಗುಣ. ಈ 3 ಗುಣಗಳಿಂದ ಮನುಷ್ಯರು ಏನ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಈ 3 ಗುಣಗಳು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ, ಈ 3 ಗುಣಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದರಿಂದ ನಾವ್ ಯಾವಾಗ ಅದನ್ನೇ 14ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳ್ತಾನೆ, ದೇವಿ ಈಶ ಗುಣಮಯಿ ಮಮ ಮಾಯ ದುರುತ್ಯಯ ಮಾಮೇ ವಹಿ ಪ್ರಪದ್ಯಂತೆ ಮಾಯಮೇತಂ ತರಂತಿತೆ. ಐಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ದೈವಿಕ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಓಕೆ, ಭಗವಂತನಿಗೆ ಶರಣ ಆಗ್ಬೇಕು. ಈ ಮಾಯನ ದಾಟೋದು ಅಷ್ಟು ಸುಲಭವಲ್ಲ. ಓಕೆ, ಮಾಯೆ ಅಂದ್ರೆ ಅದು ಯಾವುದು ಅಲ್ಲವೋ ಅದು. ಓಕೆ, ಈ ಮಾಯೆ ನಮ್ಮನ್ನ ಏನ್ ಮಾಡುತ್ತೆ? ಸೊ ಇದೇ ಸುಖ, ಟಿವಿ ನೋಡೋದ್ರಲ್ಲೇ ನಮಗ್ ಸುಖ ಜಾಸ್ತಿ. ಆ ಟಿವಿ ನೋಡು ಭಗವಂತನ ಬಗ್ಗೆ ಏನ್ ಮಾಡುತ್ತೆ, ನಮ್ಗೆ ತಿಳ್ಕೊಬೇಕು ಅನ್ನೋದು ಆಸೆನ ಏನ್ ಮಾಡ್ಬಿಡುತ್ತೆ, ನಮಗೆ ಬಿಟ್ಬಿಡುತ್ತೆ. ಸೊ ಹೀಗೆ ನಾವು ಯೋಚನೆ ಮಾಡ್ಬೇಕು. ಓಕೆ, ಸೊ ಹೀಗೆ ಈ 3 ಗುಣಗಳು ಅವಾಗ್ಲೇ ಏನ್ ಹೇಳಿದೆ, ಸತ್ವಗುಣ, ರಜೋಗುಣ ಮತ್ತು ತಮಗುಣ. ಸತ್ವಗುಣ ಅಂದ್ರೆ ಏನು? ಜ್ಞಾನದಿಂದ ಮಾಡುವಂತ ಕಾರ್ಯ. ರಜಗುಣ ಅಂದ್ರೆ ಆಸೆಯಿಂದ ಮಾಡುವಂತ ಕಾರ್ಯ. ತಮಗುಣ ಅಂದ್ರೆ ಅಜ್ಞಾನದಿಂದ ಮಾಡುವಂತ ಕಾರ್ಯ. ಈ 3 ಗುಣಗಳನ್ನ ಮೀರ್ಬೇಕು. ಅವಾಗ ಏನಾಗುತ್ತೆ, ಅದನ್ನ ನಿರ್ಗುಣ ಅಂತ ಕರೀತಾರೆ. ಈ ನಿರ್ಗುಣ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಓಕೆ, ಸೊ ಹೀಗೆ ನಾವು ಏನ್ ಮಾಡ್ಬೇಕು, ತಿಳ್ಕೊಂಡಾಗ ಏನಾಗುತ್ತೆ, ನಾವು ಭಗವಂತನ ಸೇವೆ ಮಾಡ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಈ ಒಂದು ಅಧ್ಯಾಯ ತುಂಬಾ ನಾಮಾಂ ದುಷ್ಕೃತ್ನೋ ಮೂಢ ಪ್ರಪದ್ಯಂತೆ ನರಾಧಮಃ ಮಾಯಾ ಅಪಹೃತ ಜ್ಞಾನಂ ಅಸುರಿಂ ಭಾವ ಮಾಶಿತಃ. ಓಕೆ, ಸೊ ಅತ್ಯಂತ ಮೂರ್ಖರು, ನರಾಧಮರು, ಮಾಯಿಂದ ಜ್ಞಾನ ನಷ್ಟವಾದರು, ಅಸುರಿ ಸ್ವಭಾವದರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಇದಕ್ಕೆಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಮಾಯಣದಲ್ಲಿ ಯಾವಾಗ ರಾವಣ ಬಲಿ ಮಹಾರಾಜರ ಹತ್ರಕ್ಕೆ ಹೋಗ್ತಾರೆ. ಬಲಿ ಮಹಾರಾಜನ ಹತ್ರ ಹೋಗಿ, ಯಾಕಂದ್ರೆ ಅವನು ಸಹ ಅಸುರ, ಆದ್ರೆ ಅವನು ಬಲಿ ಮಹಾರಾಜ ಮಹಾಭಕ್ತ. ಬಲಿ ಮಹಾರಾಜನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಒಂದು ಕೋತಿ ಬಂತು, ಏನ್ ಮಾಡ್ತು, ನನ್ನ ಲಂಕೆನ ಸುಟ್ಟ. ಇನ್ನೊಂದು ಕೋತಿ ಬಂತು, ಅವನು ಏನ್ ಅವನ ಕಾಲನ್ನೇ ಸಹ ಅಲ್ಲಾಡ್ಸಕ್ಕಾಗೋದಿಲ್ಲ. ಇನ್ನೊಂದು ಕೋತಿ ಬಂತು, ನನ್ನ ತಲೆ ಮೇಲೆ ಏನ್ ಮಾಡ್ಬಿಡ್ತು, ಮೂತ್ರನೇ ಮಾಡ್ಬಿಡ್ತು. ಸೊ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ಕೋತಿಗಳಿಗೆ ಒಡೆಯ ಶ್ರೀರಾಮಚಂದ್ರ ಅಂತ ಹೇಳ್ತಾ ಇದ್ದಾರೆ. ಆಗ ಬಲಿ ಮಹಾರಾಜ ಹೇಳ್ತಾನೆ, ನೋಡು, ಅವರು ತೋರಿಸ್ತಾರೆ ಪಾತಾಳ ಲೋಕದಲ್ಲಿ ನೋಡಿದ್ರೆ ಆ ಚಿನ್ನದ ಗುಡ್ಡೆಯನ್ನು ತೋರಿಸ್ತಾರೆ. ಅದು ಹಿರಣ್ಯಾಕ್ಷರ ಕಿವಿಯ ಓಲೆ. ಅದು ಒಂದು ಬೆಟ್ಟ ತರ ಇದೆ. ಓಡೋಗಿ ರಾವಣ ಎತ್ಕೊಳಕ್ ಹೋಗ್ತಾರೆ. ಆಗ ಅಷ್ಟು ಶಕ್ತಿ ಇಲ್ಲ. ಆಗ ಬಲಿ ಮಹಾರಾಜರು ಹೇಳ್ತಾ ಇದ್ದಾರೆ, ನೋಡು, ನೀನು ಸತ್ಯುಗದಲ್ಲಿ ಹಿರಣ್ಯಾಕ್ಷ ಭಗವಂತ ಏನೋ ವರಸ್ವಾಮಿಯಾಗಿ ನಿನ್ನನ್ನು ಸಂಹಾರ ಮಾಡು. ಆಗ ಬಿದ್ದಂತ ನಿಂದ ಕುಂಡಲ ಅದನ್ನ ನೀನು ಎತ್ತಕ್ಕಾಗ್ತಲ್ಲ. ಅದೇ ವರಹಸ್ವಾಮಿ ಈಗ ರಾಮನಾಗಿ ಬಂದಿದ್ದಾನೆ, ಆದ್ರೆ ಅಷ್ಟೇ ಬಲ ಇದೆ. ಆದ್ರೆ ನಿನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಇವ್ರು ಅಸುರಿ ಮೂರ್ಖದವರು ಏನೋ
ಮಾಯಿಂದ ಜ್ಞಾನ ಬಂದು ನಷ್ಟ ಆಗ್ಬಿಟ್ಟಿದೆ. ಜಗತ್ತಿಗೆ ಒಡೆಯನಾದಂತ ತಂದೆ ಶ್ರೀರಾಮಚಂದ್ರ ಬಂದು ಆ ಆ ಬಂದಿದ್ದಾನೆ, ನಾನು ಅವನಿಗೆ ಶರಣಾಗ್ಬೇಕು ಅಂತ ಅನಿಸ್ತಾನೆ ಇಲ್ಲ ರಾವಣನ್ಗೆ. ರಾವಣನ್ಗೆ ಯಾವಾಗ ಒಂದು ಮಾರೀಚನ ಬಂದು ಜಿಂಕ ವೇಷ ಹಾಕ್ಬೇಕು ಅಂದಾಗ ಆ ಆಕ್ಚುಲಿ ಬಂದು ಮಾರೀಚ ಹೇಳ್ತಾರೆ, ನೀನೇ ಯಾಕೆ ರಾಮನ ವೇಷ ಹಾಕಬಾರ್ದು, ರಾಮನ ವೇಷ ಹಾಕ್ಬಿಟ್ಟು ನೀನ್ ಯಾಕೆ ಸೀತೆನ ಅಪಹರಿಸಬಾರ್ದು ಅಂತ. ಆಗ ಒಂದು ರಾವಣ ಹೇಳ್ತಾನೆ, ನಾನೇನಾದ್ರೂ ರಾಮನ ವೇಷ ಹಾಕ್ಬಿಟ್ರೆ ರಾಮನಷ್ಟೇ ಒಳ್ಳೆಯವ್ರನ್ನಾಗ್ಬಿಡ್ತೀನಿ. ನೋಡಿ, ರಾಮನ ವೇಷ ಹಾಕಿದ್ರೇನೆ ರಾಮನಷ್ಟೇ ಒಳ್ಳೆಯವ್ರಾಗ್ತಾರೆ. ಇನ್ನು ರಾಮ ನಾಮಸ್ಮರಣೆ ಮಾಡಿದ್ರೆ ನಮ್ಮಲ್ಲಿ ಏನೇನ್ ಗುಣಗಳು ಬರಬಹುದು ಯೋಚನೆ ಮಾಡಿ. ರಾವಣ ಹೇಳ್ತಾ ಇದ್ದಾನೆ, ಆ ರಾಮನ ವೇಷ ಹಾಕಿದ್ರೆ ರಾಮನಲ್ಲಿರುವಂತ ಒಳ್ಳೆ ಗುಣಗಳು ನನ್ನಲ್ಲಿ ಬರುತ್ತೆ, ಆದ್ರಿಂದ ನಾನು ರಾಮನ್ ಮಾತ್ರ ವೇಷ ಹಾಕೋದಿಲ್ಲ. ಅದರಿಂದ ನಾವ್ ಇದೆಲ್ಲ ಬಂದು ಯಾವಾಗ ತಿಳ್ಕೊಳ್ತೀವಿ, ನಾವು ಭಗವಂತನಿಗೆ ನಾವು ಶರಣಾಗ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತ ಅನ್ಸುತ್ತೆ. ಚತುರ್ವಿಧ ಬಂದಿಂತೆ ಮಾಂ ಜನಂ ಸುಕೃತನೋರ್ಜುನ ಅಥೋ ಆರ್ಥ ಜಿಜ್ಞಾಸಿ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸಿಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ 4 ಜನರು. ಓಕೆ, ಸೊ 4 ಜನರು ಯಾರು? ದುಃಖಿಗಳು, ನಾವು ದುಃಖ ಬಂದಾಗ ಏನ್ ಮಾಡ್ತೀವಿ? ಸಂಕಟ ಬಂದಾಗ ವೆಂಕಟರಮಣ. ಹೀಗೆ ಯಾರ್ಯಾರು ದುಃಖ ಬಂದಿದೆ ನೋಡಿ, ಎಲ್ಲರೂ ಸಹ ಭಗವಂತನಿಗೆ ಶರಣಾಗಿದ್ದಾರೆ. ಪಾಂಡವರು ದುಃಖ ಬಂದಿದೆ, ಭಗವಂತ ನಿನ್ನ ಬಿಟ್ರೆ ನಮ್ಮನ್ನ ಈ ದುಃಖದಿಂದ ಪಾರ್ ಮಾಡೋರು ಯಾರು ಇಲ್ಲ. ಯಾವಾಗ ಬಂದು ದುರ್ವಾಸ ಮುನಿಗಳು ಬಂದಿದ್ದಾರೆ, 1000 ಜನರ ಜೊತೆ ಸೈನ್ಯ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ದುಃಖದ ಧರ್ಮ ದ್ರೌಪದಿ ಊಟ ಆಗ್ಬಿಟ್ಟಿದೆ. ಆಗ ಬಂದು ಏನಾಗಿದೆ, ಭಗವಂತ 1000 ಜನರಿಗೆ ಹೇಗೆ ಊಟ ಒಪ್ಪಿಸ್ಲಿ? ಅಕ್ಷಯ ಪಾತ್ರೆ ದ್ರೌಪದಿ ಊಟ ಮಾಡಿದ್ಮೇಲೆ ಅದು ಊಟ ಕೊಡೋದಿಲ್ಲ ನೆಕ್ಸ್ಟ್. ಸೊ ಆ ಸಮಯದಲ್ಲಿ ಭಗವಂತನ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಬರ್ತಾರೆ. ಏನಾಗುತ್ತೆ, ಭಗವಂತ ಒಂದು ಹಗಲನ್ನು ತಿರುಗಿಸ್ತಾ ತಿಂದ ತಕ್ಷಣ ಅವ್ರು ತೃಪ್ತರಾಗ್ತಾರೆ. ಇಡೀ ದುರ್ವಾಸಮುನಿಗಳು ಎಲ್ಲಾ ಶಿಷ್ಯಂದ್ರು ಹೊಟ್ಟೆ ತುಂಬಿರುತ್ತೆ. ಹೊಟ್ಟೆ ತುಂಬಿದೆ, ಭೀಮನ್ನ ಕಳಿಸ್ತಾರೆ, ಹೋಗಪ್ಪ ಕರ್ಕೊಂಬ ಅದನ್ನೆಲ್ಲ ಊಟಕ್ಕೆ. ಆಗ ಬಂದು ಏನಾಗುತ್ತೆ, ಹೋದ್ರೆ ಅವರು ಭೀಮನ್ ಎಲ್ಲ ಓಡೋಗ್ತಾ ಇದ್ದಾರೆ. ಇನ್ನು ಒಂದು ಬುಕ್ಕು ಸಹ ಬಾಯಿ ಒಳಗಡೆ ಹಾಕಕ್ಕಾಗಲ್ಲ. ಹೀಗೆ ಭಗವಂತ ಒಂದೇನ್ ಮಾಡಿದ್ರೆ, ಜಿಜ್ಞಾಸಿಗಳು ಅಂದ್ರೇನು, ಒಂದು ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇರುವಂತವ್ರು 4 ಜನ ಕುಮಾರರು. ಓಕೆ, ಭಗವಂತನ ಬಗ್ಗೆ ಮಾಯಾ ಎಂದು ರೂಪ ಇಲ್ಲ, ನಿರಾಕಾರ ತತ್ವದಲ್ಲಿರ್ತಾರೆ. ಭಗವಂತನ್ಗೆ ಅರ್ಪಿಸಿದಂತ ತುಳಸಿ ದಳನ್ನ ಸ್ಮೆಲ್ ಮಾಡಿದ ತಕ್ಷಣ ಅವರೆಲ್ಲ ಏನಾಗುತ್ತಾರೆ, ಶುದ್ಧ ಭಕ್ತಿಗೆ ಬಂದ್ಬಿಡ್ತಾರೆ. ಐಶ್ವರ್ಯವನ್ನು ಬಯಸುವವರು, ನಮ್ಮ ಧ್ರುವ ಮಹಾರಾಜ ಬ್ರಹ್ಮನಕ್ಕಿಂತ ದೊಡ್ಡ ರಾಜ್ಯ ಬೇಕು ಅಂತ ತಪಸ್ ಮಾಡ್ತಾರೆ. ಯಾವಾಗ ಭಗವಂತ ಮುಂದೆ ಪ್ರತ್ಯಕ್ಷನಾಗ್ತಾನೆ, ಜಗತ್ತಿಗೊಡೆಯನ ಅಂತ ತಂದೆ ಮುಂದೆ ಇದ್ದಾನೆ, ಧ್ರುವ ಮಹಾರಾಜರು ಒಂದು ಏನ್ ಹೇಳ್ತಾ ಇದ್ದಾರೆ, ನಾನು ಒಂದು ಗಾಜಿನ ಚೂರಿಗೋಸ್ಕರ ತಪಸ್ ಮಾಡಿದೆ, ಆದ್ರೆ ನನಗೆ ಸಿಕ್ಕಿದ್ದು ವಜ್ರ ಅಂತ. ಓಕೆ, ಆದ್ರೆ ಅವನಿಗೆ ಧ್ರುವಲೋಕನೇ ಕೊಡ್ತಾನೆ ಭಗವಂತ. ಓಕೆ, ಪರತ್ವರ ಜ್ಞಾನದ ಅನ್ವೇಷಣೆ. ಕೆಲವೊಬ್ರು ಬಂದು ಒತ್ತರ ಎಲ್ಲ ಓದೋದು ಗುರಿ ಭಗವಂತನ ಸೇವೆ ಮಾಡೋದು. ಓಕೆ, ಸೊ ಎಲ್ಲ ಸರ್ವಭೌಮ ಭಟ್ಟಾಚಾರ್ಯರು ವೇದ ಪಾರಂಗತರು, ಎಲ್ಲ ವೇದಗಳನ್ನ ತಿಳ್ಕೊಂಡಿದ್ದಾರೆ. ಚೈತನ್ಯ ಮಹಾಪ್ರಭು ಮುಂದೆ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಚೈತನ್ಯ ಮಹಾಪ್ರಭು ಸೈಲೆಂಟ್ ಆಗಿ ಓದ್ತಾ ಇದ್ದಾರೆ, ಕೇಳ್ತಾ ಇದಾರೆ. ಒಂದು ಅರ್ಥ ಮಾಡ್ಕೊಳ್ತಾ ಇದಾರೆ ಆ ಸರ್ವಭೌಮ ಭಟ್ಟಾಚಾರ್ಯರು. ಅಲ್ಲೇ ಇವ್ರಿಗೆ ಪೂರ್ತಿ ಅರ್ಥ ಆಗಿದೆ, ಇಲ್ಲ ಅಂದ್ರೆ ಇವ್ರಿಗೇನು ಅರ್ಥನೇ ಆಗಿಲ್ಲ ಅಂತ. ಹೀಗೆ ಸೊ ಈ 4 ತರ ಜನರು ಬಂದು ಏನ್ ಮಾಡ್ತಾರೆ, ಭಗವಂತನಿಗೆ ಬಂದು ಶರಣಾಗ್ತಾರೆ. ಅನ್ಯಾಭಿಲಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಅನುಕೂಲೇನ ಕೃಷ್ಣನಂ ಭಕ್ತಿರ್ ಉತ್ತಮಂ. ಪರಮಪ್ರಭು ಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಅನುಕೂಲಕರವಾಗಿ ಸಲ್ಲಿಸಬೇಕು. ಇಂಥ ಸೇವೆ ಮಾಡುವಾಗ ಕಾಮ್ಯ ಕರ್ಮಗಳಿಂದ ಅಥವಾ ಓತಾತ್ಮಕ ಚಿಂತೆಯಿಂದ ಐಕ ಲಾಭ ಪಡೆಯುವ ಆಸೆ ಇರಬಾರದು. ಅಂತಹುದನ್ನು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಇದು ಶುದ್ಧ ಭಕ್ತಿ ಸೇವೆ. ದೇವರ ಹತ್ರ ಬಂದು ಇಷ್ಟು ಬೇಕು, ಅಷ್ಟು ಬೇಕು, ಇದು ಬೇಕು, ಅದು ಬೇಕು ಅಂತ ಸೇವೆ ಮಾಡೋದಿಲ್ಲ. ಓಕೆ, ಯಾವಾಗ ಬಂದು ಭಗವಂತ ಭಕ್ತರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಈ ತಿರುಪತಿಲಿ ಇದು ನಿಜವಾದ ಒಂದು ಘಟನೆ ನಡೆಯುತ್ತೆ. ಮಗನ್ನ ಮದುವೆ ಮಾಡಿದ್ದಾರೆ. ತಾಳಿ ಕಟ್ಟಿಸ್ಬಿಟ್ಟು ಇಮಿಡಿಯೇಟ್ಲಿ ತಿರುಪತಿ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಆ ವ್ಯಕ್ತಿ ಬಂದು ಬೈಕೊಳ್ತಾ ಇದ್ದಾನೆ. ಸಡನ್ ಆಗಿ ಬಂದು ರಾತ್ರಿ ಆಗೋಗ್ಬಿಟ್ಟಿದೆ. ಬೆಳಿಗ್ಗೆ ಮತ್ತೆ ರಿಸೆಪ್ಷನ್ಗೆ ಜೋಡಿ ರಿಟರ್ನ್ ಏನಾಗುತ್ತೆ, ಅವತ್ತೊಂದ್ ದಿವಸ ಅಲ್ಲಿನ DC ಬಂದು ಎವ್ರಿ ಡೇ ಕೊನೆ ದರ್ಶನ ಮಾಡೋದವ್ರು. ತನ್ನ ಕೆಲಸ ಮುಗಿಸ್ಕೊಂಡು ಏನ್ ಮಾಡ್ತಾರೆ,
ಲಾಸ್ಟ್ ಆಫೀಸ್ ಬಿಟ್ಟ ತಕ್ಷಣ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಲಾಸ್ಟ್ ಕಾರ್. ಸೊ ಕೆಳಗಡೆಯಿಂದ ಮೇಲ್ಗಡೆಗೆ ಹತ್ತುತ್ತಾ ಇದೆ. ಇವ್ರು ನಿಂತಿದ್ದು ನೋಡಿ ಇವ್ರು ಬಂದು ಕುತ್ಕೊಳ್ತಾರೆ. ಅವ್ರನ್ನ ಬಂದು ಕರೀತಾರೆ. ಏನ್ ತೊಂದ್ರೆ ಆಗಿದೆ, ಬನ್ನಿ ನಮ್ ಕಾರಲ್ಲಿ ಹೋಗೋಣ ಅಂತ ಏನ್ ಮಾಡ್ತಾರೆ, ಹೋಗ್ತಾರೆ. ಹೋಗ್ಬೇಕಾದ್ರೆ ಈ ವ್ಯಕ್ತಿ ಬೈತಾ ಇದ್ದಾರೆ, ತಿರುಪತಿ ತಿಮ್ಮಪ್ಪನ್ ನಾನ್ ಮಹಾಭಕ್ತ, ಭಗವಂತ ನಾನು ಅವನ ಅಷ್ಟು ನಂಬಿದೀನಿ, ಆದ್ರೆ ಏನ್ ಮಾಡಿದಾನೆ, ನನ್ ಕಾರ್ ಕೆಡಿಸ್ಬಿಟ್ಟಿದ್ದಾನೆ. ಅವನ್ ದರ್ಶನ ಮಾಡ್ಬೇಕು ಅಂತ ಬಂದೆ, ಅವನ್ಗೆ ನನ್ ಮಗನ್ಗೂ ಸೊಸೆಗೂ ಅವ್ರನ್ನ ದರ್ಶನ ಮಾಡಿಸ್ಬೇಕು ಅಂತ ಕರ್ಕೊಂಡ್ ಬಂದೆ, ಆದ್ರೆ ಭಗವಂತ ನನ್ನನ್ನು ಈ ರೀತಿ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾನೆ ಅಂತ ಬೈತಾ ಇದ್ದಾರೆ. ಹೋಗ್ತಾರೆ. ಇಮಿಡಿಯೇಟ್ಲಿ ಆ ಡಿಸಿಗೆಲ್ಲ ಅರ್ಥ ಆಗುತ್ತೆ. ಇಮಿಡಿಯೇಟ್ಲಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆರ್ಡರ್ ಮಾಡ್ತಾರೆ, ಇಮಿಡಿಯೇಟ್ಲಿ ಇವ್ರಿಗೆಲ್ಲರಿಗೂ VIP ದರ್ಶನ ಆಗ್ಬೇಕು. ಆ ಕಾರ್ ಇಮಿಡಿಯೇಟ್ಲಿ ರೆಡಿ ಆಗಿ ಇವ್ರು ರಿಟರ್ನ್ ಮೈಸೂರಿಗೆ ಹೋಗ್ಬೇಕು, ಆ ವ್ಯವಸ್ಥೆ ಮಾಡಿ ಅಂತ ತನ್ನ ಲೋಯರ್ ಆಫೀಸರ್ಸ್ ಹೇಳ್ಬಿಟ್ಟು ಅವ್ರ ದರ್ಶನ ಇವ್ರಿಗೂ ಸಹ ಅವ್ರ ಜೊತೆ ದರ್ಶನ ಮಾಡಿ ಕಳಿಸ್ತಾರೆ. ಅವ್ರಿಗೆ ಬಂದು ಮತ್ತೆಲ್ಲ ಮತ್ತೆ ಮೈಸೂರಿಗೆ ಬಂದು ಎಲ್ಲ ಫಂಕ್ಷನ್ ಎಲ್ಲ ಆಗುತ್ತೆ. ಆಗ ಬಂದು ಅವನಿಗೆ ಅರಿವಾಗುತ್ತೆ, ಭಗವಂತ ಅವತ್ತು ಅವರು ಮೇಲ್ಗಡೆ ಕತ್ತಿದ್ರು ಸಹ ಅವತ್ತು ಎಷ್ಟು ರಶ್ ಇತ್ತು ಅಂದ್ರೆ ಅವತ್ತಿನ ದಿವಸ ಅವ್ರಿಗೆ ಕ್ಯೂ ಅಲ್ಲಿ ನಿಂತಿದ್ರು ಸಹ ದರ್ಶನ ಆಗ್ತಾ ಇರ್ಲಿಲ್ಲ. ಜಗತ್ತಿಗೆ ಏನಾದ್ರು ತಂದೆ ಅವ್ರಿಗೆ ಅಂತ ಸ್ಪೆಷಲ್ ಪ್ಲಾನ್ ಮಾಡಿದ್ದಾರೆ ನೋಡಿ. ಭಗವಂತನ ನಮ್ದವ್ರಿಗೆ ಯಾವತ್ತೂ ಸಹ ಯಾವತ್ತು ಕೈ ಬಿಡೋದಿಲ್ಲ. ಸ್ಪೆಷಲ್ ಪ್ಲಾನ್ ಮಾಡಿ VIP ದರ್ಶನ ಮಾಡಿಸಿ ಮತ್ತೆ ಅವ್ರನ್ನ ಕರೆಕ್ಟ್ ಆಗಿ ಮತ್ತೆ ನೆಕ್ಸ್ಟ್ ಡೇ ಫಂಕ್ಷನ್ ಕಳ್ಸಿದ್ದಾರೆ. ಸೊ ಹೀಗೆ ಭಗವಂತನ ನಂಬಿದ್ರೆ ಭಗವಂತ ಅವನ ಭಕ್ತರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಓಕೆ. ಸೊ ಇವರಲ್ಲಿ ಪರಿಪೂರ್ಣ ಜ್ಞಾನ ಇರುವವನು ಸದಾ ಭಕ್ತಿ ಸೇವೆಯಲ್ಲಿ ನಿರತರಾದವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನಾನು ಅವನಿಗೆ ಪ್ರಿಯನಾದವನು. ಓಕೆ. ಪರಿಪೂರ್ಣ ಜ್ಞಾನ ಇರೋರು ಯಾವಾಗ್ಲೂ ಸಹ ಭಗವಂತನ ಪ್ರೀತಿಸ್ತಾರೆ. ಭಗವಂತನಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ತಾನು ತುಂಬಾ ಬಡವ, ಆದ್ರೂ ಸಹ ಭಗವಂತನಿಗೆ ಪೈಸಾ ಅರ್ಪಣೆ ಮಾಡ್ಬೇಕು ಅಂತ ಆಸೆ. ಏನ್ ಮಾಡಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನದಲ್ಲೇ ಭಗವಂತನಿಗೆ ಪಾಯಸನ ಬಂದು ನೈವೇದ್ಯ ಮಾಡ್ಬೇಕು ಅಂತ ಏನ್ ಮಾಡಿದಾನೆ, ಆ ಪಾಯಸ ರೆಡಿ ಆಗಿದೆ. ಏನಾಗಿದೆ, ಮನಸ್ಸಿನಲ್ಲೇ ಬಂದು ಪಾಯಸನ ಇಟ್ಟಿದ್ದಾನೆ. ಕುದಿತಾ ಇದೆ ಪಾಯಸ, ಸ್ವಲ್ಪ ಇಟ್ಟಿದ್ದಾನೆ. ಮತ್ತೆ ಪಾಯಸ ಭಗವಂತನ ಆರಿಸ್ಬಿಟ್ಟು ಇಟ್ಟಿನ ಅನ್ಬಿಟ್ಟು ಏನ್ ಮಾಡಿ ಬೆರಳು ಅದ್ರಲ್ಲಿ ಇಟ್ಟಿದ್ದಾರೆ. ಅವನು ಕನಸಿನಲ್ಲಿ ಇದನ್ನೆಲ್ಲ ಮನಸ್ಸಿನಲ್ಲಿ ಮಾಡ್ತಾರೆ, ಅದ್ರ ನಿಜವಾಗ್ಲೂ ಅವ್ನ ಕೈ ಸುಟ್ಬಿಡುತ್ತೆ. ವೈಕುಂಠದಲ್ಲಿರುವಂತ ಭಗವಂತ ನೆಗಾಡ್ತಾನೆ. ಓಕೆ. ತನ್ನ ವಿಷ್ಣುದವರಿಗೆ ಹೇಳ್ತಾರೆ, ಹೋಗಿ ಆ ಭಕ್ತನ್ ಕರ್ಕೊಂಡ್ ಬನ್ನಿ ಅಂತ. ಹೀಗೆ ಭಗವಂತನಿಗೆ ತನ್ನ ಭಕ್ತರು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಭಗವಂತನಿಗೆ ಅವನ ಭಕ್ತರು ಬಂದು ತುಂಬಾ ಪ್ರಿಯರು. ಓಕೆ. ಸೊ ಹೀಗೆ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಉದಾರ ಆತ್ಮಗಳೇ ನಿಜ. ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನು ನನ್ನಂತೆಯೇ ಎಂದು ಭಾವಿಸುತ್ತಾನೆ. ಈ ಅಲೌಕಿಕ ಸೇವೆಯಲ್ಲಿ ನಿರತನಾದವನು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣದ ಗುರಿಯಾದ ನನ್ನನ್ನೇ ಸೇರುತ್ತಾನೆ. ಓಕೆ. ಹೀಗೆ ಸೊ ಭಗವಂತ ಒಂದು ಸೇವೆ ಮಾಡಿದ್ರೆ ಭಗವಂತನ ಭಕ್ತರು ಬಂದು ಧಾಮಕ್ಕೆ ಸೇರ್ತಾರೆ ಅಂತ ಹೇಳ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾಂ ಮಾಂ ಪ್ರಪದ್ಯಂತೆ ವಸುದೇವಂ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎಂದು ತಿಳಿಯುತ್ತದೆ. ಆದುದರಿಂದ ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಒಬ್ಬ ವ್ಯಕ್ತಿ ರೈತ ಏನ್ ಮಾಡ್ತಾನೆ, ಭಗವಂತನ ಬಂದು ಸೇವೆ ಮಾಡ್ಬೇಕು ಅಂತ ಬಂದಿದ್ದಾನೆ. ಫಸ್ಟ್ ಆಫ್ ಆಲ್ ಅವನು ಊರಿನಲ್ಲಿ ಇರೋದ್ರಿಂದ ಅವನಿಗೆ ಊರಿನಲ್ಲಿ ಇರೋರು ಫಸ್ಟ್ ಯಾರು ದೊಡ್ಡವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಓಕೆ. ಅವ್ರ ಮನೇಲಿ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಬಂದು ಏನ್ ಮಾಡ್ತಾ ಇದಾರೆ, ಡಿಸ್ಟ್ರಿಕ್ಟ್ ಕಮಿಷನರ್ನ ಸೇವೆ ಮಾಡ್ತಾ ಇದಾರೆ. ಓಕೆ. ಇವ್ರನ್ನ ಪರ್ಮಿಷನ್ ತಗೊಂಡು ನಾನು ಅವ್ರು ಸೇವೆ ಮಾಡ್ತಾ, ಅವ್ರು ನಿಮ್ಗಿಂತ ದೊಡ್ಡವರು ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಬಂದು ಇನ್ನೊಬ್ಬ ಮಂತ್ರಿ ಯಾರೋ ಬಂದು ಸೇವೆ ಮಾಡ್ತಾ, ಅವ್ರಿಗೆ ಇವ್ರು ಸೇವೆ ಮಾಡ್ತಾರೆ. ಓಕೆ. ಆ ಮಂತ್ರಿಗಳು ಸೇವೆ ಮಾಡ್ತಾ ಇರ್ತಾರೆ. ಆ ಮಂತ್ರಿ ಹೋಗಿ ರಾಜನ್ ಸೇವೆ ಮಾಡ್ತಾರೆ. ಮತ್ತೆ ಇವ್ರು ಏನ್ ಮಾಡ್ತಾರೆ, ರಾಜನ್ ಸೇವೆ ಮಾಡಕ್ಕೆ ಹೋಗ್ತಾರೆ. ರಾಜ ಸೇವೆ ಮಾಡ್ಬೇಕಾದ್ರೆ ಒಂದ್ ದಿವಸ ಋಷಿಮುನಿಗಳು ಆಶ್ರಮಕ್ಕೆ ಹೋದಾಗ ಆ ಋಷಿಮುನಿಗಳು ಸಹ ಏನ್ ಮಾಡ್ತಾ ಇದಾರೆ, ಋಷಿಮುನಿಗಳು ಬಂದು ಈ ಸ್ವಯಂ ರಾಜ ಸೇವೆ ಮಾಡ್ತಾ ಇದ್ದಾರೆ. ಆಗ ರಾಜನ್ ಪರ್ಮಿಷನ್ ತಗೊಂಡು ಮತ್ತೆ ಏನ್ ಮಾಡ್ದ, ಈ ಋಷಿಗಳ ಮುನಿಗಳನ್ನ ಸೇವೆ ಮಾಡಕ್ ಹೋದ. ಆ ಋಷಿಮುನಿಗಳು ಸೇವೆ ಕೇಳಿದ್ರು, ಏನಕ್ಕಪ್ಪ ನಮ್ಮನ್ನ ಸೇವೆ ಮಾಡ್ತಿದೆ? ಸ್ವಾಮಿ, ನನಗೆ ಅತ್ಯಂತ ಶ್ರೇಷ್ಠರಾದವ್ರನ್ನ ಸೇವೆ ಮಾಡ್ಬೇಕು, ಅದರಿಂದ ನೀವು ಎಲ್ಲಾರ್ಕಿಂತ ಶ್ರೇಷ್ಠರಾದವರು, ಅದರಿಂದ ನಮ್ಮ ಇಲ್ಲಪ್ಪ, ನಮ್ಗಿಂತ ಶ್ರೇಷ್ಠರಾದ ಭಗವಂತ, ನೀನು ಹೋಗು ಭಗವಂತನ ದೇವಸ್ಥಾನಕ್ಕೆ ಹೋಗು, ಸೇವೆ ಮಾಡು ಅಂತ ಕಳಿಸ್ತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಸರ್, ರಾತ್ರಿ ಆಗ್ಬಿಟ್ಟಿದೆ. ಆ ದೇವಸ್ಥಾನದ ಹೊರಗಡೆನೆ ಏನ್ ಮಾಡಿದಾನೆ, ಮಲಿಕೊಂಡಿದ್ದಾನೆ. ಚಳಿ. ಸೊ ಭಗವಂತ ಒಳಗಡೆ ವಿಗ್ರಹಕ್ಕೆ ನಾವೇನ್ ಮಾಡ್ತೀವಿ, ವಿಗ್ರಹಗಳಿದ್ದಾಗ ಭಗವಂತನ ಸಹ ನೀಟಾಗಿ ಒದಕೆ ಎಲ್ಲ ಹಾಕಿ ಮಲಗಿಸ್ತೀವಿ, ಭಗವಂತನಿಗೆ ಚುಡಿ ಆಗುತ್ತೆ ಅಂತ.
ಏನಾಗುತ್ತೆ ಭಗವಂತ ಆ ಬದುಕಿನ ತಂದ್ಬಿಟ್ಟು ಏನ್ ಮಾಡ್ತಾನೆ, ಮುದುಕರ ವೇಷದಲ್ಲಿ ಬಂದು ಈ ವ್ಯಕ್ತಿಗೆ ಹಾಕ್ತಾನೆ. ಹಾಕ್ಬಿಟ್ಟು ಹೊರಟೋಗ್ ಕಾಣೆಯಾಗಿದ್ದಾನೆ. ಮಗು ಇವ್ರು ಬಂದು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಬೆಳಿಗ್ಗೆ ಒಂದು ಗರ್ಭಗುಡಿ ತೆಗೆದಾಗ ಪುರೋಹಿತರು ಬಂದು ಏನಾಗಿದೆ, ಆ ಅವ್ರು ಹಾಕಿದ ಶಾಲ್ ಇಲ್ಲ. ಅವರು ದೇವಸ್ಥಾನ ಹೊರಗಡೆ ಬರ್ತಾರೆ, ಈ ವ್ಯಕ್ತಿ ಮೇಲಿದೆ ಆ ಶಾಲ್. ಆಗ ಬಂದು ಅವ್ರು ಆ ವ್ಯಕ್ತಿ ಬಂದು ಇಬ್ರು ಮಾತಾಡ್ತಾರೆ, ಸ್ವಾಮಿ ನಾನು ಭಗವಂತನ ಸೇವೆ ಮಾಡ್ಬೇಕು ಅಂತ ಬಂದೆ ಅಂತ. ಆಯ್ತು ಅಂತ ಏನಾಗುತ್ತೆ, ಆಗ ಬಂದು ಭಗವಂತ ಆ ಪುರೋಹಿತರು ನೋಡ್ತಾರೆ, ಭಗವಂತನೇ ಇವನನ್ನ ಬಂದು ಚಾಯ್ಸ್ ಮಾಡಿದಾನೆ, ಇವನ್ ನನ್ನನ್ನು ಸೇವೆ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ, ಆ ಪುರೋಹಿತರು ಬಂದು ಇವನಿಗೆ ಭಗವಂತನ ಸೇವೆ ಮಾಡಕ್ಕೆ ಅನುವು ಮಾಡ್ಕೊಡ್ತಾರೆ. ಇದು ಬಂದು ಭಗವಂತನ ಒಂದು ಯಾವಾಗ ಪರಿಪೂರ್ಣವಾಗಿ ಜ್ಞಾನ ಇಟ್ಕೊಳ್ತೀವಿ, ಅವ್ನ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಪ್ರತಿಯೊಂದು ನಮಗೆ ಭಗವಂತ ಕರುಣೆ ಕೊಡ್ತಾನೆ ಅಂತ ಸೇವೆ ಯಾವಾಗ ಬರುತ್ತೆ, ಆಗ ಬಂದು ಪೂರ್ಣವಾಗಿ ನಾವು ಭಕ್ತಿಲಿ ಇರಕ್ಕೆ ಇಚ್ಛೆ ಪಡ್ತೀವಿ. ಓಕೆ. ಸೊ ಹೀಗೆ ಸ ತಯ ಶ್ರದ್ಧಾಯ ಯುಕ್ತಸ್ತ್ಯಸ್ಯ ಪ್ರಧಾನ ಮಿಯಹೆ ಲಭಂತೆ ಚ ತಮಃ ಕಾಮಸ್ಯೈವ ವಿಹಿತಂ ಈ ತನನ್. ಇಂತಹ ಶ್ರದ್ಧೆಯಿಂದ ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನ ಅಭಿಲಾಷೆಗಳನ್ನು ಪಡೆಯುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹವನ್ನೆಲ್ಲ ನೀಡುವವನು ನಾನೊಬ್ಬನೇ. ಓಕೆ. ನಾನು ಪರಮಾತ್ಮನಾಗಿ ಎಲ್ಲ ಹೃದಯದಲ್ಲಿದ್ದಾನೆ. ಯಾರಾದರೂ ಯಾವುದಾದರೂ ದೇವತೆಗಳ ಪೂಜಿಸಲು ಇಚ್ಛಿಸುತ್ತಾರೆ, ಆತನು ಆ ದೇವತೆಗೆ ಮುಡುಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಹೀಗೆ ಭಗವಂತ ನೋಡಿ, ಭಗವಂತ ಈಗ ನಾವು ಮಾವಿನ ಮರದಿಂದ ಮಾವಿನ ಕಿತ್ಕೋಬಹುದು, ಸೀಬೆಹಣ್ಣು ಮರದಿಂದ ಸೀಬೆಹಣ್ಣು ಕಿತ್ಕೋಬಹುದು, ತೆಂಗಿನ ಮರದಿಂದ ತೆಂಗಿನಕಾಯಿ ಸಿಗುತ್ತೆ. ಇದೊಂಥರ ದೇವತೆಗಳಿದ್ದಾಗೆ. ದೇವತೆಗಳು ಈಗ ಲಕ್ಷ್ಮಿ ಹತ್ರ ಒಂದು ಕಾಸು ಮಾತ್ರ ಸಿಗುತ್ತೆ, ಗಣೇಶ ಒಂದು ವಿಘ್ನ ವಿನಾಶನ ಮಾಡ್ತಾನೆ. ಓಕೆ. ಬಂದು ಏನೋ ಇನ್ನು ಕಾಳಿ ಬಂದು ಈ ಭೌತಿಕ ಜಗತ್ತಿನ ಇನ್ಚಾರ್ಜು, ಶಿವನು ಸಹ ಈ ಭೌತಿಕ ಜಗತ್ತಿಗೆ ಅವ್ರ ಇನ್ಚಾರ್ಜು, ಅವ್ರು ವೈಕುಂಠಕ್ಕೆ ಇನ್ಚಾರ್ಜ್ ಆಗಕ್ ಆಗೋದಿಲ್ಲ. ಆದ್ರೆ ಕಲ್ಪವೃಕ್ಷ ಅಂದ್ರೇನು, ಅದು ದೇವತೆಗಳ ಲೋಕದಲ್ಲಿರೋದು. ಅದು ಮಾವಿನ ಹಣ್ಣು ಕೇಳಿದ್ರೆ ಅದೇ ಮರದಲ್ಲಿ ಮಾವಿನ ಹಣ್ಣು ಸಿಗುತ್ತೆ, ಮತ್ತೆ ಸೀಬೆಹಣ್ಣು ಸಿಗುತ್ತೆ, ಮತ್ತೆ ಏನ್ ಬೇಕು ಎಲ್ಲ ಕೊಡುತ್ತಾರೆ. ಓಕೆ. ಹೀಗೆ ಭಗವಂತ ಬಂದು ಜಗತ್ತಿಗೆ ಒಡೆಯನಾದ ಕೃಷ್ಣ ಅಥವಾ ನಾರಾಯಣ ಭಗವಂತ ಏನ್ ಮಾಡಿದ್ದಾನೆ, ಎಲ್ಲಾನು ಸಹ ಕೊಡ್ತಾನೆ. ಓಕೆ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜೆ ಮಾಡುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದ್ರೆ ನನ್ನ ಭಕ್ತರು ನನ್ನ ಪರಮಲೋಕಕ್ಕೆ ಹುಟ್ಟುವರು. ಸೊ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಏನಾಗಿದೆ, ನಮ್ಮ ಆಳ್ವಾರುಗಳು ದೇವಸ್ಥಾನದಲ್ಲಿ ಒಂದು ವಯಸ್ಸಾದ ಒಂದು ಮುದುಕಿ ಬಂದು ದೇವಸ್ಥಾನ ಫುಲ್ ಕಸ ಗುಡಿಸ್ತಾ ಇದ್ದಾರೆ. ತುಂಬಾ ವಯಸ್ಸಾಗ್ಬಿಟ್ಟಿದೆ, ಕಸ ಗುಡಿಸೋಕು ಕಷ್ಟ, ಆಳ್ವಾರ್ಗೂ ಸಹ ವಯಸ್ಸಾಗ್ಬಿಟ್ಟಿದೆ. ಅವ್ರೇನ್ ಮಾಡ್ತಾರೆ, ಈ ತಾಯಿನ ಕರೆದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ತಕ್ಷಣ ಅವರು 60 ವರ್ಷ ಮುದುಕಿ ಆಗಿದ್ದವರು ಇಮಿಡಿಯೇಟ್ಲಿ 16 ವರ್ಷದ ಹುಡುಗಿ ಹೋಗ್ತಾರೆ. ಅಲ್ಲಿನ ರಾಜನೇ ಮದ್ವೆ ಆಗ್ತಾನೆ. ಓಕೆ. ಅವಳ ಸೌಂದರ್ಯಕ್ಕೆ ಮೆಚ್ಚಿ. ಆಗ ಬಂದು ಆ ರಾಜ ಕೇಳ್ತಾನೆ, ನಿನ್ಗೆ ಬಂದು ವಯಸ್ಸಾಗ್ತಾ ಇಲ್ಲ, ಆದ್ರೆ ಬಂದು ನನ್ಗೆ ವಯಸ್ಸಾಗ್ತಾ ಇದೆ, ಏನ್ ಮಾಡ್ಬೇಕು ನಾನು? ನೀವೇನಿಲ್ಲ, ಗುರುಗಳಿಗೆ ಹೋಗಿ ಶರಣಾಗಿ ಆಶೀರ್ವಾದ ಮಾಡ್ತಾರ. ಇವನ್ ರಾಜನಲ್ವಾ, ನಾನೇ ಗುರುಗಳೇ ಹತ್ರಕ್ಕೆ ಹೋಗ್ಬೇಕು, ಗುರುಗಳೇ ಬಂದು ನನ್ಗೆ ಆಶೀರ್ವಾದ ಮಾಡಕ್ ಹೇಳು ಅಂತ ಹೇಳ್ತಾರೆ. ಆದ್ರೆ ಯಾವತ್ತೂ ಸಹ ನಾವು ಗುರುಗಳಿಗೆ ಬಂದು ಆರ್ಡರ್ ಮಾಡಕ್ಕಾಗಲ್ಲ ಅಲ್ವಾ. ಗುರುಗಳ ಒಂದು ಆಶೀರ್ವಾದ ಬಂದು ನಾವು ಬೇಕು ಅಂದ್ರೆ ನಾವು ಗುರುಗಳ ಹತ್ರಕ್ಕೆ ಹೋಗ್ಬೇಕು ಅಲ್ವಾ. ಹೀಗೆ ಬಂದು ಕಣ್ಣನ್ನ ಬಿಟ್ಟು ಅವರ ಶಿಷ್ಯ ಕಣ್ಣನ್ ಏನ್ ಮಾಡಿದಾನೆ, ಭಿಕ್ಷೆ ಬೇಡಕ್ ಬಂದಿದ್ದಾನೆ. ಆ ರಾಜ ಬಂದು ಕಣ್ಣನ್ ಕರೀತಾರೆ, ಬರೋಡಿ ನಿಮ್ ಗುರುಗಳಿಗೆ ಹೇಳು ನಾಳೆ ಬಂದು ನನ್ಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳಿದೆ. ನೋಡಿ, ಇಲ್ಲ ನಾನು ಹಂಗೆಲ್ಲ ಮಾಡಕ್ಕಲ್ಲ, ನಾನು ಗುರುಗಳಿಗೆ ಆಜ್ಞೆ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಏನಾಗತ್ತೆ, ನೀನ್ ಇಮಿಡಿಯೇಟ್ಲಿ ನಾನು ರಾಜ ಬಿಟ್ಟು ಹೋಗು ಅಂತಾರೆ. ಇವ್ರು ಬರ್ತಾರೆ, ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನಾನು ಹೋಗ್ತೀನಿ ಗುರುಗಳೇ, ರಾಜ ಬಂದು ಈ ರಾಜ ಬಿಟ್ಟು ಹೋಗು ಅಂತ ಹೇಳಿದಾನೆ. ಗುರುಗಳು ಹೇಳಿದ್ರು, ನೀನ್ ಇಲ್ಲ ಅಂದ್ರೆ ನಾನ್ ಹೆಂಗಪ್ಪ ಇರ್ಲಿ ಅಂತ ಏನ್ ಮಾಡ್ತಾರೆ, ಗುರುಗಳು ಪ್ಯಾಕ್ ಮಾಡ್ಕೊಳ್ತಾ ಇದಾರೆ. ಇವ್ರಿಬ್ರು ಪ್ಯಾಕ್ ಮಾಡೋದ್ ನೋಡಿ ರಂಗನಾಥ, ನೀವಿಬ್ರು ಇಲ್ಲ ಅಂದ್ರೆ ನಾನ್ಯಾಕೆ ಇರ್ಬೇಕು ಅಂತ ಅವನು ಅನಂತ ಶೇಷ ಸುತ್ಕೊಂಡು, ಸೊ ಅನಂತ ಶೇಷನು ಹೊರಟ, ಭಗವಂತನು ಹೊರಟ. ಭಗವಂತ ಹೊರಡ್ಬೇಕಾದ್ರೆ ಆ ಊರಿನಲ್ಲಿ ಎಷ್ಟು ಗ್ರಾಮ ದೇವತೆಗಳಿದ್ದಾರೆ ಅವರು ಸಹ ಹೊರಟ್ರು. ಎಲ್ಲರೂ ಸಹ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಸೂರ್ಯ ನೋಡ್ದ, ಜಗತ್ತಿ ಒಡೆಯದಂತ ತಂದೆ ಇಲ್ಲ ಅಂದ್ರೆ ನಾನ್ಯಾಕೆ ಈ ರಾಜ್ಯಕ್ಕೆ ಬೆಲೆ ಕೊಡ್ಬೇಕಂತ ಏನಾದ್ರು ಕತ್ಲೆ ಆಗ್ಬಿಡಿದೆ. ಆಗ ಮಂತ್ರಿಗಳನ್ನ ಕೇಳ್ತಾರೆ, ನನ್ನ ರಾಜ್ಯದಲ್ಲಿ ಯಾಕೆ ಕತ್ಲೆ ಆಗಿದೆ ಅಂದಾಗ ಅವಾಗ ಇರೋ ವಿಷಯ ಎಲ್ಲ ಹೇಳ್ತಾರೆ. ಹಾಗೇನಾಗುತ್ತೆ, ತಕ್ಷಣ ರಾಜನಿಗೆ ಅರಿವಾಗುತ್ತೆ ನಾನು ತಪ್ಪು ಮಾಡಿದ್ದು ಅಂತ. ತಕ್ಷಣ ಹೋಗಿ ಭಗವಂತನ ಪಾದಕ್ಕೆ ಬೀಳ್ತಾರೆ. ಭಗವಂತ ಹೇಳ್ತಾನೆ, ನಾನು ನನ್ನ ಭಕ್ತರ
ಪರಾಧೀನ. ನನ್ ಭಕ್ತರು ಹೇಳಿದ್ರೆ ಮಾತ್ರ ನಾನು ಕೇಳ್ತೀನಿ. ತಕ್ಷಣ ಏನ್ ಮಾಡ್ತಾರೆ, ಗುರುಗಳ ಪಾದಕ್ಕೆ ಬೀಳ್ತಾರೆ. ನನ್ ಗುರುಗಳ ನನ್ ಶಿಷ್ಯ ಬಂದ್ರೆ ನಾನ್ ಬರ್ತೀನಪ್ಪ ಅಂತಾರೆ. ಹೋಗಿ ಹೋಗಿ ಅವ್ರ ಶಿಷ್ಯನ ಪಾದಕ್ಕೆ ಕಣಿಕ ನನ್ ಪಾದಕ್ಕೆ ಬೀಳ್ತಾರೆ. ಆಗ ಗುರುಗಳೇ ಹೋಗೋಣ ಗುರುಗಳೇ ರಾಜ್ಯಕ್ಕೆ ಅಂತ ಹೇಳ್ತಾರೆ. ಆಗ ಬಂದು ಭಗವಂತ ನಾವು ರಿಟರ್ನ್ ಹೋಗೋಣ ಭಗವಂತ, ಆಯ್ತಪ್ಪ ರಿಟರ್ನ್ ಹೋಗೋಣ. ಎಲ್ಲರೂ ಸಹ ಮತ್ತೆ ರಿಟರ್ನ್ ಬರ್ತಾರೆ. ಭಗವಂತ ಬಂದಾಗ ಏನಾಗುತ್ತೆ, ಈಗ ಏನಾಗುತ್ತೆ, ನಾವು ಶ್ರೀರಂಗಂ ಹೋದ್ವಿ, ಭಗವಂತನ ಬಂದು ಮಲಗಿರೋದು ಬಂದು ಹೇಗಿದೆ, ಅವನ ಒಂದು ಬಲಭಾಗದಲ್ಲಿ ಆ ಬಲಭಾಗಕ್ಕೆ ಮಲಗ್ತಾನಲ್ವಾ, ಅದ್ರ ಈಗ ಮಲಗ್ಬೇಕಾದ್ರೆ ಅವನ ಎಡಭಾಗಕ್ಕೆ ಮಲಗ್ತಾನೆ. ಓಕೆ, ಇವತ್ತು ಸಹ ದೇವಸ್ಥಾನ ಇದೆ. ಓಕೆ, ಹೀಗೆ ತಮಿಳುನಾಡಲ್ಲಿ ಈ ದೇವಸ್ಥಾನ ಇದೆ. ಹೀಗೆ ಭಗವಂತನ ಯಾವಾಗ ತೃಪ್ತಿಪಡಿಸ್ತೀವಿ, ದೇವತೆಗಳು ಎಲ್ಲರಿಗೂ ಸಿಗುತ್ತೆ. ಸೊ ಅದರಿಂದ ನಾವು ಬಂದು ಆದಷ್ಟು ದೇವತೆಗಳ ಹತ್ರ ಹೋದಾಗ ನಮಗೆ ಭಕ್ತಿ ಬೇಕು ಅಂದ್ರೆ ಏನಾಗುತ್ತೆ, ಅವ್ರಿಗೆ ನಾವು ಬೇಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ಆನಂದ ಆಗಿ ನಮ್ಗೆ ಭಕ್ತಿನ ಪ್ರದಾನ ಮಾಡ್ತಾರೆ. ಓಕೆ, ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿರುವವರು ಪರಮಪ್ರಭು ನಾನೇ. ಎಲ್ಲ ಐಹಿಕ ಅಭಿವ್ಯಕ್ತಿಯು ದೇವತೆಗಳು, ಯಜ್ಞ ರೀತಿ ನಾಯಕತ್ವ ಎಂದು ನಿಯಂತ್ರಕ ತತ್ವ ಎಂದು ಬಲ್ಲವರು ದೇವತಂ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಓಕೆ, ಇದು ಬಂದು ನಾವು ತಿಳ್ಕೋಬೇಕು. ಸಂಪೂರ್ಣ ಪ್ರಜ್ಞೆ ಆಗಿ ದೇವತಮ ಪರಮಪುರುಷ ಕೃಷ್ಣ ಅಥವಾ ನಾರಾಯಣ, ಮತ್ತೇನೋ ಯಜ್ಞ ಎಲ್ಲ ಏನೋ ಭೋಕ್ತಾರ ತಪಸಾಂ ಸರ್ವಲೋಕ ಮಹೇಶ್ವರಂ, ಎಲ್ಲ ನಿಯಂತ್ರಕ ತತ್ವ, ಎಲ್ಲ ಭಗವಂತನ ಎಲ್ಲಾರನ್ನೂ ಸಹ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ದೇವತಮ ಪರಮ ಪುರುಷನಾದ ಮರಣ ಕಾಲದಲ್ಲಿ ಅವಾಗೇನಾಗುತ್ತೆ, ಅದು ನಮ್ಗೆ ಅರಿವಾಗುತ್ತೆ. ನಾವು ಮೇಲ್ಕೋಟೆಗೆ ಹೋದಾಗ ವರಹಸ್ವಾಮಿ ಇದ್ದಾರೆ. ವರಹಸ್ವಾಮಿ ದೇವಸ್ಥಾನ ಕಲ್ಯಾಣಿ ಹತ್ರ ಇದೆ. ವರಹಸ್ವಾಮಿ ಏನ್ ಮಾಡ್ತಾರೆ, ಭೂತಾಯಿ ಕೇಳ್ಕೊಳ್ತಾರೆ, ತಂದೆ ನನ್ನ ಮಕ್ಕಳನ್ನೆಲ್ಲ ನೀನ್ ಸ್ವೀಕರಿಸಪ್ಪ ಅಂತ. ಆಗ ಬಂದು ತಂದೆ ಹೇಳ್ತಾನೆ, ಯವನದಲ್ಲಿ ಯಾರು ನನ್ನ ಸೇವೆ ಮಾಡಿ ಕಾಲದಲ್ಲಿ ಅವ್ರನ್ನ ಮರೆತರು ಸಹ ನಾನು ಅವ್ರನ್ನ ಮರೆಯಲ್ಲ. ಹೀಗೆ ಬಂದು ನಾವು ಭಗವಂತನ ಬಂದು ಏನ್ ಮಾಡ್ಬೇಕು, ನೆನೆಬೇಕು. ಈಗೆಲ್ಲ ಚೆನ್ನಾಗಿದೀವಿ ನೋಡಿ, ದೇವ್ರಿಗೆ ಬಾಡೋಗಿರೋ ಹೂ ಇಟ್ಟಲ್ಲ, ಫ್ರೆಶ್ ಆಗಿರೋ ಹೂ ಮಾತ್ರ ಇಡ್ತೀವಿ, ಬೆಳಿಗ್ಗೆ ಹೊತ್ತಿಗೆ ಎಲ್ಲ ತೆಗೆದಿಸಿರ್ತೀವಿ. ಹೀಗೆ ನಾವು ಸಹ ಏನೋ ಈಗ ಒಂದ್ ಸ್ವಲ್ಪ ಫ್ರೆಶ್ ಆಗಿದ್ದೀವಿ, ಯೋಚನೆ ಮಾಡ್ಬೋದು, ಭಗವಂತನ ಗುಣ ಆಡ್ಬೋದು, ಅವ್ನ ಸೇವೆ ಮಾಡ್ಬೋದು. ಓಕೆ, ಅದ್ರ ವಯಸ್ಸಾದ್ಮೇಲೆ ಏನಾಗ್ಬಿಡುತ್ತೆ, ಬಾಡೋಗ್ಬಿಡ್ತೀವಿ, ನೆನೆಯಕ್ ಆಗೋದಿಲ್ಲ. ಅದರಿಂದ ಚೆನ್ನಾಗಿರ್ಬೇಕಾದ್ರೆ ಭಕ್ತಿ ಮಾಡ್ಬಿಡಿ. ಓಕೆ, ಅಂತ್ಯಕಾಲ ನಾರಾಯಣ ಸ್ಮರಣೆ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಚೆನ್ನಾಗಿರ್ಬೇಕಾದ್ರೆ ನಾಮಸ್ಮರಣೆ ಮಾಡಿದಾಗ ಏನಾಗತ್ತೆ, ಅಂತ್ಯಕಾಲದಲ್ಲಿ ನಾವು ಮರ್ತರು ಸಹ ಭಗವಂತ ನಮ್ಮನ್ನು ಮರೆಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಬಂದು ಏನ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಪ್ರಭು ನೀವ್ ಹೇಳ್ಬೇಕಾದ್ರೆ ಭಗವಂತನ ಹೃದಯ ಬಂದು ಬಲಭಾಗಕ್ಕಿದೆ ಅಂತ. ಹಾಗೆ ನಾನು ಯೋಚನೆ ಮಾಡಿದೆ, ನಮ್ಮ ದೇಹದಲ್ಲಿ ಎಡಭಾಗಕ್ಕಿದೆ, ನಾವು ಅವನ್ ಬಲಭಾಗಕ್ಕೆ ಬಿದ್ದಾಗ ಏನಾಗುತ್ತೆ, ನಾವು ಭಗವಂತನಿಗೆ ಬಂದು ಹತ್ರ ಆಗ್ತೀವಿ. ಅವನಿಗೆ ಬಂದು ಬಲಭಾಗದಲ್ಲಿ ಬಿದ್ದಾಗ ಏನಾಗುತ್ತೆ, ಹತ್ರ ಆಗತ್ತೆ. ಓಕೆ, ಆದ್ರಿಂದ ನಾವು ಬಂದು ಭಗವಂತ ನಿಂತಿದಾಗ ಅವನ ಬಲಭಾಗಕ್ಕೆ ನಾವು ಬಂದು ಪ್ರಣಾಮ ಮಾಡ್ಬೇಕು. ಏನಾಗುತ್ತೆ, ಆಗ ಬಂದು ಭಗವಂತನಿಗೆ ಬಂದು ನಮ್ಮ ಹೃದಯ ಬಂದು ಏನಾಗುತ್ತೆ, ಅವನಿಗೆ ಹತ್ರ ಆಗುತ್ತೆ. ಆ ರೀತಿಯಲ್ಲಿ ನಾವು ಪ್ರಣಾಮ ಮಾಡ್ಬೇಕು. ಓಕೆ, ನೆನೆ ಇದೊಂದು ಪಾಯಿಂಟ್ಗೆ ಪ್ರಶ್ನೆ ಕೊಡೋದಕ್ಕೆ ನಾನು ಸ್ವಲ್ಪ ತಪ್ಪು ಉತ್ತರ ಕೊಟ್ಬಿಟ್ಟಿದ್ದೆ, ಕ್ಷಮಿಸಿ. ಓಕೆ, ಹರೇ ಕೃಷ್ಣ. ಮಿಕ್ಕಿದೆಲ್ಲ ಗ್ರೂಪ್ ಅಲ್ಲಿ ಬಂದು ಉತ್ತರನ ಕೊಟ್ಟಿದ್ದಾರೆ ತುಂಬಾ